Okay. Mm, Today we will study about the second chapter. We have already discussed. We have already studied. ನಾವೆಲ್ಲ ಏನ್ ಮಾಡಿದ್ವಿ ಆಲ್ರೆಡಿ ಸ್ಟಡಿ ಮಾಡಿದ್ವಿ ಯಾವ್ದ್ರ ಬಗ್ಗೆ ಎಲೆಕ್ಟ್ರೋಸ್ಟಾಟಿಕ್ಸ್ ಅಲ್ಲಿ ಫಸ್ಟ್ ಚಾಪ್ಟರ್ ನಾವಲ್ಲಿ ಸ್ಟಡಿ ಮಾಡಿದ್ವಿ ದಟ್ ಇಸ್ ದ ಚಾರ್ಜಸ್ properties of charges and that's Coulomb's law forces and Gauss law application of Gauss laws these all are studied in the first chapter. Okay, so today we will study the second chapter that is an electric potential that is electric potential and capacitance. Okay, second chapter na study madona that is an electric potential and capacitance. So first thing, the name it says that an electric potential ಅಲ್ವಾ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಒಂದು ಆಮೇಲೆ ಕೆಪಾಸಿಟನ್ಸ್ ಇನ್ನೊಂದಿದೆ. ಸೊ ಫಸ್ಟ್ ವಿ ವಿಲ್ ಸ್ಟಡಿ ಆನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದ್ರೆ ಏನು ಅನ್ನೋದನ್ನ ಫಸ್ಟ್ ಸ್ಟಡಿ ಮಾಡ್ಬೇಕು. ಓಕೆ, ಸೊ ದಟ್ಸ್ ಅನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ at a point due to the point charge. First concept is that is an electric potential ಅಂದ್ರೆ ಏನು ಅನ್ನೋದನ್ನು ಸ್ಟಡಿ ಮಾಡಿ. ಸೊ ವಾಟ್ಸ್ ಮೀನ್ ಬೈ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್? ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅನ್ನೋದನ್ನ ಫಸ್ಟ್ ಸ್ಟಡಿ ಮಾಡೋಣ. ಓಕೆ, ಸೊ it says that electric potential ಅಂತ ಹೇಳಿದ್ರೆ here electric potential at a point in the electric field is defined as the work done in moving without any acceleration at a unit positive charge from infinity to that point against the electrostatic force ಅಂತ ಹೇಳಿದ್ದಾರೆ. ಸೊ ಇಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಲೆಟ್ ಅಸ್ ಅಸ್ಯೂಮ್. ಓಕೆ, ಈಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಹೇಳಿದ್ರೆ ಸೊ ದಿಸ್ ಇಸ್ ಒಂದು ಪಾಸಿಟಿವ್ ಚಾರ್ಜ್ ಇದೆ. ಓಕೆ, ಯಾವುದೋ ಒಂದು ಚಾರ್ಜ್ ಇದೆ, ದಿಸ್ ಇಸ್ ಅ ಪಾಸಿಟಿವ್ ಚಾರ್ಜ್. ಇಟ್ ವಿಲ್ ಕ್ರಿಯೇಟ್ಸ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಆಲ್ ದ ಡೈರೆಕ್ಷನ್ ಅಲ್ವಾ. ಎಲ್ಲಾ ಡೈರೆಕ್ಷನ್ಸ್ ಅಲ್ಲೂ ಏನ್ ಮಾಡ್ತಾ ಇರ್ತದೆ ಅದು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇರ್ತದಲ್ವಾ. ಇನ್ ದಿಸ್ ಡೈರೆಕ್ಷನ್ ಎಲ್ಲಾ ಡೈರೆಕ್ಷನ್ ಅಲ್ಲೂ ಹೀಗೆ ಇದೊಂದು ರೀಸನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈಗ ಇದೇನಾಗುತ್ತೆ ಅಂತ ಹೇಳಿದ್ರೆ ನಾವು ಐ ವಿಲ್ ಬ್ರಿಂಗ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಅ ಪಾಯಿಂಟ್. ಈ ಪಾಯಿಂಟ್ ಅಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅನ್ನೋದನ್ನ ನಾನು ಕ್ಯಾಲ್ಕುಲೇಟ್ ಮಾಡ್ಬೇಕು. ಐ ವಾಂಟ್ ಟು ಕ್ಯಾಲ್ಕುಲೇಟ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಪಿ. ಈ ಪಿ ಪಾಯಿಂಟ್ ಅಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು ಹೇಗೆ ಅಂತ ಹೇಳಿದ್ರೆ ಸೊ ಸಿ ಎಲೆಕ್ಟ್ರಿಕ್ ದ ಡೆಫಿನೇಷನ್ ದಟ್ ಇಸ್ ಅನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡೆಫಿನೇಷನ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಅ ಪಾಯಿಂಟ್ the electric field is defined as ಅಂದ್ರೆ ಇಲ್ಲಿ ಏನಾಗಿರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತಲ್ವಾ ದಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇಟ್ಸ್ ದಿ ವರ್ಕ್ ಡನ್ ಇನ್ ಮೂವಿಂಗ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ದಟ್ ಪಾಯಿಂಟ್ ಅಗೇನ್ಸ್ಟ್ ದಿ ಎಲೆಕ್ಟ್ರಿಕ್ ಫೀಲ್ಡ್. ಸಿ ಇದು ಪಾಸಿಟಿವ್ ಚಾರ್ಜಸ್ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಹೀಗಿರುತ್ತಲ್ವಾ, ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಹೀಗಿರುತ್ತೆ. ಸೊ ದಿಸ್ ಇಸ್ ದಿ ಡೈರೆಕ್ಷನ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್. ಈಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಲೆಟ್ ಅಸ್ ಅಸ್ಯೂಮ್ ಐ ವಾಂಟ್ ಟು ಫೈಂಡ್ ಔಟ್ ದಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ದಿಸ್ ಪಾಯಿಂಟ್. ಈ ಪಿ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಸಿಯರ್ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ಅನ್ನ ತಗೊಳ್ತೀವಿ. ದಟ್ ಇಸ್ ಅ ಸ್ಮಾಲ್ ಚಾರ್ಜ್. ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ಹೇಳಿದ್ರೆ ಸೊ ದಿಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿ ಚಾರ್ಜ್ ಎಷ್ಟಿರುತ್ತೆ 1 ಕೂಲಮ್ ಇರುತ್ತೆ. magnitude of the charge is 1 coulomb and this is what your test charge. ಇದೇನಿದು ಟೆಸ್ಟ್ ಚಾರ್ಜ್. ಯಾಕೆ ಇದನ್ನ ನಾವು ಟೆಸ್ಟ್ ಚಾರ್ಜ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ವಿ ಆರ್ ಕ್ಯಾಲ್ಕುಲೇಟಿಂಗ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಇಲ್ಲಿ ಎಲೆಕ್ಟ್ರಿಕ್ ಪಿ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಷ್ಟಿದೆ ಅನ್ನೋದನ್ನ ನಾವು ಏನ್ ಮಾಡ್ತಾ ಇದೀವಿ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ಏನ್ ಮಾಡ್ತೀವಿ ನಾವು ವಿ ವಿಲ್ take this unit positive charge. ಒಂದು unit positive charge, this is a positive charge and the magnitude of the charge is 1 coulomb. ಈಗ ಇದು this is what here this is a source charge. ಇದೇನಿದು ಇದು ಟೆಸ್ಟ್ ಚಾರ್ಜ್, ಇದೇನಿದು ಸೋರ್ಸ್ ಚಾರ್ಜ್. ಈಗ ಏನ್ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಈ ಸ್ಮಾಲ್ ಚಾರ್ಜ್ ಇದೆಯಲ್ಲ 1 ಕೂಲಂಬ್ ಚಾರ್ಜ್ ಇದೆಯಲ್ವಾ, ಈ ಚಾರ್ಜ್ ಅನ್ನ ಎಷ್ಟೋ ದೂರದಲ್ಲಿದೆ ಅದು. ಓಕೆ, ಈ ಪಾಯಿಂಟ್ ಈ ಚಾರ್ಜ್ ಗಿಂತ ಎಷ್ಟೋ ತುಂಬಾ ದೂರದಲ್ಲಿದೆ. ಸೊ ವಿ ಡೋಂಟ್ ನೋ ದಿ ಎಕ್ಸಾಕ್ಟ್ ಲೊಕೇಶನ್. ಓಕೆ, ಯಾವುದೋ ಒಂದು ಎಕ್ಸಾಕ್ಟ್ ಲೊಕೇಶನ್ ಎಕ್ಸಾಕ್ಟ್ ಪಾಯಿಂಟ್ ಗೊತ್ತಿಲ್ಲ ನಮ್ಗೆ. ಸೊ ಆ ಪಾಯಿಂಟ್ ಇಂದ ನಾವೇನ್ ಮಾಡ್ತಾ ಇದೀವಿ ತಗೊಂಡ್ ಬರ್ತಾ ಇದೀವಿ. ಸೊ ವೈದರ್ ಇಟ್ ಮೇ ಬಿ ಇಲ್ಲಿ ಇದಿಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕನ್ಸಿಡರ್ ಮಾಡಿದ್ರೆ
ಎಲೆಕ್ಟ್ರಿಕ್ ಫೀಲ್ಡ್ ರೀಸನ್ ಇದೆ. ಸೊ ಈ ಪಾಯಿಂಟ್ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಇದೆ ಅಂತ ಕನ್ಸಿಡರ್ ಮಾಡಿ, ಇದನ್ನ ಇನ್ಫಿನಿಟಿ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಈ ಪಾಯಿಂಟ್ ಅಲ್ಲಿ ಇದೆ ಈ ಚಾರ್ಜ್, ಕ್ಯೂ ಚಾರ್ಜ್ ಇಲ್ಲಿದೆ. ಸೊ ಈ ಪಾಯಿಂಟ್ ಇಂದ ಎಷ್ಟು ದೂರದಲ್ಲಿ ಇದೆ, ಇದು ಇನ್ಫಿನೈಟ್ ಪಾಯಿಂಟ್ ಡಿಸ್ಟೆನ್ಸ್ ದೂರದಲ್ಲಿದೆ. ಸೊ ವಿ ಡೋಂಟ್ ನೋ ದಿ ಎಕ್ಸಾಕ್ಟ್ ಲೊಕೇಶನ್ ಎಷ್ಟು ದೂರ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ನಾವೇನ್ ತಗೊಳ್ತೀವಿ ಅಂತ ಹೇಳಿದ್ರೆ ಇನ್ಫಿನಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈಗ ಇನ್ಫಿನಿಟಿ ಡಿಸ್ಟೆನ್ಸ್ ದೂರದಲ್ಲಿದೆ ಅಲ್ವಾ, ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ ತಗೊಂಡ್ಬರ್ಲಿಕ್ಕೆ ಈ ಕ್ಯೂ ಚಾರ್ಜ್ ಅನ್ನ ಪಾಯಿಂಟ್ ಎ ಇದೆ, ಎ ಪಾಯಿಂಟ್ ಇಂದ ಪಿ ಪಾಯಿಂಟ್ ಗೆ ತಗೊಂಡ್ಬರ್ಲಿಕ್ಕೆ ನಾವು ಎಷ್ಟು ವರ್ಕ್ ಡನ್ ಅನ್ನ ಮಾಡ್ಬೇಕಲ್ವಾ, ದಟ್ ವರ್ಕ್ ಡನ್ ವಿಚ್ ಇಸ್ ವಿ ವಿಲ್ ಕಾಲ್ಡ್ ಆಸ್ ವಾಟ್, ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಹೇಳ್ತೇವೆ. ಈಗ ಕ್ಯೂ ಚಾರ್ಜ್ ಇಲ್ಲಿದೆ, ಎ ಪಾಯಿಂಟ್ ಅಲ್ಲಿ ಇದೆ ಅಲ್ವಾ. ಸೊ ಈ ಚಾರ್ಜ್ ಅನ್ನ ಏನ್ ಮಾಡ್ತಿದೀವಿ ನಾವು, ಸ್ಲೋಲಿ ತಕೊಂಡ್ ಬರ್ತಾ ಇದೀವಿ. ತಕೊಂಡ್ಬಂದು ಎಲ್ಲಿ ಇಡ್ತೀವಿ ನಾವು, ಸ್ಲೋಲಿ ತಕೊಂಡ್ಬಂದು ಈ ಪಿ ಪಾಯಿಂಟ್ ಅಲ್ಲಿ ಇಡ್ತೀನಿ. ಕ್ಯೂ ಚಾರ್ಜ್ ಅನ್ನ, ಕ್ಯೂ ಚಾರ್ಜ್ ಎಷ್ಟಿದೆ, ಕ್ಯೂ ಚಾರ್ಜ್ ವಿಚ್ ಇಸ್ ಈಕ್ವಲ್ಸ್ ಟು 1 ಕೂಲಂಬ್ ಚಾರ್ಜ್. ಓಕೆ, ಯೂನಿಟ್ ಪಾಸಿಟಿವ್ ಚಾರ್ಜ್. ಈ ಚಾರ್ಜ್ ಅನ್ನ ಕ್ಯೂ ಪಾಯಿಂಟ್ ಅಲ್ಲಿ ಇರೋದು, ಈ ಕ್ಯೂ ಚಾರ್ಜ್ ಅನ್ನ ಎಲ್ಲಿ ಇಡ್ತಾ ಇದ್ದೀನಿ ನಾನು, ಎ ಪಾಯಿಂಟ್ ಇಂದ ತಗೊಂಡ್ಬಂದು ಪಿ ಪಾಯಿಂಟ್ ಗೆ ಇಡ್ತಾ ಇದ್ದೀನಿ. ತಗೊಂಡ್ಬಂದು ಇಡ್ಬೇಕು ಅಂತ ಹೇಳಿದ್ರೆ ಸೊ ವಿ ಹ್ಯಾವ್ ಟು ಡೂ ದಿ ವರ್ಕ್ ಅಲ್ವಾ. ನಾನು ಒಂದು ಒಂದು ಆಬ್ಜೆಕ್ಟ್ ಅನ್ನು, ಈ ಒಂದು ಆಬ್ಜೆಕ್ಟ್ ಅನ್ನ ಈ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಗೆ ಇಡಬೇಕು ಅಂತ ಹೇಳಿದ್ರೆ ಸೊ ವಿ ಹ್ಯಾವ್ ಟು ಡೂ ದಿ ವರ್ಕ್ ಮಾಡ್ಬೇಕಲ್ವಾ. ಸೊ ಆ ವರ್ಕ್ ಡನ್ ಗೆ ಏನ್ ಹೇಳ್ತೀವಿ ನಾವು, ದಿಸ್ ಇಸ್ ವಿ ವಿಲ್ ಕಾಲ್ಡ್ ಅಸ್ ವಾಟ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ದಟ್ ಪಾಯಿಂಟ್ ಅಂತ ಹೇಳ್ತೇವೆ. ಓಕೆ, ಈ ಪಾಯಿಂಟ್ ಗೆ ಏನ್ ಹೇಳ್ತೀವಿ, ಈ ವರ್ಕ್ ಡನ್. ಈಗ ಜಸ್ಟ್ ಸಿಂಪಲ್ ಏನು ಅಂತ ಹೇಳಿದ್ರೆ, ಈಗ ಒಂದು ಇದು ಸ್ಪ್ರಿಂಗ್ ಇದೆ ಅಂತ ಕನ್ಸಿಡರ್ ಮಾಡಿ. ಈ ಸ್ಪ್ರಿಂಗ್ ಅಲ್ಲಿ ಏನ ಮಾಡ್ತೀನಿ ಅಂತ ಹೇಳಿದ್ರೆ, ಈ ಸ್ಪ್ರಿಂಗ್ ಅನ್ನ ನಾನು ಸ್ಟ್ರೆಚ್ ಮಾಡ್ತೀನಿ ಅಲ್ವಾ. ಈ ಸ್ಪ್ರಿಂಗ್ ಹೀಗಿದೆ, ಈ ಸ್ಪ್ರಿಂಗ್ ಅನ್ನ ಏನ್ ಮಾಡ್ತೀನಿ ನಾನು ಈಗ ಸ್ಟ್ರೆಚ್ ಮಾಡ್ತೀನಿ. ಸ್ಟ್ರೆಚ್ ಮಾಡಿದವಾಗ ಈ ಬಾಕ್ಸ್ ಇದೆಯಲ್ವಾ, ಈ ಆಬ್ಜೆಕ್ಟ್ ಇದೆಯಲ್ವಾ, ತುದಿಯಲ್ಲಿ ಕಟ್ಟಿರುವಂತ ಆಬ್ಜೆಕ್ಟ್ ಏನಾಗಿತ್ತು, ಇಲ್ಲಿರುವಂತ ಆಬ್ಜೆಕ್ಟ್ ಇಷ್ಟೇನಾಯ್ತು, ಡಿಸ್ಪ್ಲೇಸ್ಮೆಂಟ್ ಆಯ್ತು. ಆಬ್ಜೆಕ್ಟ್ ಇಲ್ಲಿದೆ, ಇಲ್ಲಿರೋದೇನಾಯ್ತು, ಈ ಕಡೆ ಡಿಸ್ಪ್ಲೇಸ್ಮೆಂಟ್ ಆಯ್ತು. ಈ ಕಡೆ ಡಿಸ್ಪ್ಲೇಸ್ಮೆಂಟ್ ಆಗ್ಬೇಕು ಅಂತ ಹೇಳಿದ್ರೆ ನಾನೇನ್ ಮಾಡ್ತಿದ್ದೀನಿ, ಐ ಆಮ್ ಡೂಯಿಂಗ್ ದಿ ವರ್ಕ್. ಏನ್ ಮಾಡ್ತಾ ಇದ್ದೀನಿ ನಾನು, ಈ ಸ್ಪ್ರಿಂಗ್ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ಅವಾಗ ಏನಾಗುತ್ತೆ, ಈ ಸ್ಪ್ರಿಂಗ್ ನನ್ನ ವರ್ಕ್ ಡನ್ ಏನಾಗಿರುತ್ತೆ, ವಿಚ್ ಹ್ಯಾಸ್ ಬಿನ್ ಕನ್ವರ್ಟೆಡ್ ಇನ್ ಟು ದಿ ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿ ಸ್ಪ್ರಿಂಗ್. ಈ ಸ್ಪ್ರಿಂಗಿನ ಪೊಟೆನ್ಷಿಯಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದೇ ತರನೇ ಸೇಮ್ ಥಿಂಗ್ ಹಿಯರ್. ಇಲ್ಲಿ ಏನಾಗುತ್ತೆ, ನಾನು ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅಪ್ಲೈ ಮಾಡಿದ್ರೆ ಈ ಆಬ್ಜೆಕ್ಟ್, ಈ ಬಾಕ್ಸ್ ಏನಾಗುತ್ತೆ, ಈ ಆಬ್ಜೆಕ್ಟ್ ಏನಾಗುತ್ತೆ, ಇಟ್ ವಿಲ್ ಕಮ್ಸ್ ಟು ಹಿಯರ್ ಅಟ್ ದಿಸ್ ಪೊಸಿಷನ್. ಈ ಪೊಸಿಷನ್ ಗೆ ಬರುತ್ತಲ್ವಾ, ಎಲ್ಲಿಂದ ಎಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ, ಇಷ್ಟು ಮತ್ತು ದಟ್ ಈಸ್ ಅನ್ ಎಕ್ಸ್ ಅಷ್ಟು ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ ಅಲ್ವಾ, ಎಕ್ಸ್ ಅಷ್ಟು ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಸೊ ಇಲ್ಲಿರುವಂತ ಆಬ್ಜೆಕ್ಟ್ ಅನ್ನ ತೆಗೆದು ಇಲ್ಲಿ ಇಡ್ತಾ ಇದ್ದೀನಿ. ಸೊ ಅಲ್ಲಿರುವ ಆಬ್ಜೆಕ್ಟ್ ಅನ್ನ ಈ ಕಡೆ ತಗೊಂಡ್ಬಂದು ಇಡ್ಬೇಕು ಅಂತ ಹೇಳಿದ್ರೆ ನಾನು ವರ್ಕ್ ಮಾಡಬೇಕು. ಸೊ ನನ್ನ ವರ್ಕ್, ನಾನು ಎಷ್ಟು ವರ್ಕ್ ಮಾಡ್ತೀನಲ್ವಾ ಅಷ್ಟು ಏನಾಗುತ್ತೆ, ವಿಚ್ ಇಸ್ ಕನ್ವರ್ಟೆಡ್ ಇನ್ ಟು ದಿ ಪೊಟೆನ್ಷಿಯಲ್ ಎನರ್ಜಿ ಆಫ್ ದಟ್ ಸ್ಪ್ರಿಂಗ್. ಅದೇ ತರನೇ ಇಲ್ಲೂ ಸಹ ಆಗುತ್ತೆ. ಇಲ್ಲಿ ಏನ್ ಹೇಳ್ತೀವಿ ನಾವು, ಇಲ್ಲಿ ಈ ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿ ಸ್ಪ್ರಿಂಗ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ಏನಾಗಿರುತ್ತೆ, ಇದಕ್ಕೆ ಏನ್ ಹೇಳ್ತೀವಿ ನಾವು, ದಿಸ್ ಇಸ್ ಅ ಚಾರ್ಜ್. ಈ ಚಾರ್ಜ್ ಅನ್ನ ಪಾಯಿಂಟ್ ಎ ದಿಂದ, ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಗೆ ತಗೊಂಡ್ ಬರ್ತಾ ಇದೀವಿ. ಹೇಗ್ ತಗೊಂಡ್ ಬರ್ತಾ ಇದೀವಿ, ವಿತೌಟ್ ಎನಿ ಎಕ್ಸಲರೇಷನ್ ಅಂತ ಹೇಳಿದ್ದಾರೆ. ವಿತೌಟ್ ಎನಿ ಎಕ್ಸಲರೇಷನ್ ಅಂತ ಹೇಳಿದ್ರೆ ಏನ್ ತಗೊಬಂದು ಇಲ್ಲಿರೋ ಚಾರ್ಜ್ ಇಲ್ಲಿದೆ, ಪಟ್ ಅಂತ ತಗೊಬಂದು ಇಲ್ಲಿ ಇಡೋದಲ್ಲ. ಓಕೆ, ಇಲ್ಲಿ ಚಾರ್ಜ್ ಇದೆ, ಇಲ್ಲಿ ಕ್ಯೂ ಚಾರ್ಜ್ ಇದೆ ಅಂತ ಹೇಳ್ಕೊಂಡು ಫಾಸ್ಟ್ ಆಗಿ ತಗೊಬಂದು ಇಡೋದಲ್ಲ. ಅದು ಏನಾಗ್ಬೇಕು, ವಿತೌಟ್ ಎನಿ ಎಕ್ಸಲರೇಷನ್ ಸ್ಲೋಲಿ ಮೂವ್ ಮಾಡ್ಬೇಕು. ಹೇಗೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ದಿ ವೆರಿ 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 ಸ್ಲೋ. ಮೂವ್ಮೆಂಟ್ ಆಗ್ತಾ ಇದೆಯೋ ಇಲ್ವೋ ಅಂತ ಗೊತ್ತಾಗ್ಬಾರ್ದು, ಅಷ್ಟು ಸ್ಲೋಲಿ ಈ ಚಾರ್ಜ್ ಅನ್ನ ತಗೊಂಡ್ಬಂದು ಎ ಪಾಯಿಂಟ್ ಅಲ್ಲಿ ಇರುವಂತ ಚಾರ್ಜ್ ಅನ್ನ, ಕ್ಯೂ ಚಾರ್ಜ್ ಅನ್ನ ತಗೊಂಡ್ಬಂದು ಏನ್ ಮಾಡ್ತೀವಿ, ಪಿ ಪಾಯಿಂಟ್ ಗೆ ಇಡಬೇಕು. ಇಲ್ಲಿ ನೋಡಿ, ಇಲ್ಲಿ ಏನಿದೆ, ದ ಎಲೆಕ್ಟ್ರಿಕ್ ಫೋರ್ಸ್ ಇನ್ ದಿಸ್ ಡೈರೆಕ್ಷನ್ ಅಲ್ವಾ. ಎಲೆಕ್ಟ್ರಿಕ್ ಫೋರ್ಸ್ ಈ ಡೈರೆಕ್ಷನ್ ಇದೆ, ಔಟ್ವರ್ಡ್ ಡೈರೆಕ್ಷನ್ ಇದೆ. ಇದೇನ್ ಮಾಡ್ತಾ ಇದೆ, ಅಪೋಸ್ ಮಾಡ್ತಾ ಇದೆ ಅಲ್ವಾ. ಈ ಚಾರ್ಜ್ ಪಾಸಿಟಿವ್ ಚಾರ್ಜ್ ಇದೆ, ಈ ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿದೆ, ಈ ಡೈರೆಕ್ಷನ್ ಇದೆ. ಈ ಡೈರೆಕ್ಷನ್ ಅಲ್ಲಿ ಇದ್ರೆ ಎಲೆಕ್ಟ್ರಿಕ್ ಫೋರ್ಸ್ ಸಹ ಏನಾಗಿರುತ್ತೆ, ಸೇಮ್ ಡೈರೆಕ್ಷನ್ ಇರುತ್ತಲ್ವಾ. ಎಲೆಕ್ಟ್ರಿಕ್ ಫೋರ್ಸ್ ಸಹ ಏನಿದೆ, ಸೇಮ್ ಡೈರೆಕ್ಷನ್ ಇದೆ. ಸೊ ನಾವು ಚಾರ್ಜ್ ಅನ್ನ ಎಲ್ಲಿ ತಗೊಂಡ್ಬರ್ತಾ ಇದೀವಿ, ಇನ್ಫಿನಿಟಿ ಪಾಯಿಂಟ್ ಇಂದ, ಚಾರ್ಜ್ ಕ್ಯೂ ಅನ್ನ ಇನ್ಫಿನಿಟಿ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ ತಗೊಂಡ್ಬರ್ತಾ ಇದೀವಿ. ಸೊ ದಿಸ್ ಇಸ್ ಪಾಸಿಟಿವ್ ಚಾರ್ಜ್, ದಿಸ್ ಇಸ್ ಆಲ್ಸೋ ಪಾಸಿಟಿವ್ ಚಾರ್ಜ್ ಅಲ್ವಾ. ಇದು ಪಾಸಿಟಿವ್ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್. ಹಾಗಾದ್ರೆ ಏನ್ ಮಾಡ್ತಾ ಇದ್ದೇನೆ, ಸ್ಲೋಲಿ ತಗೊಂಡ್ಬರೋದ್ರಿಂದ ಸೊ ಇದೇನ್ ಮಾಡ್ತಾ ಇದೆ, ರಿಪಲ್ಷನ್ ಮಾಡ್ತಾ ಇದೆ. ನೀನು ಹೋಗು ಹೋಗು ದೂರ ಹೋಗು ಅಂತ ಹೇಳ್ತಾ ಇದೆ, ಯಾವುದು, ಈ ಸೋರ್ಸ್ ಚಾರ್ಜ್. ಬಟ್ ಆದ್ರೆ ನಾನೇನ್ ಮಾಡ್ತಾ ಇದ್ದೀನಿ, ಫೋರ್ಸ್ಫುಲಿ ವರ್ಕ್ ಮಾಡ್ತಾ ಇದೀನಿ. ನೀನಿಲ್ಲ, ಆ ಕಡೆ ಹೋಗು. ಎ ಪಾಯಿಂಟ್ ಇಂದ ಹೋಗಿ ಎ ಪಾಯಿಂಟ್ ಅಲ್ಲಿ ಇರೋದನ್ನ ನೀನ್ ಚಾರ್ಜ್ ಅನ್ನ ತಗೊಂಡೋಗಿ ಎಲ್ಲಿ ಇಡ್ತಾ ಇದೀನಿ ನಾನು, ಪಿ ಪಾಯಿಂಟ್ ಗೆ ತಗೊಂಡೋಗಿ ಇಡ್ತಾ ಇದೀನಿ. ದಟ್ ಈಸ್ ವಾಟ್ ಇಯರ್ ಪಾಯಿಂಟ್ ಚಾರ್ಜ್ ಅನ್ನ ಈ ಕಡೆ ಇಡ್ತಾ ಇದೀನಿ ಅಲ್ವಾ. ಸೊ ದಿಸ್ ಇಸ್, ಎಷ್ಟು ವರ್ಕ್ ಮಾಡ್ಬೇಕಲ್ವಾ ನಾನು, ಈ ಪಾಯಿಂಟ್, ಈ ಕ್ಯೂ ಚಾರ್ಜ್ ಅನ್ನ ಈ ಎ ಪಾಯಿಂಟ್ ಇಂದ ಪಿ ಪಾಯಿಂಟ್ ಗೆ ತಗೊಂಡು ಹೋಗ್ಲಿಕ್ಕೆ ಎಷ್ಟು ವರ್ಕ್ ಡನ್ ಮಾಡ್ಬೇಕಲ್ವಾ. ದಟ್ ವರ್ಕ್ ಡನ್ ವಿಚ್ ಇಸ್ ಕನ್ವರ್ಟೆಡ್ ಇನ್ ಟು ದಿ
ಪೊಟೆನ್ಷಿಯಲ್ ಎನರ್ಜಿ. ದಟ್ ಈಸ್ ವಾಟ್ ಇಯರ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ಏನ್ ಹೇಳ್ತೀವಿ ನಾವು, ನಾವು ಮಾಡುವಂತ ವರ್ಕ್ ಡನ್ ಏನಾಗುತ್ತೆ, ವಿಚ್ ಹಾಸ್ ಬಿನ್ ಕನ್ವರ್ಟೆಡ್ ಇನ್ ಟು ದಿ ಪೊಟೆನ್ಷಿಯಲ್ ದಟ್ ಪಾಯಿಂಟ್. ಆ ಪೊಟೆನ್ಷಿಯಲ್ ಆಗಿ ಆ ಪಾಯಿಂಟಿನ ಪೊಟೆನ್ಷಿಯಲ್ ಆಗಿ ಕನ್ವರ್ಟ್ ಆಗುತ್ತೆ, ಅದಕ್ಕೆ ಈಕ್ವಲ್ ಆಗಿರುತ್ತೆ. ಇಸ್ ಇಟ್ ಕ್ಲಿಯರ್? ಓಕೆ. ಸೊ ಹೀಗೆ ಈಗ ನೀವು ಕೇಳ್ಬೋದು, ಸೊ ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ ವಿತೌಟ್ ಎನಿ ಎಕ್ಸಲರೇಷನ್ ಅಂದ್ರೆ ಸ್ಲೋಲಿ ಮೂವ್ಮೆಂಟ್ ಮಾಡ್ಬೇಕಲ್ವಾ. ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ, ಇದು ಪಾಸಿಟಿವ್ ಚಾರ್ಜ್ ಇದೆ. ಇಫ್ ಐ ಟೇಕ್ ಇಟ್ ಆಸ್ ನೆಗೆಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್ ತಗೊಂಡಿದ್ರೆ ಏನಾಗಬಹುದಿತ್ತು ಅಂತ ಕೇಳ್ಬೋದಲ್ವಾ, ಅಲ್ವಾ. ಸೊ ದಿಸ್ ಇಸ್ ದ ನೆಗೆಟಿವ್ ಚಾರ್ಜ್ ಅಂತ ಕನ್ಸಿಡರ್ ಮಾಡಿ. ನೆಗೆಟಿವ್ ಚಾರ್ಜ್ ಇಲ್ಲಿ ನಾನು ಯೂನಿಟ್ ಪಾಸಿಟಿವ್ ಚಾರ್ಜ್ ತಗೊಂಡಿದ್ದೀನಿ ಅಂತ ಕನ್ಸಿಡರ್ ಮಾಡಿ. ಐ ಹ್ಯಾವ್ ಟೇಕನ್ ಹಿಯರ್ ನೆಗೆಟಿವ್ ಚಾರ್ಜ್ ಅಂಡ್ ದಿಸ್ ಇಸ್ ವಾಟ್ ಇಯರ್ ಯೂನಿಟ್ ಪಾಸಿಟಿವ್ ಚಾರ್ಜ್. ಈಗ ಏನ್ ಮಾಡ್ತಾ ಇದೀವಿ, ಸ್ಲೋಲಿ ಮೂವ್ಮೆಂಟ್ ಮಾಡ್ಬೇಕಲ್ವಾ. ನಾವು ಐ ವಾಂಟ್ ಟು ಕ್ಯಾಲ್ಕುಲೇಟ್ ದಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಈ ಯಾವುದೋ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಟ್ ಅ ಪಾಯಿಂಟ್ ಪಿ ಪಾಯಿಂಟ್ ಅಲ್ಲಿ. ಈಗ ಚಾರ್ಜ್ ಇಲ್ಲಿದೆ, ಕ್ಯೂ ಚಾರ್ಜ್ ಇಲ್ಲಿದೆ ಅಲ್ವಾ, ಕ್ಯೂ ಚಾರ್ಜ್ ಇಲ್ಲಿದೆ. ಇಲ್ಲಿರುವಂತ ಚಾರ್ಜ್ ಅನ್ನ ಸ್ಲೋಲಿ ಈಗ ನಾನು ಏನ್ ಮಾಡ್ತೀನಿ, ಈಗ ಪಾಸಿಟಿವ್ ಚಾರ್ಜ್ ಅಂದ್ರೆ ಏನಾಗುತ್ತೆ, ಪಾಸಿಟಿವ್ ಚಾರ್ಜ್ ಅಂತ ಹೇಳಿದ್ರೆ ಇದು ನೆಗೆಟಿವ್ ಚಾರ್ಜ್ ಫಾಸ್ಟ್ ಆಗಿ ಅಟ್ರಾಕ್ಟ್ ಆಗತ್ತಲ್ವಾ. ಸೊ ಇದೇನ್ ಮಾಡ್ತಾ ಇದೆ, ಫಾಸ್ಟ್ ಆಗಿ ಅಟ್ರಾಕ್ಷನ್ ಮಾಡ್ತಾ ಇದೆ. ನಾವೇನ್ ಮಾಡ್ಬೋದು, ಈ ಚಾರ್ಜ್ ಅನ್ನ ಫಾಸ್ಟ್ ಆಗಿ ಹೋಗಿ ಅಟ್ರಾಕ್ಟ್ ಮಾಡ್ಲಿಕ್ಕೆ ಬಿಡಬಾರ್ದು, ಸ್ಲೋಲಿ ಏನ್ ಮಾಡ್ಬೇಕು, ಹೋಲ್ಡ್ ಮಾಡಿ ಎಳೆದಿಟ್ಕೊಂಡಿರ್ಬೇಕು. ಇದೇನ್ ಮಾಡ್ತಾ ಇದೆ, ದರ್ ಇಸ್ ಅ ಫೋರ್ಸ್ ಆಫ್ ಅಟ್ರಾಕ್ಷನ್. ನೆಗೆಟಿವ್ ಚಾರ್ಜ್ ಮತ್ತೆ ಪಾಸಿಟಿವ್ ಚಾರ್ಜ್ ಇದೆ, ಸಡನ್ಲಿ ಏನಾಗ್ತದೆ, ಅಟ್ರಾಕ್ಷನ್ ಆಗ್ತದೆ. ನಾವೇನ್ ಮಾಡ್ಬೇಕು, ಹೋಲ್ಡ್ ಮಾಡಿ ಸ್ಲೋಲಿ ಸ್ಲೋಲಿ ಬಿಡ್ತಾ ಹೋಗ್ಬೇಕು ಇದನ್ನ. ಈಗ ಇಟ್ಕೊಂಡು ನಾನು ಥ್ರೆಡ್ ಇಲ್ಲಿ ಕಟ್ಟಿದ್ದೀನಿ ಅಂತ ಕನ್ಸಿಡರ್ ಮಾಡಿ, ಈಗ ಇಟ್ಕೊಂಡು ಕಟ್ಟಿ ಈ ಕಡೆಯಿಂದ ಎಳಿತಾ ಇದ್ದೀನಿ. ಅವಾಗ ಏನಾಗುತ್ತೆ, ಸ್ಲೋಲಿ ಬಿಡ್ತಾ ಹೋಗ್ಬೇಕು ನಾವು ಈ ಚಾರ್ಜ್ ನ. ಸ್ಲೋಲಿ ಬಿಡ್ತಾ 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 ಎಲ್ಲ ಹೋಗ್ತೀವಿ, ಅಟ್ ಅ ಪಾಯಿಂಟ್ ಪಿ ಅಲ್ಲಿ ಹೋಗ್ತಾ ಇದೀವಿ. ಸೊ ಇಲ್ಲಿಂದ ಪಾಯಿಂಟ್ ಚಾರ್ಜ್ ನ ಈ ಕಡೆ ಹೋಗಿ ತಕೊಂಡ್ ಬಿಡ್ಲಿಕ್ಕೆ ನಾವು ಎಷ್ಟು ವರ್ಕ್ ಡನ್ ಮಾಡ್ತೀವಲ್ವಾ, ದಟ್ ಈಸ್ ವಿ ವಿಲ್ ಕಾಲ್ಡ್ ಅಸ್ ವಾಟ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಓಕೆ. ಅದೇ ತರನೇ ಇಲ್ಲಿ ಪಾಸಿಟಿವ್ ಚಾರ್ಜ್ ತಗೊಂಡ್ರೆ ದರ್ ಇಸ್ ಅ ರಿಪಲ್ಷನ್ ಇರುತ್ತೆ. ರಿಪಲ್ಷನ್ ಇದ್ರೂ ನಾವೇನ್ ಮಾಡ್ತಿದೀವಿ, ಅದಕ್ಕೆ ಅಪೋಸಿಟ್ ಆಗಿ ಏನ್ ಮಾಡ್ತಾ ಇದೀವಿ, ಎಲೆಕ್ಟ್ರಿಕ್ ಫೀಲ್ಡ್ ಗೆ ಅಪೋಸಿಟ್ ಆಗಿ ನಾವು ವರ್ಕ್ ಮಾಡ್ತಾ ಇದೀವಿ. ಇಲ್ಲೂ ಸಹ ಇದು ಎಲೆಕ್ಟ್ರಿಕ್ ಫೀಲ್ಡ್ ಗೆ ಅಪೋಸಿಟ್ ಆಗಿ ವರ್ಕ್ ಮಾಡ್ತಾ ಇದೀವಿ. ಇಲ್ಲೂ ಸಹ ಎಲೆಕ್ಟ್ರಿಕ್ ಫೀಲ್ಡ್ ಗೆ ಅಪೋಸಿಟ್ ಆಗಿ ಏನ್ ಮಾಡ್ತಾ ಇದೀವಿ, ನಾವು ವರ್ಕ್ ಮಾಡ್ತಾ ಇದೀವಿ. ಇದು ಅಟ್ರಾಕ್ಷನ್ ಆಗ್ತಾ ಇದೆ, ನಾವೇನ್ ಮಾಡ್ತೀವಿ, ಈ ಕಡೆ ಪುಲ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ಏನಾಗುತ್ತೆ, ಸೊ ಇಟ್ ವಿಲ್ ಬಿ ದಿ work done which has been converted into the potential, that is an electric potential ಆಗಿ ಕನ್ವರ್ಟ್ ಆಗುತ್ತೆ. This is we will call it as now what, electric potential ಅಂತ ಹೇಳ್ತೇವೆ. Okay. So here, so the electric potential difference between the 2 point is defined as. ಈಗ next electric potential ಆಯ್ತಲ್ಲ, now we will study the electric potential difference ಅಂತ ಹೇಳ್ತೇವೆ. electric potential difference between the 2 points is defined as the work done bringing a unit positive charge from one point to another point. ನಮಗೆ electric potential ಅಂದ್ರೆ ಗೊತ್ತಾಯ್ತು, ನಾವೀಗ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಲೆಟ್ಸ್ ಬಿಟ್ ಮೈ ಪೊಟೆನ್ಷಿಯಲ್ ಡಿಫರೆನ್ಸ್ ಅಲ್ವಾ. ಪೊಟೆನ್ಷಿಯಲ್ ಡಿಫರೆನ್ಸ್, ಇಲ್ಲಿ ಒಂದು ಚಾರ್ಜ್ ಇದೆ, ಪಾಸಿಟಿವ್ ಚಾರ್ಜ್ ಇದೆ ಅಲ್ವಾ. ಇದರ ಫೀಲ್ಡ್ ಇಲ್ಲಿದೆ, ಇಲ್ಲಿ ತನಕ ಫೀಲ್ಡ್ ಇದೆ ಅಂತ ಕನ್ಸಿಡರ್. ಇಲ್ಲಿ ತನಕ ಫೀಲ್ಡ್ ಇದೆ, ಈ ತರ ಇದೊಂದು ಫೀಲ್ಡ್ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಲ್ವಾ. ಈಗ ಏನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ನಾನು ಈ ಚಾರ್ಜ್ ಅನ್ನ ಪಿ ಪಾಯಿಂಟ್ ಅಲ್ಲಿ ಇದೆ, ನಾನು ಎಲ್ಲಿ ತಗೊಂಡ್ಬರ್ಬೇಕು, ಕ್ಯೂ ಪಾಯಿಂಟ್ ತಗೊಂಡ್ಬರ್ಬೇಕು ಅಲ್ವಾ. ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿದೆ, ಇಲ್ಲಿ ಪಿ ಪಾಯಿಂಟ್ ಅಲ್ಲಿಂದ ಈ ಲೆಟಸ್ ಅಸ್ಯೂಮ್ ಚಾರ್ಜ್ ಇಲ್ಲಿದೆ, ಈ ಪಿ ಪಾಯಿಂಟ್ ಅಲ್ಲಿ ಇದೆ ಅಂತ ಕನ್ಸಿಡರ್ ಮಾಡಿ. ಚಾರ್ಜ್ ಪಿ ಪಾಯಿಂಟ್ ಅಲ್ಲಿ ಇದೆ, ನಾನು ಎಲ್ಲಿ ತಗೊಂಡ್ಬರ್ಬೇಕು, ಕ್ಯೂ ಪಾಯಿಂಟ್ ತಗೊಂಡ್ಬರ್ಬೇಕು. ಹೀಗೆ ತಗೊಂಡ್ಬರ್ತಾ ಇದ್ದೀನಿ ಈ ಚಾರ್ಜ್ ಅನ್ನ ಪಿ ಪಾಯಿಂಟ್ ಇಂದ ಕ್ಯೂ ಪಾಯಿಂಟ್ ತಗೊಂಡ್ಬರ್ತಾ ಇದ್ದೀನಿ. ಸೊ ತಗೊಂಡ್ಬರ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಸೊ ದರ್ ಇಸ್ ಅ ರಿಪಲ್ಷನ್ ಇರುತ್ತಲ್ವಾ. ಸೊ ದರ್ ವಿಲ್ ಬಿ ದಿ ಎಲೆಕ್ಟ್ರಿಕ್ ರಿಪಲ್ಷನ್ ಇರ್ತದೆ. ಇಲ್ಲಿ ದಿಸ್ ಇಸ್ ಪಾಸಿಟಿವ್ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್, ದೂರ ಹೋಗು ಅಂತ ಇರ್ತದೆ. ಬಟ್ ಆದ್ರೆ ನಾವೇನ್ ಮಾಡ್ತಿದೀವಿ, ವಿ ಆರ್ ಅಪ್ಲೈಂಗ್ ದಿ ಫೋರ್ಸ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಫೋರ್ಸ್ ಇನ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ನಾವೇನ್ ಮಾಡ್ತಿದೀವಿ, ಫೋರ್ಸ್ ಅನ್ನು ಅಪ್ಲೈ ಮಾಡಿ. ಸೊ ಇದು ಚಾರ್ಜ್ ಅನ್ನ, ಇಲ್ಲಿರುವಂತ ಚಾರ್ಜ್ ಅನ್ನ ಈ ಪಾಯಿಂಟ್ ತಗೊಂಡ್ ಬರ್ತಾ ಇದೀವಿ. ಸೊ ಈ ಪಾಯಿಂಟ್ ಅಲ್ಲಿ ಇದ್ದವಾಗ ಇದರ ಪೊಟೆನ್ಷಿಯಲ್ ಬೇರೆ ಇತ್ತು, ಈ ಪಾಯಿಂಟ್ ಅಲ್ಲಿ ಇದ್ದವಾಗ ಇದರ ಪೊಟೆನ್ಷಿಯಲ್ ಏನಾಗಿರುತ್ತೆ, ಬೇರೆ ಇರುತ್ತೆ ಅಟ್ ಅ ಪಾಯಿಂಟ್ ಪಿ ಅಲ್ವಾ. ಎಲೆಕ್ಟ್ರಿಕ್ ಫೀಲ್ಡ್ ಡಿಸ್ಟೆನ್ಸ್ ಯಾವ್ದ್ರಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ, ಈ ಕ್ಯೂ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ ಅಲ್ವಾ. ಹತ್ರ ಇದೆ, ಚಾರ್ಜ್ ಗೆ ಹತ್ರ ಇದೆ, ಇದು ಚಾರ್ಜ್ ಇಂದ ದೂರ ಇರೋದ್ರಿಂದ ಪಿ ಪಾಯಿಂಟ್. ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ವಿಲ್ ಬಿ ದಿ ಮ್ಯಾಕ್ಸಿಮಮ್ ಅಟ್ ಅ ಪಾಯಿಂಟ್ ಕ್ಯೂ ಅಂಡ್ ಮಿನಿಮಮ್ ಅಟ್ ಅ ಪಾಯಿಂಟ್ ಪಿ. ಓಕೆ. ಈಗ ಈ ಮಿನಿಮಮ್ ಇಂದ ಇಲ್ಲಿಂದ ನಾವು ಇಲ್ಲಿ ತಗೊಂಡ್ ಬರ್ತಾ ಇದೀವಿ. ಸೊ ದಟ್ ಇಸ್ ಅ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ V1, ಇದು V2 ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಅ ಪಾಯಿಂಟ್ P, that is we will consider as a V1, and this is electric potential at a point P, that is ಅಥವಾ ಡೈರೆಕ್ಟ್ ಆಗಿ ತಗೊಳ್ತೀನಿ, that is VP and this is VQ
ಸೊ ನಾವು ಐ ವಾಂಟ್ ಟು ಫೈಂಡ್ ಔಟ್ ದಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ಸೊ ದಿಸ್ ಇಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ವಿಲ್ ಕ್ಯಾಲ್ಕುಲೇಟೆಡ್ ಬೈ ಡಿಫರೆನ್ಸ್. ಡಿಫರೆಂಟ್ ಮಾಡ ನಾವು ಡಿಫರೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ದಟ್ ಇಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ವಿಚ್ ಇಸ್ ಈಕ್ವಲ್ಸ್ ಟು ವಿ ಕ್ಯೂ ಮೈನಸ್ ವಿ ಪಿ ಅಂತ ತಗೊಳ್ತೀವಿ. ಯಾಕೆ? ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದಿ ಟೂ ಪಾಯಿಂಟ್ಸ್ ಅಲ್ವಾ? ಓಕೆ, ಏನಿದೆ ಇದು ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದಿ ಟೂ ಪಾಯಿಂಟ್ಸ್ ಏನಾಗಿರುತ್ತೆ? ವಿ ಕ್ಯೂ ಮೈನಸ್ ವಿ ಪಿ ಅಂತ ತಗೊಳ್ತೀವಿ. ಇದು ಏನಾಗಿರುತ್ತೆ? ದಿಸ್ ಇಸ್ ಅ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳ್ತೇವೆ. ಈ ಪಾಯಿಂಟ್ ಅಲ್ಲಿ ಇರುವಂತಹ ಪೊಟೆನ್ಷಿಯಲ್ ಮೈನಸ್ ಈ ಪಾಯಿಂಟ್ ಅಲ್ಲಿ ಇರುವಂತಹ ಪೊಟೆನ್ಷಿಯಲ್, ದಟ್ ಇಸ್ ಯಾವ್ದ್ರಲ್ಲಿ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ ಅದರಿಂದ ಮೈನಸ್ ಮಾಡಬೇಕಾಯ್ತು. ಓಕೆ, ಸೊ ದಿಸ್ ಇಸ್ ಅ ಪೊಟೆನ್ಷಿಯಲ್, that is a potential difference. Okay, this is ಸೇಮ್ ಆಸ್ ದಟ್ ಆಫ್ ದಿ ಹೈಟ್. ನಾವು ನಮ್ಮ ಹೈಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಲ್ವಾ, ಅದೇ ತರನೇ ಒಂದು ಪಾಯಿಂಟ್ ಅನ್ನ ನಾವು ಈಗ ಪೊಟೆನ್ಷಿಯಲ್, ಈಗ ಒಬ್ಬ ಮನುಷ್ಯನ ಹೈಟ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಲ್ವಾ, ಒಬ್ಬ ಮನುಷ್ಯನ ಹೈಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇವನ್ನ ಹೈಟ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ಏನ್ ತಗೊಳ್ತೀವಿ ನಾವು? ಒಂದು ಪಾಯಿಂಟ್ ಅನ್ನ ನಾವೇನ್ ತಗೊಳ್ತೀವಿ? ರೆಫರೆನ್ಸ್ ಪಾಯಿಂಟ್ ಅನ್ನ 0 ಅಂತ ಕನ್ಸಿಡರ್ ಮಾಡ್ತೀವಿ. ಅಂಡ್ ವಿ ವಿಲ್ ಕ್ಯಾಲ್ಕುಲೇಟ್ ದಿ ಹೈಟ್. ಎಷ್ಟು ಹೈಟ್ ಇದ್ದಾನೆ? ಓಕೆ, 6.6 ಇದಾನೆ, 7.7 ಇದಾನೆ, 5.5 ಇದಾನೆ. ಹೈಟ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಲ್ವಾ? ಇವನ ಹೈಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ರೆಫರೆನ್ಸ್ ಪಾಯಿಂಟ್ ಅನ್ನ ನಾವು 0 ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ತರನೇ ಇಲ್ಲೂ ಸಹ ಆಕ್ಚುಲಿ ಪೊಟೆನ್ಷಿಯಲ್ ಅಂತ ಇರಲ್ಲ, ನಾವೇನ್ ತಗೊಳ್ತೀವಿ? ಪೊಟೆನ್ಷಿಯಲ್ ಡಿಫರೆನ್ಸ್ ಇರುತ್ತೆ. ಯಾವುದೋ ಒಂದು ಪಾಯಿಂಟ್ ಅನ್ನು ನಾವೇನ್ ಕನ್ಸಿಡರ್ ಮಾಡ್ತೀವಿ? ದಟ್ ಈಸ್ ಅನ್ ಇಲ್ಲಿ ಪೊಟೆನ್ಷಿಯಲ್ ಅಲ್ಲಿ ನಾವೇನ್ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ, ಇನ್ಫಿನೈಟ್ ಪಾಯಿಂಟ್, ಯಾವುದೋ ಒಂದು ಇನ್ಫಿನೈಟ್ ಪಾಯಿಂಟ್ ಅಲ್ಲಿ ಏನಾಗಿರುತ್ತೆ? ದ ಪೊಟೆನ್ಷಿಯಲ್ ಇಟ್ ವಿಲ್ ಬಿ ದಿ 0 ಅಂತ ಕನ್ಸಿಡರ್ ಮಾಡ್ತೀವಿ. ದಟ್ ಈಸ್ ವಾಟ್ ಇಯರ್ ರೆಫರೆನ್ಸ್ ಪಾಯಿಂಟ್, ಸೇಮ್ ಆಸ್ ದಟ್ ಆಫ್ ದಿ ಹೈಟ್. ಇಲ್ಲಿ ನಾವು ಹೈಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಒಂದು ಪಾಯಿಂಟ್ ಅನ್ನು ನಾವು 0 ಅಂತ ಕನ್ಸಿಡರ್ ಮಾಡ್ತೀವಿ. ಆಮೇಲೆ ಇದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಎಷ್ಟು ಹೈಟ್ ಇದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಲ್ವ, ಅದೇ ತರನೇ ಇಲ್ಲೂ ಸಹ ಪೊಟೆನ್ಷಿಯಲ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ದಟ್ ಇಸ್ ಅ ಪೊಟೆನ್ಷಿಯಲ್ ಡಿಫರೆನ್ಸ್. ಆಕ್ಚುಲಿ ಇರೋದು ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ಯಾವುದೋ ಒಂದು ಪಾಯಿಂಟ್ ಅನ್ನ ಏನ್ ತಗೊಳ್ತೀವಿ ನಾವು? 0 ರೆಫರೆನ್ಸ್ ಪಾಯಿಂಟ್ ಅನ್ನು ನಾವೇನ್ ತಗೊಳ್ತೀವಿ? 0 ಅಂತ ಕನ್ಸಿಡರ್ ಮಾಡ್ತೀವಿ. ಹ್ಯಾನ್ಸ್ ವಿ ವಿಲ್ ಕ್ಯಾಲ್ಕುಲೇಟ್. ದಟ್ ಈಸ್ ಇನ್ಫಿನಿಟಿ ಪಾಯಿಂಟ್ ಅನ್ನ ನಾವೇನ್ ತಗೊಳ್ತೀವಿ? ದಟ್ ಈಸ್ 0 ಅಂತ ಕನ್ಸಿಡರ್ ಮಾಡ್ತೀವಿ. ದಟ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಅ ಪಾಯಿಂಟ್ ಇನ್ಫೈನೈಟ್. ಸೊ ಇಟ್ ವಿಲ್ ಬಿ ದಿ 0 ಆಗಿರುತ್ತೆ. ಓಕೆ, ಸೊ ಹಾಗಾಗಿ ಆ ರೆಫರೆನ್ಸ್ ಪಾಯಿಂಟ್ ಅನ್ನ ನಾವೇನ್ ತಗೊಳ್ತೀವಿ? 0 ಅಂತ ಕನ್ಸಿಡರ್ ಮಾಡ್ತೀವಿ. ದಟ್ ಈಸ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಅವಾಗ ಏನಾಗಿರುತ್ತೆ? ಸೊ ಇಟ್ ವಿಲ್ ಯೂಸ್ ದಿ ಪೊಟೆನ್ಷಿಯಲ್ ಆಗಿರುತ್ತೆ. ಓಕೆ, ಅಂಡ್ ದಿಸ್ ವಿಲ್ ಬಿ ದಿ ಪೊಟೆನ್ಷಿಯಲ್ ಡಿಫರೆನ್ಸ್. ಇಫ್ ದರ್ ಈಸ್ ಅನ್ ವ್ಯಾಲ್ಯೂ, ಯಾವ್ದಾದ್ರು ಒಂದು ವ್ಯಾಲ್ಯೂ ಇದ್ರೆ, ಸೊ ಇಟ್ ವಿಲ್ ಬಿ ದಿ ಪೊಟೆನ್ಷಿಯಲ್ ಡಿಫರೆನ್ಸ್ ಆಗಿರುತ್ತೆ. ಓಕೆ, ನಾ so here WBD, now we will study this potential difference. Let us same thing. Okay, ಏನ್ ಮಾಡ್ತಾ ಇದೀವಿ ನಾವು? ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳಿದ್ರೆ, ಸೊ ಇಟ್ ಸೇಸ್ ದಟ್ ಏನು ಅಂತ ಹೇಳಿದ್ರೆ, ಹೇಳಿದ್ನಲ್ವಾ, ಒಂದು ಪಾಯಿಂಟ್ ಇಂದ ಪಿ ಪಾಯಿಂಟ್ ಇಂದ ಕ್ಯೂ ಪಾಯಿಂಟ್ ಗೆ ತಗೊಂಡ್ಬರ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಓಕೆ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಕಂಟಿನ್ಯೂಸ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಕನ್ಸಿಡರ್. ಈ ಪಿ ಪಾಯಿಂಟ್ ಇಂದ ಕ್ಯೂ ಪಾಯಿಂಟ್ ಗೆ ತಗೊಂಡ್ ಬರ್ಬೇಕು ಅಂತ ಹೇಳಿದ್ರೆ, ಯಾವ ಚಾರ್ಜ್ ಅನ್ನ ತಗೊಂಡ್ ಬರ್ತಾ ಇದೀವಿ ನಾವು? ಕ್ಯೂ ಚಾರ್ಜ್ ಅನ್ನ ತಗೊಂಡ್ ಬರ್ತಾ ಇದೀವಿ. ಕ್ಯೂ ಚಾರ್ಜ್ ಅನ್ನ ತಗೊಂಡ್ ಬರ್ತಾ ಇದೀವಿ. ಸೊ ಎಷ್ಟು ವರ್ಕ್ ಮಾಡ್ಬೇಕು? ದಟ್ ಇಸ್ ಅ ಪೊಟೆನ್ಷಿಯಲ್ ಅಂತ ಹೇಳಿದ್ರೆ ಇಟ್ಸ್ ನಥಿಂಗ್ ಬಟ್ ವರ್ಕ್ ಡನ್ ಟು ಬ್ರಿಂಗ್ ದಿ ಚಾರ್ಜ್, ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಅಲ್ವಾ? ಸೊ ದಿಸ್ ಇಸ್ ವಾಟ್ ಇಯರ್ ಈ ಕ್ಯೂ ಚಾರ್ಜ್ ಅನ್ನ ಪಿ ಪಾಯಿಂಟ್ ಇಂದ ಕ್ಯೂ ಪಾಯಿಂಟ್ ಗೆ ತಗೊಂಡ್ ಬರ್ಬೇಕು ಅಂತ ಹೇಳಿದ್ರೆ ಎಷ್ಟು ವರ್ಕ್ ಡನ್ ಮಾಡ್ಬೇಕಲ್ವಾ? ದಟ್ ಇಸ್ ಅ ವರ್ಕ್. ಎಷ್ಟು ವರ್ಕ್ ಮಾಡಬೇಕು? ದಟ್ ಈಸ್ ವರ್ಕ್ ಡಿವೈಡೆಡ್ ಬೈ ದ ಚಾರ್ಜ್. ಏನಂತ ತಗೊಳ್ತೀವಿ ನಾವು? ಯಾವ ಚಾರ್ಜ್ ಅನ್ನ ತಗೊಂಡ್ ಬರ್ತಾ ಇದೀವಿ ನಾವು? ಕ್ಯೂ ಚಾರ್ಜ್ ಅನ್ನ ತಗೊಂಡ್ ಬರ್ತಾ ಇದೀವಿ. ಓಕೆ, ಕ್ಯೂ ಚಾರ್ಜ್ ಅನ್ನ ತಗೊಂಡ್ ಬರ್ತಾ ಇದೀವಿ. ದಟ್ ಇಸ್ ಅ ಪೊಟೆನ್ಷಿಯಲ್. ಸೊ ಪೊಟೆನ್ಷಿಯಲ್ ವಿ ವಿಲ್ ರೈಟ್ ಆಸ್ ನ ವರ್ಕ್ ಡನ್ ಡಿವೈಡ್ ಬೈ ಚಾರ್ಜ್ ಅಂತ ಬರಿತೀವಿ. ಸೊ ಸೇಮ್ ಥಿಂಗ್, ದಟ್ ಇಸ್ ಪೊಟೆನ್ಷಿಯಲ್ ವಿಚ್ ಇಸ್ ಈಕ್ವಲ್ಸ್ ಟು ವರ್ಕ್ ಡನ್ ಡಿವೈಡ್ ಬೈ ಚಾರ್ಜ್. ಓಕೆ, ದಿಟ್ಸ್ ಅ ಪೊಟೆನ್ಷಿಯಲ್ ಡಿಫರೆನ್ಸ್. ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳಿದ್ರೆ ಇಟ್ಸ್ ನಥಿಂಗ್ ಬಟ್ ಇಲ್ಲಿ ಏನಾಗಿರುತ್ತೆ? ದಿಸ್ ಇಸ್ ವಾಟ್ ದಟ್ ಇಸ್, ಇದನ್ನ ಈ ಪಿ ಪಾಯಿಂಟ್ ಅಲ್ಲಿ ಅಷ್ಟೋ ಒಂದು ಪೊಟೆನ್ಷಿಯಲ್ ಇದೆ ಅಂತ ಕನ್ಸಿಡರ್ ಮಾಡಿ. ವಿ ಪಿ ಇದೆ ಪೊಟೆನ್ಷಿಯಲ್, ಇಲ್ಲಿ ವಿ ಕ್ಯೂ ಇದ್ರೆ, ಸೊ ದಟ್ ಇಸ್ ವಿ ಪಿ. ಇಲ್ಲಿ ನಾನು ಏನ್ ತಗೊಳ್ತೀನಿ? ವಿ ಕ್ಯೂ ಮೈನಸ್ ವಿ ಪಿ ವಿಚ್ ಇಸ್ ಈಕ್ವಲ್ಸ್ ಟು ಏನಂತ ತಗೊಳ್ತೀನಿ? ವಿ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ವಿ ವಿಚ್ ಇಸ್ ಈಕ್ವಲ್ಸ್ ಟು ವಾಟ್? ಡಬ್ಲ್ಯೂ ಡಿವೈಡ್ ಬೈ ಕ್ಯೂ ಆಗಿರುತ್ತೆ. ಸೊ ದಟ್ ಇಸ್ ಅ ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆ, so that is potential difference. That is W is equals to divided by Q. ಯಾವ ಚಾರ್ಜ್ Q ಅಂತ ಹೇಳಿದ್ರೆ ದಿಸ್ ಇಸ್ ವಾಟ್ ಇಯರ್ ಈ ಚಾರ್ಜ್. ನಾವು ಯಾವ ಚಾರ್ಜ್ ಅನ್ನ ಮೂವ್ ಮಾಡ್ತಾ ಇದೀವಲ್ವಾ, ಆ ಚಾರ್ಜ್ ಆಗಿರುತ್ತೆ. ದಟ್ ಇಸ್ ವರ್ಕ್ ಡನ್ ಡಿವೈಡ್ ಬೈ ಚಾರ್ಜ್. So this is about the electric potential. Now
ಸೊ ದ electric potential is a scalar quantity. ಏನಾಗಿರುತ್ತೆ ಇದು? ಸ್ಕ್ಯಾಲರ್ ಕ್ವಾಂಟಿಟಿ ಆಗಿದೆ electric potential. Okay, so what's a unit of the electric potential? Electric potential ದು unit ಏನಿದೆ? That SI unit is a volt. ಏನಿದೆ? It's a volt. So the symbol is V. Symbol ಏನಾಗಿರುತ್ತೆ? Symbol is V. V is the symbol of the volt. Okay, that is a electric potential difference or electric potential. or ಏನು ಬರಿಬಹುದು? ವರ್ಕ್ ಡನ್ ಅಂತ ಹೇಳಿದ್ರೆ ಏನು? ಜೌಲ್. ಅಂಡ್ ಚಾರ್ಜ್ ಅಂತ ಹೇಳಿದ್ರೆ ಏನು? ಇಟ್ಸ್ ಅ ಕೂಲಮ್, ಜೌಲ್ ಪರ್ ಕೂಲಮ್ ಅಂತೂ ಬರಿಬಹುದು. ಆದ್ರೆ SI ಯೂನಿಟ್ ಏನಂತ ಕನ್ಸಿಡರ್ ಮಾಡ್ತೀವಿ ನಾವು? ದಟ್ ಇಸ್ ವೋಲ್ಟ್. ಓಕೆ, ನಾ what's the dimension formula of the ಪೊಟೆನ್ಷಿಯಲ್? ಪೊಟೆನ್ಷಿಯಲ್ ಅನ್ನ ಡೈಮೆನ್ಷನ್ ಫಾರ್ಮುಲಾ ನಾನು ಏನಂತ ಬರಿಬಹುದು? ಸೊ ವಾಟ್ಸ್ ಅ ವರ್ಕ್ ಡನ್ ಡೈಮೆನ್ಷನ್ ಫಾರ್ಮುಲಾ? ವರ್ಕ್ ಡನ್ ಡೈಮೆನ್ಷನ್ ಫಾರ್ಮುಲಾ ಇಸ್ ಎಂ ಎಲ್ ಸ್ಕ್ವೇರ್ ಟಿ ಟು ದ ಪವರ್ ಮೈನಸ್ ಟು ಫೋರ್ಸ್ ಇಂಟು ವರ್ಕ್ ಡನ್ ಅಂದ್ರೆ ಏನು? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಫೋರ್ಸ್ ಇಸ್ ಎಮ್ ಎಲ್ ಟಿ ಮೈನಸ್ ಟು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿದ್ರೆ ಎಲ್. ಸೊ ಎಲ್ ಇಂಟು ಎಲ್ ಏನಾಗುತ್ತೆ? ಎಲ್ ಸ್ಕ್ವೇರ್. ಸೊ ಸಿಯರ್ ವರ್ಕ್ ಡನ್ ಅಂತ ಹೇಳಿದ್ರೆ ಏನು? ವರ್ಕ್ ಡನ್ ಇಸ್ ಇಕ್ವಲ್ಸ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಲ್ವಾ? Force is mlt minus 2 and this is into L. So it will be the ml square t to the power minus 2. This is the dimension formula of the work. Idu work in a dimension formula divided by charge in dimension formula. You know, charge is equals to what? Current is equals to Q divided by T. ಅಲ್ವಾ? Q ಅಂತ ಹೇಳಿದ್ರೆ ನಮಗೆ ಬೇಕಾಗಿರೋದು ಚಾರ್ಜ್. Q is equals to what? I into T. I ಅಂತ ಹೇಳಿದ್ರೆ ಏನು? That is an ampere. T ಅಂತ ಹೇಳಿದ್ರೆ ಏನು? Time. So we will substitute it, that is A divided by A into T. So we will get the dimension formula which is equals to m L square T to the power minus 3 into A. So this is the dimension formula of the potential difference or potential. Okay, it's a scalar quantity. Okay. Here that is an SI unit is volt and it will be represented by V. So now we will study the 1 volt. Volt andre ಏನು? 1 volt andre ಏನು ಅಂತ ಸ್ಟಡಿ ಮಾಡೋಣ. So electric potential is the say electric potential at a point is 1 volt is 1 joule of work is done in moving a 1 coulomb of a positive charge from infinity to that point in the electric field. See here, volt formula ಏನು? Volt, that is a potential difference formula ಏನು? Potential difference which is equals to work done divided by charge. Work done, that is a what's here? It's a joule ಅಲ್ವಾ? SI unit ಏನು? joule. ಇದು ಇದರ ಕ್ಯೂದು ಚಾರ್ಜ್ ಏನಾಗಿರುತ್ತೆ? ಕೂಲಮ್ ಅಲ್ವಾ? ಇಲ್ಲಿ ನೋಡಿ, ಇದು ಹೇಗೆ ಅಂತ ಹೇಳಿದ್ರೆ ಇಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಹೇಳಿದ್ರೆ ಒನ್ ವೋಲ್ಟ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಸೊ ದಟ್ ಇಸ್ ಅ 1 ಜೌಲ್ ಅಷ್ಟು ವರ್ಕ್ ಮಾಡ್ಬೇಕು. ಓಕೆ, ಎಷ್ಟು ವರ್ಕ್ ಮಾಡ್ಬೇಕು ನಾವು? 1 ಜೌಲ್ ಅಷ್ಟು ವರ್ಕ್ ಮಾಡ್ಬೇಕು. ಒನ್ ಜೌಲ್ ಅಷ್ಟು ವರ್ಕ್ ಆಗಿರ್ಬೇಕು. ಎಷ್ಟು ಚಾರ್ಜ್ ಇರಬೇಕು? in moving a 1 coulomb of positive charge. 1 coulomb positive charge ಅನ್ನ ಮೂವ್ ಮಾಡ್ಲಿಕ್ಕೆ 1 ವೋಲ್ಟ್ ಅಂದ್ರೆ 1 let us assume this is a q charge ಇದೆ. it will be the 1 coulomb charge. ಈ 1 coulomb charge ಅನ್ನ ಈ p ಪಾಯಿಂಟ್ ಇಂದ, ಅಲ್ಲಿ ಇಲ್ಲಿ p ಪಾಯಿಂಟ್ ಅಲ್ಲಿ ಇದೆ, ಈ p ಪಾಯಿಂಟ್ ಇಂದ q ಪಾಯಿಂಟ್ ಗೆ ತಗೊಂಡ್ಬರ್ಲಿಕ್ಕೆ ಇಫ್ ಐ ಡನ್ ದಿ 1 ಜೌಲ್ ಅಷ್ಟು ವರ್ಕ್ ಏನಾದ್ರೂ ಮಾಡಿದ್ರೆ ದಟ್ ಈಸ್ ಈಕ್ವಲ್ಸ್ ಟು ದಿ ಏನಾಗಿರುತ್ತೆ? 1 ವೋಲ್ಟ್ ಆಗಿರುತ್ತೆ. 1 ವೋಲ್ಟ್ ಅಂದ್ರೆ ಏನು? ಈ ಪಿ ಪಾಯಿಂಟ್ ಇಂದ ಕ್ಯೂ ಪಾಯಿಂಟ್ ಗೆ ಚಾರ್ಜ್ ಅನ್ನ ತಗೊಂಡ್ಬರ್ಬೇಕು. ಎಷ್ಟು ಚಾರ್ಜು? 1 ಕುಲಂ ಚಾರ್ಜ್ ಅನ್ನ ಪಿ ಪಾಯಿಂಟ್ ಇಂದ ಕ್ಯೂ ಪಾಯಿಂಟ್ ಗೆ ತಗೊಂಡ್ಬರ್ಬೇಕು. ಅವಾಗ ಅದರ ವರ್ಕ್ ಡನ್ ಏನಾಗಿರ್ಬೇಕು? 1 ಜೌಲ್ ಆಗಿದ್ರೆ ದಟ್ ಈಸ್ ಈಕ್ವಲ್ಸ್ ಟು 1 ವೋಲ್ಟ್. ಅದೇನಾಗಿರುತ್ತೆ? 1 ವೋಲ್ಟ್ ಆಗಿರುತ್ತೆ. Is it clear? Now we will study the potential at a point due to a point charge. Now potential ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. Okay, so now we will study the potential. ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಹೇಗೆ ಪೊಟೆನ್ಷಿಯಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು? ವಾಟ್ ವಿಲ್ ಬಿ ದಿ ಫಾರ್ಮುಲಾನ ಕ್ಯಾಲ್ಕುಲೇಟ್. ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ಅ ಚಾರ್ಜ್ ಕ್ಯೂ ಇದೆ. ಓಕೆ, ಸೊ ಯಾವ ಪಾಯಿಂಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ನಾನು? ಈ ಪಿ ಪಾಯಿಂಟ್ ಅಲ್ಲಿ ಇದರಲ್ಲಿ ಈ ಕ್ಯೂ ಚಾರ್ಜ್ ಇದೆ ಅಲ್ವಾ? ದಿಸ್ ಕ್ಯೂ ಚಾರ್ಜ್ ಐ ವಿಲ್ ಟೇಕ್ ಇಟ್ ಇನ್ ಒರಿಜಿನ್, ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ತಗೊಂಡಿದ್ದೀನಿ. ಈ ಕ್ಯೂ ದಿಂದ ಈ ಪಿ ಪಾಯಿಂಟ್ ಅಲ್ಲಿ ನಾನು
ಪೊಟೆನ್ಷಿಯಲ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಯಾವ ಪಾಯಿಂಟ್ ಅಲ್ಲಿ? ಈ ಪಿ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಏನು? ದಟ್ ಈಸ್ ಅನ್ ಆರ್. ಆರ್ ಈಸ್ ದಿ ಡಿಸ್ಟೆನ್ಸ್ ಫ್ರಮ್ ಪಾಯಿಂಟ್ ಚಾರ್ಜ್ ಕ್ಯೂ ಟು ಪಿ. ಓಕೆ, ಈಗ ಲೆಟ್ ಅಸ್ ಅಸ್ಯೂಮ್ ಈಗ ಏನಿದೆ ಅಂತ ಹೇಳಿದ್ರೆ ಈ ಚಾರ್ಜ್ ಎಲ್ಲಿದೆ? ಈ ಚಾರ್ಜು ಪಿ ಡ್ಯಾಶ್ ಅಲ್ಲಿ ಇದೆ ಅಂತ ಕನ್ಸಿಡರ್. ಚಾರ್ಜ್ ಎಲ್ಲಿದೆ? ಪಿ ಡ್ಯಾಶ್ ಅಲ್ಲಿ ಇದೆ. ಈ ಪಿ ಡ್ಯಾಶ್ ಅಲ್ಲಿ ಇರುವಂತ ಚಾರ್ಜ್ ಅನ್ನು ನಾನೇನ್ ಮಾಡ್ಬೇಕು? ಸ್ಲೋಲಿ ಮೂವ್ ಮಾಡಿ ಈ ಕ್ಯೂ ಪಾಯಿಂಟ್ ಪಿ ಪಾಯಿಂಟ್ ಗೆ ತಗೊಂಡ್ಬರ್ಬೇಕು. ಓಕೆ, ಪಿ ಪಾಯಿಂಟ್ ಗೆ ತಗೊಂಡ್ಬರ್ಬೇಕು. ಸೊ ಹಾಗಾದ್ರೆ ಅಲ್ಲಿ ನಾನು ಮಾಡುವಂತ ವರ್ಕ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದಟ್ ಇಸ್ ವಿ ನೋ ದಟ್ ಇಸ್ ವಾಟ್ ಇಯರ್ ವಿ ವಿಚ್ ಇಸ್ ಈಕ್ವಲ್ಸ್ ಟು ವರ್ಕ್ ಡನ್ ಡಿವೈಡ್ ಬೈ ಚಾರ್ಜ್ ಅಲ್ವಾ? ದಟ್ ಇಸ್ ಅ ಪೊಟೆನ್ಷಿಯಲ್ ಅಂತ ಹೇಳಿದ್ರೆ ವರ್ಕ್ ಡನ್ ಡಿವೈಡ್ ಬೈ ಚಾರ್ಜ್. ಇಲ್ಲಿ ನಾನು ಎಷ್ಟು ವರ್ಕ್ ಡನ್ ಮಾಡಬೇಕು? ಯಾವ ಪಾಯಿಂಟ್ ಅಲ್ಲಿ ಇದೆ ಇದು? ಪಿ ಡ್ಯಾಶ್ ಅಲ್ಲಿ ಇದೆ. ಎಲ್ಲಿದೆ? ನಾನು ತಗೊಂಡ್ಬರ್ಬೇಕು ಪಿ ಪಾಯಿಂಟ್ ಗೆ ತಗೊಂಡ್ಬರ್ಬೇಕು. ಪಿ ಡ್ಯಾಶ್ ಇಂದ ಚಾರ್ಜ್ ಅನ್ನ ಎಲ್ಲಿ ತಗೊಂಡ್ಬರ್ಬೇಕು? ಪಿ ಪಾಯಿಂಟ್ ಗೆ ತಗೊಂಡ್ಬರ್ಬೇಕು. ಎಷ್ಟು ಡಿಸ್ಟೆನ್ಸ್ ಇದೆ? ಒಂದು ಸರ್ಟನ್ ಡಿಸ್ಟೆನ್ಸ್ ಇದೆ. So, ಈ ಡಿಸ್ಟೆನ್ಸ್ ಅಲ್ಲಿ ನಾನು ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕು? ಇಫ್ ಐ ಕ್ಯಾಲ್ಕುಲೇಟ್ ದಿ ವರ್ಕ್ ಡನ್ ಡಿವೈಡ್ ಬೈ ಚಾರ್ಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ವಿ ವಿಲ್ ಗೆಟ್ ದಿ ಪೊಟೆನ್ಷಿಯಲ್ ಡಿಫರೆನ್ಸ್ ಆರ್ ಪೊಟೆನ್ಷಿಯಲ್ ನಮಗೆ ಸಿಗತ್ತೆ. ಓಕೆ, ಈ ಪಿ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಎಷ್ಟಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಓಕೆ, now see, now we know that at some intermediate point P dash on the path of the electrostatic force on a unit positive charge is, ಇಲ್ಲಿ ನೋಡಿ, ಇಲ್ಲಿ ಒಂದು ಚಾರ್ಜ್ ಇದೆ ಅಲ್ವಾ? ಪ್ರೀವಿಯಸ್ ಕೇಸ್ ಅಲ್ಲಿ ಏನಿದೆ? ಈ ಪಿ ಪಾಯಿಂಟ್ ಇದೆ, ಇಲ್ಲಿ ಚಾರ್ಜ್ ಕ್ಯೂ ಇದೆ, ಇಲ್ಲಿ ಪಿ ಡ್ಯಾಶ್ ಅಲ್ಲಿ ಇದೆ. ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಅಲ್ವಾ ತುಂಬಾನೇ ದೂರದಲ್ಲಿದೆ. ದಟ್ ಇಸ್ ಅನ್ ಆರ್ ಡಿಸ್ಟೆನ್ಸ್ ದೂರದಲ್ಲಿದೆ. ಈ ಪಿ ಪಾಯಿಂಟ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಪಿ ಡ್ಯಾಶ್ ಅಲ್ಲಿ ಚಾರ್ಜ್ ಇದೆ. ಸೊ ಪಿ ಡ್ಯಾಶ್ ಅಲ್ಲಿ ಎಲೆಕ್ಟ್ರಿಕ್ ಫೋರ್ಸ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ, ಸೊ ವಿ ವಿಲ್ ರೈಟ್ ಇಟ್ ಆಸ್, ಓಕೆ, ಇಲ್ಲಿ ಎಲ್ಲಿಂದ ಇಲ್ಲಿ ಚಾರ್ಜ್ ಇದೆ ಅಲ್ವಾ? ದಟ್ ಈಸ್ ಅನ್ ಎಫ್ ಇಸ್ ಈಕ್ವಲ್ಸ್ ಟು ಪಿ ಡ್ಯಾಶ್ ಅಲ್ಲಿ ಇರುವಂತ ಫೋರ್ಸ್. ದಟ್ ಈಸ್ ಅನ್, ಇಲ್ಲಿ ನೋಡಿ, ದ ಪಿ ಡ್ಯಾಶ್ ಅಲ್ಲಿ ಇರುವಂತ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ, ಫೋರ್ಸ್ ಇಸ್ ಈಕ್ವಲ್ಸ್ ಟು ವಾಟ್? ಕೆ ಇಂಟು ಕ್ಯೂ ಡಿವೈಡ್ ಬೈ ಆರ್ ಸ್ಕ್ವೇರ್ ಅಲ್ವಾ? ನಾವಿಲ್ಲಿ ತಗೊಂಡಿರೋದೇನು? ದಟ್ ಇಸ್ ಅನ್ ಯೂನಿಟ್ ಪಾಸಿಟಿವ್ ಚಾರ್ಜ್. ನಾವು ತಗೊಂಡಿರೋದು ಯೂನಿಟ್ ಪಾಸಿಟಿವ್ ಚಾರ್ಜ್ ಫೋರ್ಸ್ ಅಕಾರ್ಡಿಂಗ್ ಟು ಕೂಲಮ್ಸ್ ಲಾ. ಕೂಲಮ್ಸ್ ಲಾ ಏನ್ ಹೇಳುತ್ತೆ? 1/4 pi epsilon naught q1 into q2 divided by r square. So r ಅಂತ ಹೇಳಿದ್ರೇನು? ಡಿಸ್ಟೆನ್ಸ್ ಬಿಟ್ವೀನ್ ದಿ charges q1 and q2 are the magnitude of the charges, and 1/4 pi epsilon naught is a coulomb constant. So 1/4 pi epsilon naught ಬರ್ದಿದ್ದೀವಿ. ಇಲ್ಲಿ ನೋಡಿ, q ಬರ್ದಿದ್ದೀನಿ. q ಅಂತ ಹೇಳಿದ್ರೇನು? ಒಂದು ಚಾರ್ಜ್ ಇದೆ. ಇಲ್ಲೇನಿದೆ? ಇಲ್ಲಿ ಚಾರ್ಜ್ q ಇದೆ, ಇಲ್ಲಿ ಒಂದು ಸ್ಮಾಲ್ ಕ್ಯೂ ಇದೆ ಅಲ್ವಾ? ಈ ಸ್ಮಾಲ್ ಕ್ಯೂ ಇದೆ. ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್, ಈ ಪಾಯಿಂಟ್ ಏನಿದೆ? ಪಿ ಡ್ಯಾಶ್ ಆಗಿರೋದ್ರಿಂದ ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಅನ್ನ ನಾನೇನ್ ತಗೊಳ್ತಾ ಇದ್ದೀನಿ? ಆರ್ ಡ್ಯಾಶ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ಸೊ ವಾಟ್ ವಿಲ್ ಬಿ ದಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್? ಫೋರ್ಸ್ ಏನಾಗಿರುತ್ತೆ? ಕ್ಯೂ ವಿಚ್ ಇಸ್ ಈಕ್ವಲ್ಸ್ ಟು ದಟ್ ಇಸ್ ಎಫ್ ಇಸ್ ಈಕ್ವಲ್ಸ್ ಟು 1/4 pi epsilon naught ಕ್ಯೂ ಅಲ್ವಾ? ಕ್ಯಾಪಿಟಲ್ ಕ್ಯೂ, ಅಂಡ್ ದಿಸ್ ಇಸ್ ಈ ಸ್ಮಾಲ್ ಕ್ಯೂ ಅಂತ ಹೇಳಿದ್ರೇನು? ಏನಂತ ತಗೊಂಡಿದೀವಿ ನಾವು? ದಟ್ ಈಸ್ ವಾಟ್? ವಿಚ್ ಇಸ್ ಈಕ್ವಲ್ಸ್ ಟು 1 ಕೂಲಮ್. ಸೊ ಕ್ಯೂ ಇಂಟು 1 ಏನಾಗಿರುತ್ತೆ? ದಟ್ ಇಸ್ ಕ್ಯೂ ಇಟ್ ಸೆಲ್ಫ್ ಅಲ್ವಾ? ಡಿವೈಡೆಡ್ ಬೈ ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್, ದಟ್ ಇಸ್ ಅನ್ ಆರ್ ಸ್ಕ್ವೇರ್ ಅಲ್ವಾ? ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಎಷ್ಟು ಅಂತ ತಗೊಂಡಿದೀವಿ ನಾವು? ದಟ್ ಇಸ್ ಅನ್ ಆರ್ ಡ್ಯಾಶ್ ಅಂತ ಕನ್ಸಿಡರ್ ಮಾಡಿದೀವಿ. ಸೊ ದ ಫಾರ್ಮುಲಾ ವಿಲ್ ಬಿಕಮ್ಸ್ F is equals to 1/4 pi epsilon naught q divided by r square, r dash square into r cap. This is a vector form. Vector form ಅಲ್ಲಿ ಬರೆದ್ರೆ ಈ ತರ ಬರೀಬಹುದು. Okay. Now see here. So next, now I want to find out the work done. Okay. ಈಗ ಏನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಈಗ ಪಾಯಿಂಟ್ ಚಾರ್ಜ್ ಅನ್ನು ನಾನು ಏನ್ ಮಾಡ್ಬೇಕು? ಇಲ್ಲಿ ಇದೆಯಲ್ವಾ? ಇಲ್ಲಿ ಚಾರ್ಜ್ ಇದೆ, ಇಲ್ಲಿ ಕ್ಯೂ ಚಾರ್ಜ್ ಇದೆ, ಇಲ್ಲಿ ಆರ್ ಚಾರ್ಜ್, ಇಲ್ಲಿ ಏನಿದೆ? ಸ್ಮಾಲ್ ಕ್ಯೂ ಚಾರ್ಜ್ ಇದೆ. ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಏನಾಗಿರುತ್ತೆ? ಆರ್ ಡ್ಯಾಶ್ ಇದೆ. ನಾನು ಇದು ಎಲ್ಲಿದೆ? ಇದು ಪಿ ಡ್ಯಾಶ್ ಅಲ್ಲಿ ಇದೆ. ಇಲ್ಲಿ ಪಿ ಅಲ್ಲಿ ನಾನು ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಎಷ್ಟು? ಆರ್ ಇದೆ. ಓಕೆ, ಈಗ ನಾನೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕು? ಐ ವಾಂಟ್ ಟು ಕ್ಯಾಲ್ಕುಲೇಟ್ ದಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಅ ಪಾಯಿಂಟ್ ಪಿ. ಪಿ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ವಾ? ಸೊ ದಿಸ್ ಇಸ್, ಈಗ ನಾನೇನ್ ಈಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಐ ವಿಲ್ ಕನ್ಸಿಡರ್ ಫಾರ್ ಅನ್ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಮಾಡ್ತಾ ಇದೀನಿ. ಈ ಕ್ಯೂ ಚಾರ್ಜ್ ಇದೆ ಅಲ್ವಾ? ಈ ಕ್ಯೂ ಚಾರ್ಜ್ ಅನ್ನ ಏನ್ ಮಾಡ್ತಿದ್ದೀನಿ ನಾನು? ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಮಾಡ್ತೇನೆ. ಎಷ್ಟು ಡಿಸ್ಪ್ಲೇಸ್ಮೆಂಟ್ ಮಾಡ್ತಾ ಇದ್ದೀನಿ ನಾನು? ಡಿ ಆರ್ ಅಷ್ಟು ಡಿಸ್ಪ್ಲೇಸ್ಮೆಂಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲಿಂದ ಇಲ್ಲಿ ಪಾಯಿಂಟ್ ಇದೆ ಅಂತ ಕನ್ಸಿಡರ್. ಇಟ್ಸ್ ಅ ವೆರಿ ವೆರಿ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್.
ದಟ್ ಇಸ್ ಡಿ ಆರ್ ಅಂತ ಹೇಳಿದ್ರೇನು ವೆರಿ 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 ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿರುವಂತ ಚಾರ್ಜ್ ನ ತಗೊಂಡೋಗಿ ಇಲ್ಲಿ ಇಡ್ತಾ ಇದೀನಿ, ಇಲ್ಲಿ ಇಟ್ಟಿದ್ದೀನಿ ಅಂತ ಕನ್ಸಿಡರ್ ಮಾಡಿ. ಪಿ ಇಲ್ಲಿದೆ, ಇಲ್ಲಿಂದ ಇಷ್ಟಿಗೆ ಇರುವಂತ ಡಿಸ್ಟೆನ್ಸ್ ಏನಿದೆ ಡಿ ಆರ್ ಇದೆ. ಡಿ ಆರ್ ಅಷ್ಟು ಡಿಸ್ಪ್ಲೇಸ್ಮೆಂಟ್ ಮಾಡಿದ್ದೀನಿ ಈ ಕಡೆಯಿಂದ ಇಲ್ಲಿಗೆ. ಡಿ ಆರ್ ಇಟ್ಸ್ ಅ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್, ಡಿ ಆರ್ ಅಷ್ಟು ಡಿಸ್ಪ್ಲೇಸ್ಮೆಂಟ್ ಮಾಡಿದ್ದೀನಿ ಅಂತ ಕನ್ಸಿಡರ್. ಈಗ ಇಷ್ಟು ಡಿಸ್ಪ್ಲೇಸ್ಮೆಂಟ್ ಮಾಡ್ಲಿಕ್ಕೆ ಅಲ್ಲಿ ಫಸ್ಟ್ ಗೆ ಎಷ್ಟಿತ್ತು, ಡಿ ಪಿ ಡ್ಯಾಶ್ ಅಲ್ಲಿ ಇತ್ತು. ಸೊ ಪಿ ಡ್ಯಾಶ್ ಅಲ್ಲಿ ಇರ್ಬೇಕಾದ್ರೆ ಡಿಸ್ಪ್ಲೇಸ್ಮೆಂಟ್ ಮಾಡಿದ್ದೀನಿ. ಎಷ್ಟು ಡಿಸ್ಪ್ಲೇಸ್ಮೆಂಟ್ ಮಾಡಿದ್ದೀನಿ ನಾನು, ಡಿ ಆರ್ ಅಷ್ಟು ಡಿಸ್ಪ್ಲೇಸ್ಮೆಂಟ್ ಮಾಡಿದ್ದೀನಿ. ಇಲ್ಲಿರುವಂತ ಚಾರ್ಜ್ ಅನ್ನ ತೆಗೆದು ಏನ್ ಮಾಡ್ತೀನಿ, ಸ್ವಲ್ಪ ಮಟ್ಟಿಗೆ ಡಿಸ್ಪ್ಲೇಸ್ಮೆಂಟ್ ಮಾಡಿದ್ದೀನಿ. ಸೊ ಸ್ವಲ್ಪ ಮಟ್ಟಿಗೆ ಡಿಸ್ಪ್ಲೇಸ್ಮೆಂಟ್ ಮಾಡ್ಬೇಕಾದ್ರೆ ಸೊ ಎಷ್ಟು ವರ್ಕ್ ಡನ್ ಮಾಡ್ಬೇಕು ಅಲ್ವಾ, ಎಷ್ಟು ವರ್ಕ್ ಡನ್ ಮಾಡಬೇಕು ಅನ್ನೋದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ವರ್ಕ್ ಡನ್ ವಿಚ್ ಇಸ್ ಈಕ್ವಲ್ಸ್ ಟು ವಾಟ್, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಲ್ವಾ, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಸೊ ಇಲ್ಲಿಂದ ಎಲ್ಲಿಂದ ಈ ಪಾಯಿಂಟ್ ಅಲ್ಲಿ ಇರೋದನ್ನ ಸ್ವಲ್ಪ ಮಟ್ಟಿಗೆ ಡಿಸ್ಪ್ಲೇಸ್ಮೆಂಟ್ ಮಾಡಿದ್ದೀನಿ. ಡಿಫ್ರೆನ್ಸ್ ಎಷ್ಟಾಗಿರುತ್ತೆ, ವರ್ಕ್ ಡನ್ ಎಲ್ಲಿಂದ ತಗೊಂಡು ಹೋಗ್ತಿದ್ದೀನಿ, ಆರ್ ಡ್ಯಾಶ್ ಅಲ್ಲಿ ಇತ್ತು, ಈಗೆಲ್ಲಿ ತಗೊಂಡು ಹೋಗ್ತಿದ್ದೀನಿ, ಆರ್ ಪ್ಲಸ್ ಆರ್ ಡ್ಯಾಶ್ ಅಲ್ಲಿ ತಗೊಂಡು ಹೋಗ್ತಾ ಇದೀನಿ ಅಲ್ವಾ. ಇಲ್ಲಿತ್ತು, ಇಲ್ಲಿರೋದನ್ನ ಏನ್ ಮಾಡ್ತಾ ಇದೀನಿ ನಾನು, ಸ್ವಲ್ಪ ಮಟ್ಟಿಗೆ ಈ ಕಡೆ ತಗೊಂಡು ಹೋಗ್ತಾ ಇದೀನಿ. ಇಷ್ಟಷ್ಟು ಡಿಸ್ಪ್ಲೇಸ್ಮೆಂಟ್ ಮಾಡಿದ್ದೀನಿ. ಇಲ್ಲಿಂದ ಲೆಟ್ ಅಸ್ ಈ ಕಡೆನೆ ತಗೊಂಡು ಆರ್ ಪ್ಲಸ್ ಅಷ್ಟು ಆರ್ ಡ್ಯಾಶ್ ಅಷ್ಟು ಡಿಸ್ಪ್ಲೇಸ್ಮೆಂಟ್ ಮಾಡಿದೀವಿ. ಸೊ ಇಷ್ಟು ವರ್ಕ್ ಡನ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಇಷ್ಟು ಡಿಸ್ಪ್ಲೇಸ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ವರ್ಕ್ ಡನ್ ಮಾಡಬೇಕು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಸೊ ವರ್ಕ್ ಡನ್ ಫೋರ್ಸ್, ವರ್ಕ್ ಡನ್ ವಿಚ್ ಇಸ್ ಈಕ್ವಲ್ಸ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ವರ್ಕ್ ಡನ್ ಏನಾಗಿರುತ್ತೆ, ದಟ್ ಇಸ್ ಡಬ್ಲ್ಯೂ. ಫೋರ್ಸ್ ಏನಾಗಿದೆ, ವಾಟ್ ವಿಲ್ ಬಿ ದಿ ಫೋರ್ಸ್, ಸೊ 1/4πε0 q ಇಂಟು ಆರ್ ಡ್ಯಾಶ್ ಸ್ಕ್ವೇರ್. ಇಟ್ ವಿಲ್ ಬಿ ದಿ ಫೋರ್ಸ್ ಅಲ್ವಾ, ಇದು ಏನಾಗಿರುತ್ತೆ ಫೋರ್ಸ್ ಆಗಿರುತ್ತೆ. ಅಂಡ್ ಆರ್ ಡ್ಯಾಶ್ ಏನಾಗಿರುತ್ತೆ ಡಿಸ್ಪ್ಲೇಸ್ಮೆಂಟ್. ನಾನೇನ್ ಮಾಡಿ ದಟ್ ಇಸ್ ದಿಸ್ ಇಸ್ ಆರ್, ಡಿ ಆರ್ ಡ್ಯಾಶ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಡಿ ಆರ್ ಡ್ಯಾಶ್ ಅಷ್ಟು ಏನ್ ಮಾಡ್ತಾ ಇದ್ದೀನಿ, ಡಿಸ್ಪ್ಲೇಸ್ಮೆಂಟ್ ಮಾಡಿದ್ದೀನಿ. ಓಕೆ, ಡಿ ಆರ್ ಡ್ಯಾಶ್, ಓಕೆ ಡಿ ಆರ್ ಡ್ಯಾಶ್ ಅಷ್ಟು ಏನ್ ಮಾಡಿದ್ದೀನಿ, ಡಿಸ್ಪ್ಲೇಸ್ಮೆಂಟ್ ಮಾಡಿದ್ದೀನಿ, ಅಥವಾ ಡಿ ಆರ್ ಅಂತ ತಗೊಳ್ಬೋದು. ಓಕೆ, ಇಷ್ಟು ಡಿಸ್ಪ್ಲೇಸ್ಮೆಂಟ್ ಮಾಡಿದ್ದೀನಿ. ಇಷ್ಟು ಡಿಸ್ಪ್ಲೇಸ್ಮೆಂಟ್ ಮಾಡ್ಬೇಕಾದ್ರೆ ಎಷ್ಟು ವರ್ಕ್ ಮಾಡ್ಬೇಕು, ಇಷ್ಟು ವರ್ಕ್ ಡನ್ ಮಾಡ್ತಾ ಇದ್ದೀನಿ ಅಲ್ವಾ. ಸೊ ಹೇಗ್ ಮಾಡ್ತಾ ಇದ್ದೀನಿ, ಸೊ ಎಷ್ಟು, ಓಕೆ ಇಲ್ಲಿ ಮೈನಸ್ ನೆಗೆಟಿವ್ ಸೈನ್ ಏನ್ ಬರ್ತಾ ಇದೆ ಅಂತ ಹೇಳಿದ್ರೆ, ಸೊ ವಿ ಆರ್ ಡೂಯಿಂಗ್ ದಿ ವರ್ಕ್ ಅಗೇನ್ಸ್ಟ್ ದಿ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಗೆ ಅಗೇನ್ಸ್ಟ್ ಆಗಿ ನಾವೇನ್ ಮಾಡ್ತಾ ಇದ್ದೀವಿ, ವರ್ಕ್ ಮಾಡ್ತಾ ಇದ್ದೀವಿ. ಹಾಗಾಗಿ ಸೊ ಇಟ್ ವಿಲ್ ಬಿ ದಿ ನೆಗೆಟಿವ್ ಸೈನ್. ಓಕೆ, because that is an r dash which is very much less than 0 and work done is positive. Okay, now ಈಗೇನ್ ಮಾಡ್ತಾ ಇದೀವಿ ನಾವು, ಲೆಟ್ ಅಸ್ ಅಸ್ಯೂಮ್ ದ ಟೋಟಲ್ ವರ್ಕ್ ಡನ್ ಟು obtain and integrating the above equation. ನಾವೇನ್ ಫೈಂಡ್ ಔಟ್ ಮಾಡ್ಬೇಕು, ಫಸ್ಟ್ ಏನ್ ಮಾಡ್ಬೇಕು, ಇಲ್ಲಿ ತಗೊಂಡು ಹೋಗಿದ್ವಲ್ಲ ಚಾರ್ಜ್ ಎಲ್ಲಿತ್ತು, ಇಲ್ಲಿ ಪಿ ಪಾಯಿಂಟ್ ಅಲ್ಲಿ ಇತ್ತು, ಇಲ್ಲಿತ್ತು ಅಂತ ಕನ್ಸಿಡರ್ ಮಾಡಿ. ಚಾರ್ಜ್ ಕ್ಯೂ ಇದೆ, ಇದು ಸೋರ್ಸ್ ಚಾರ್ಜ್ ಇದೆ, ಇಲ್ಲಿ ಏನಿದೆ ಸ್ಮಾಲ್ ಚಾರ್ಜ್ ಇಲ್ಲಿದೆ. ಸೊ ಇಲ್ಲಿರುವಂತ ಚಾರ್ಜ್ ಅನ್ನು ತಗೊಂಡೋಗಿ ಇಲ್ಲಿ ಇಡ್ತಾ ಇದೀವಿ ನಾವು. ಈ ಕ್ಯೂ ಇತ್ತು, ಇಲ್ಲಿಂದ ಇಲ್ಲಿಗೆ ಇರುವಂತ ಡಿಸ್ಟೆನ್ಸ್ ಏನಿದೆ ಆರ್ ಡ್ಯಾಶ್ ಇದೆ, ಇಲ್ಲಿ ಪಿ ಡ್ಯಾಶ್ ಇದೆ, ಇಲ್ಲಿ ಈ ಪಾಯಿಂಟ್ ಅಲ್ಲಿ ಪಿ ಅಲ್ಲಿ ನಾವು ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಎಷ್ಟು ಆರ್ ಇದೆ. ಇಲ್ಲಿ ನೋಡಿ, ನಾವೇನಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಯಾವುದೋ ಪಾಯಿಂಟ್ ಒಂದು ರೆಫರೆನ್ಸ್ ಪಾಯಿಂಟ್ ಅಂತ ನಾವು ಕನ್ಸಿಡರ್ ಮಾಡ್ಬೇಕಲ್ವಾ. ಈ ಪಿ ಡ್ಯಾಶ್ ಅನ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ, ರೆಫರೆನ್ಸ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಟ್ ದಟ್ ರೆಫರೆನ್ಸ್, ಆ ಪಾಯಿಂಟಿಗೆ ನಾವೇನಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ, ಆ ಪಾಯಿಂಟ್ ಅಲ್ಲಿ ಪೊಟೆನ್ಶಿಯಲ್ ಏನಿದೆ ಝೀರೋ ಇದೆ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಆ ಪಿ ಡ್ಯಾಶ್ ಅಲ್ಲಿ ಪೊಟೆನ್ಶಿಯಲ್ ಏನಿದೆ ಝೀರೋ ಇದೆ. ಸೊ ದಟ್ ಈಸ್ ಅದಕ್ಕಾಗಿ ನಾವೇನ್ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವ ಪಾಯಿಂಟ್ ಅಲ್ಲಿ ಝೀರೋ ಇರುತ್ತೆ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್, ದಟ್ ಈಸ್ ಅನ್ ಇನ್ಫೈನೈಟ್ ಪಾಯಿಂಟ್ ಅಲ್ಲಿ, ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಪೊಟೆನ್ಶಿಯಲ್ ಝೀರೋ ಇರುತ್ತೆ. ಜಸ್ಟ್ ಲೈಕ್ ಏನ ಗ್ರಾವಿಟಿ ಒಂದು ಅರ್ತ್ ಗ್ರಾವಿಟಿ ಕಂಟಿನ್ಯೂಸ್ ಆಗಿ ಅರ್ತ್ ಗ್ರಾವಿಟೇಷನ್ ಫೀಲ್ಡ್ ಇರುತ್ತಾ, ಸೇಮ್ ಥಿಂಗ್ ಅಲ್ವಾ. ಒಂದು ಸರ್ಟೆನ್ ರೀಜನ್ ತನಕ ಇದು ಅರ್ತ್ ಅಂತ ಕನ್ಸಿಡರ್ ಮಾಡಿದ್ರೆ, ಗ್ರಾವಿಟೇಷನ್ ಫೀಲ್ಡ್ ಒಂದು ಸರ್ಟೆನ್ ರೀಜನ್ ತನಕ ಗ್ರಾವಿಟೇಷನ್ ಫೀಲ್ಡ್ ಇರುತ್ತೆ. ಆಫ್ಟರ್ ದಿಸ್ ರೀಜನ್ ಎಲ್ಲೂ ಸ್ಪೇಸಿಗೆ ಹೋದವಾಗ ಏನಾಗುತ್ತೆ, ದೇರ್ ಇಸ್ ನೋ ಗ್ರಾವಿಟಿ. ಅದೇ ತರನೇ ಈ ಚಾರ್ಜಸ್ ಅಲ್ಲೂ ಸಹ ಇರುತ್ತೆ. ಚಾರ್ಜಸ್ ಅಲ್ಲೂ ಏನಾಗಿರುತ್ತೆ, ಸೊ ಒಂದು ಪಾಸಿಟಿವ್ ಚಾರ್ಜ್ ಅಂತ ಕನ್ಸಿಡರ್ ಮಾಡಿದ್ರೆ ಅದರ ಒಂದು ರೀಜನ್ ಇರುತ್ತೆ. ಒಂದು ಪರ್ಟಿಕ್ಯುಲರ್ ರೀಜನ್ ತನಕ ಏನಾಗಿರುತ್ತೆ, ಅಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಆ ರೀಜನ್ ಬಿಟ್ಟು ದೂರ ಹೋದವಾಗ ಅಲ್ಲಿ ಯಾವುದೇ ರೀತಿಯಾದಂತ ಇಲೆಕ್ಟ್ರಿಕ್ ಫೀಲ್ಡ್ ಇರುವುದಿಲ್ಲ. ಲೆಟ್ ಅಸ್ ಅಸ್ಯೂಮ್ ಇದೇ ರೀಜನ್ ಅಂತ ಕನ್ಸಿಡರ್ ಮಾಡಿ, ಇದಿಷ್ಟು ರೀಜನ್ ಅಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಕನ್ಸಿಡರ್ ಮಾಡಿ. ಈ ರೀಜನ್ ಅಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಇರುತ್ತಲ್ವಾ. ಸೊ ಈ ಪಾಯಿಂಟ್ ಅಲ್ಲಿ ಈ ರೀಜನ್ ಬಿಟ್ಟು ಹೊರಗಡೆ ಹೋದಾಗ, ಜಸ್ಟ್ ಲೈಕ್ ಅರ್ತ್ ಗ್ರಾವಿಟಿಯಿಂದ ಹೊರಗಡೆ ಹೋಗ್ತಾ ಇದೀವಿ, ಈ ಫೀಲ್ಡ್ ಬಿಟ್ಟು ಸ್ವಲ್ಪ ದೂರ ಹೋದವಾಗ ಏನಾಗುತ್ತೆ, ದರ್ ಈಸ್
ನೋ ಗ್ರಾವಿಟಿನೇ ಇರಲ್ಲ ಅಲ್ವಾ. ಸೊ ಅದೇ ತರನೇ ಇಲ್ಲೂ ಸಹ ಈ ಫೀಲ್ಡ್ ನ ಬಿಟ್ಟು ಹೊರಗಡೆ ಹೋದವಾಗ ಈ ಪಾಯಿಂಟ್ ಅಲ್ಲಿ ಯಾವುದೇ ರೀತಿಯಾದಂತ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇರಲ್ಲ. ಸೊ ಆ ಪಾಯಿಂಟ್ ಅನ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಪಾಯಿಂಟ್ ಅನ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ, ವಿ ವಿಲ್ ಕನ್ಸಿಡರ್ ಆಸ್ ಅನ್ ಇನ್ಫಿನಿಟಿ ಪಾಯಿಂಟ್ ಅಂತ ಕನ್ಸಿಡರ್. ಓಕೆ. ಸೊ ನಾವೀಗ ಆ ರೆಫರೆನ್ಸ್ ಪಾಯಿಂಟ್ ಇನ್ಫಿನಿಟಿ ಪಾಯಿಂಟ್ ಅಲ್ಲಿ ಇದೆ, ಈ ಇನ್ಫಿನಿಟಿ ಪಾಯಿಂಟ್ ಇಂದ ಎಲ್ಲಿ ತಗೊಂಡ್ ಬರ್ತಾ ಇದೀವಿ ನಾವು ಚಾರ್ಜ್ ಅನ್ನ, ಈ ಪಿ ಪಾಯಿಂಟ್ ಗೆ ತಗೊಂಡ್ ಬರ್ತಾ ಇದೀವಿ ಅಲ್ವಾ. ಸೊ ವಿ ವಿಲ್ ಕನ್ಸಿಡರ್ ಆಸ್ ಅನ್ ಆರ್ ಡ್ಯಾಶ್ ಅನ್ನ ಏನಂತ ಕನ್ಸಿಡರ್ ಮಾಡ್ತಿದ್ದೀನಿ ನಾನು, ಇನ್ಫಿನಿಟಿ ಎಲ್ ಅಂತ ಕನ್ಸಿಡರ್ ಮಾಡ್ತಿದ್ದೀನಿ. ಅದೇ ತರನೇ ಆರ್ ಡ್ಯಾಶ್ ಈ ಪಾಯಿಂಟ್ ಇಂದ ಆರ್ ಡ್ಯಾಶ್ ಡಿಸ್ಟೆನ್ಸ್ ಇದೆಯಲ್ವಾ, ಈ ಟೋಟಲ್ ಡಿಸ್ಟೆನ್ಸ್ ಇಲ್ಲಿದೆ ಅಲ್ವಾ, ಇಲ್ಲಿಂದ ನಾನು ಎಲ್ಲಿ ತಗೊಂಡ್ ಬರ್ತಾ ಇದ್ದೀನಿ, ಇಲ್ಲಿಂದ ಇಲ್ಲಿರುವಂತ ಚಾರ್ಜ್ ಅನ್ನ ತಗೊಂಡ್ಬಂದು ಇಲ್ಲಿ ಇಡ್ತಾ ಇದ್ದೀನಿ, ಈ ಪಿ ಪಾಯಿಂಟ್ ಅಲ್ಲಿ ಇಡ್ತಾ ಇದ್ದೀನಿ. ಸೊ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲಿತ್ತು, ಇಲ್ಲಿಂದ ಈ ಚಾರ್ಜ್ ಎಲ್ಲಿತ್ತು, ಇನ್ಫಿನಿಟಿ ಡಿಸ್ಟೆನ್ಸ್ ಅಲ್ಲಿ ಇತ್ತು. ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇತ್ತು, ಇನ್ಫಿನಿಟಿ ಡಿಸ್ಟೆನ್ಸ್ ಅಲ್ಲಿ ಇತ್ತು. ನಾವ್ ಎಲ್ಲಿ ತಗೊಂಡ್ ಬರ್ತಾ ಇದೀವಿ, ಆರ್ ಡಿಸ್ಟೆನ್ಸ್ ಗೆ ತಗೊಂಡ್ ಬರ್ತಾ ಇದೀವಿ. ಫಸ್ಟ್ ಗೆ ಚಾರ್ಜ್ ಪಿ ಡ್ಯಾಶ್ ಅಲ್ಲಿ ಇತ್ತು, ಪಿ ಡ್ಯಾಶ್ ಅಲ್ಲಿ ಇದ್ದವಾಗ ಎಷ್ಟಿದೆ ಡಿಸ್ಟೆನ್ಸ್, ಇನ್ಫಿನಿಟಿ ಎಷ್ಟು ಡಿಸ್ಟೆನ್ಸ್ ಇದೆ. ಈ ಪಿ ಪಾಯಿಂಟ್ ಅಲ್ಲಿ ಪಿ ಡ್ಯಾಶ್ ಅಲ್ಲಿ ಇರುವಂತ ಚಾರ್ಜ್ ಅನ್ನ ನಾವ್ ಎಲ್ಲಿ ತಗೊಂಡ್ ಬರ್ತಾ ಇದೀವಿ, ಕ್ಯೂ ಚಾರ್ಜ್ ಅಲ್ಲಿ ತಗೊಂಡ್ ಬರ್ತಾ ಇದೀವಿ, ಪಿ ಪಾಯಿಂಟ್ ತಗೊಂಡ್ ಬರ್ತಾ ಇದೀವಿ. ಡಿಸ್ಟೆನ್ಸ್ ಎಷ್ಟಿದೆ, ಆರ್ ಇದೆ. ಹಾಗಾಗಿ ಇದು ಏನಾಗುತ್ತೆ, ಆರ್ ಡ್ಯಾಶ್ ಅಂತ ಎಲ್ಲಾಗತ್ತೆ. ಸೊ ಆರ್ ಡ್ಯಾಶ್ ವಿಚ್ ಇಸ್ ಈಕ್ವಲ್ಸ್ ಟು ಇನ್ಫಿನಿಟಿ ಟು ಎಲ್ಲಿ ತಗೊಂಡ್ ಬರ್ತಾ ಇದೀವಿ, ಆರ್ ತಗೊಂಡ್ ಬರ್ತಾ ಇದೀವಿ. ಎಲ್ಲಿಂದ, ಇನ್ಫಿನಿಟಿ ಪಾಯಿಂಟ್ ಇಂದ ಎಲ್ಲಿ ತಗೊಂಡ್ ಬರ್ತಾ ಇದೀವಿ ನಾವು, ಆರ್ ಪಾಯಿಂಟ್ ತಗೊಂಡ್ ಬರ್ತಾ ಇದೀವಿ ಅಂತ. ಓಕೆ. ನಾವು ವಿ ವಿಲ್ ಇಂಟಿಗ್ರೇಟ್ ಇಟ್. ಎಲ್ಲಿಂದ ಎಲ್ಲಿ ತಗೊಂಡ್ ಬರ್ತೇವೆ, ನಮಗೇನ್ ಬೇಕು, ಟೋಟಲ್ ವರ್ಕ್ ಡನ್ ಬೇಕಲ್ವಾ. ಸೊ ದ ಟೋಟಲ್ ವರ್ಕ್ ಡನ್ ವಿಚ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಇನ್ಫಿನಿಟಿ ಟು ಆರ್. ಎಲ್ಲಿಂದ ತಗೊಂಡ್ ಬರ್ತಾ ಇದೀವಿ ನಾವು, ಇನ್ಫಿನಿಟಿ ಪಾಯಿಂಟ್ ಇಂದ ಆರ್ ಪಾಯಿಂಟ್ ಡಿಸ್ಟೆನ್ಸ್ ಗೆ ನಾವು ತಗೊಂಡ್ ಬರ್ತಾ ಇದೀವಿ. ದಟ್ ಇಸ್ ಅನ್ನ ಟೋಟಲ್ ವರ್ಕ್ ಡನ್. ಟೋಟಲ್ ವರ್ಕ್ ಡನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀವಿ ನಾವು, ವಿ ವಿಲ್ ಗೋ ಫಾರ್ ದಿ ಇಂಟಿಗ್ರೇಷನ್. ಇಂಟಿಗ್ರೇಟ್ ಮಾಡ್ತೀವಿ. ಇಂಟಿಗ್ರೇಷನ್ ಹೇಗ್ ಮಾಡ್ತೀವಿ, ಸಿಯರ್ ಈಗ ಓಕೆ. ಈಗ ನಾವು VSL dw which is equals to integration of infinity to r. dw value ಏನಾಗಿತ್ತು, what's the dw value, dw which is equals to minus 1 upon 4 pi epsilon naught q q into dr divided by dr dash whole square ಅಲ್ವಾ. ಸೊ ದಿಸ್ ಇಸ್ ದಿ dw value. dw value ಏನಾಗಿತ್ತು, this is value, that is 1 upon 4 pi epsilon naught q into dr square divided by dr square. Okay, dr dash divided by dr, that is r dash square. ಇದು ಏನಾಗುತ್ತೆ, dw value. ಇದು ಏನಾಗಿರುತ್ತೆ, dw value. Okay, we have previous slide ನಾವು ನೋಡಿದ್ವಿ. ನೆಕ್ಸ್ಟ್ ಈಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ದಿಸ್ ಇಯರ್ ಇಲ್ಲಿ ಈ ಕ್ಯೂ ಅನ್ನ ನಾನು ಏನ್ ಮಾಡ್ತೀನಿ, ಇದು ಸೋರ್ಸ್ ಚಾರ್ಜ್ ಅಲ್ವಾ, ಸೋರ್ಸ್ ಚಾರ್ಜ್. ದಿಸ್ ಇಸ್ ವಾಟ್ ಇಯರ್ ಕ್ಯೂ ಅಂತ ಹೇಳಿದ್ರೆ ಇಟ್ಸ್ ಸೋರ್ಸ್ ಚಾರ್ಜ್. ಇದನ್ನ ಕ್ಯಾಪಿಟಲ್ ಕ್ಯೂ ಅಂತ ತಗೊಳ್ತೀನಿ. ದಿಸ್ ಕ್ಯೂ ಚಾರ್ಜ್ ಕ್ಯೂ. ಏನ್ ಮಾಡ್ತೀನಿ, ಈ ಮೈನಸ್ ಇದೆ, ಸೊ ಮೈನಸ್ ಕ್ಯೂ ಅನ್ನ ಹೊರಗಡೆ ಇಡ್ತೀನಿ. 1/4 pi epsilon naught, ದಿಸ್ ಇಸ್ ಆಲ್ಸೋ ಕಾನ್ಸ್ಟೆಂಟ್. ಚಾರ್ಜ್ ಕ್ಯೂ ಅಲ್ವಾ, ಇಂಟಿಗ್ರೇಷನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಹೇಗ್ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವುದು ವೇರಿಯಬಲ್ ಕ್ವಾಂಟಿಟಿ ಇದೆಯಲ್ವಾ ಅದನ್ನ ಇಂಟಿಗ್ರೇಷನ್ ಸೈನ್ ಒಳಗಡೆ ಇಡ್ತೀವಿ. ಯಾವುದು ಕಾನ್ಸ್ಟೆಂಟ್ ಇರುತ್ತಲ್ವಾ ಅದನ್ನ ಇಂಟಿಗ್ರೇಷನ್ ಸೈನ್ ಇಂದ ಹೊರಗಡೆ ಇಡ್ತೀವಿ. ಯಾವ್ದು ಕಾನ್ಸ್ಟೆಂಟ್ ಇದೆ, ದಿಸ್ ಚಾರ್ಜ್ ಆಫ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ದಿ ಚಾರ್ಜ್, ಇಟ್ ವಿಲ್ ಬಿ ದಿ ಕಾನ್ಸ್ಟೆಂಟ್. ಕ್ಯೂ ಏನಿದೆ ಸೇಮ್ ಇದೆ, ಅದು ಯಾವುದೇ ರೀತಿ ಚೇಂಜಸ್ ಆಗಲ್ಲ. 1/4 pi is also constant and epsilon naught is also constant. ಓನ್ಲಿ ಚೇಂಜಸ್ ಆಗೋದು ಯಾವುದು, ದಟ್ ಈಸ್ ಅನ್ ಆರ್ ಡ್ಯಾಶ್. ಆರ್ ಡ್ಯಾಶ್ ಮಾತ್ರ ಚೇಂಜಸ್ ಆಗೋದು. ಸೊ ಹಾಗಾಗಿ ವಿ ವಿಲ್ ಕೆಪ್ಟ್ ಇನ್ ದಿ ಇನ್ಸೈಡ್ ದಿ ಇಂಟಿಗ್ರೇಷನ್. ಅವಾಗ ಏನಾಗುತ್ತೆ, ಸಿಗ್ಮಾ ಇಂಟು ಇಂಟಿಗ್ರೇಷನ್ ಆಫ್ ಇನ್ಫಿನಿಟಿ ಟು ಆರ್ 1/4 1 divided by r1 r dash whole r dash square into dr ಅಂತ ಬರಿತೀವಿ. ನೆಕ್ಸ್ಟ್ ಈಗೇನ್ ಮಾಡ್ತೀವಿ ನಾವು, ಇಂಟಿಗ್ರೇಟ್ ಮಾಡ್ತೀವಿ. ಇಂಟಿಗ್ರೇಷನ್ ಹೇಗ್ ಮಾಡ್ತೀವಿ, ಸಿಯರ್ ದಿಸ್ ಇಸ್ ಮೈನಸ್ ಕ್ಯೂ, ದಿಸ್ ಇಸ್ ಕಾಮನ್ ಹಾಗೆ ಹೊರಗಡೆ ಇಡ್ತಿದ್ದೀನಿ. ಸೊ ಇಂಟಿಗ್ರೇಷನ್ ಆಫ್, ಇಲ್ಲಿ ನೋಡಿ, ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದ ಪವರ್ ಎನ್ ಇಂಟು ಡಿ ಎಕ್ಸ್. ಹೀಗಿದ್ರೆ ಇಂಟಿಗ್ರೇಷನ್ ಸೈನ್ ಇದೇನಾಗಿರುತ್ತೆ, ಫಾರ್ಮುಲಾ ಏನಾಗಿರುತ್ತೆ ಅಂತ ಹೇಳಿದ್ರೆ, ಎಕ್ಸ್ ಟು ದ ಪವರ್ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಎನ್ ಪ್ಲಸ್ ಒನ್. ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದ ಪವರ್ ಎನ್ ಪ್ಲಸ್ ಒನ್ ಇಂಟು ಎನ್ ಪ್ಲಸ್ ಒನ್. ಸೊ ಇದನ್ನ ಹೇಗ್ ಬರಿಬಹುದು, ಇಂಟಿಗ್ರೇಷನ್ ಆಫ್ 1 divided by r dash square ನ ಹೇಗ್ ಬರಿಬಹುದು, ಇಂಟಿಗ್ರೇಷನ್ ಆಫ್ ಇನ್ಫಿನಿಟಿ ಟು ಆರ್ ಅಲ್ವಾ, ಇನ್ಫಿನಿಟಿ ಟು ಆರ್, r to the power 1 by r dash square ಅಲ್ವಾ. ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ as -2 ಅಂತ ಬರಿಬಹುದಲ್ವಾ. ಓಕೆ, ಸೊ 1 by r1 dash r1
ಡ್ಯಾಶ್ ಹೋಲ್ ಸ್ಕ್ವೇರ್ ಏನು ಯಾವ ತರ ಬರಿತಾ ಇದ್ದೀನಿ ನಾನು, -1/2 ಅಂತ ಬರಿತೀನಿ, -2 ಅಂತ ಬರಿತಿದ್ದೀನಿ. ಸೊ ಈಗ ಇಲ್ಲಿ ಏನಿದೆ, ಡಿ ಆರ್ ಇದೆ ಅಲ್ವಾ, ಡಿ ಆರ್ ಇದೆ, ಇಂಟು ಡಿ ಆರ್ ಇದೆ. ಓಕೆ, ಇದನ್ನ ಇಂಟಿಗ್ರೇಟ್ ಮಾಡಿದವಾಗ ಇಲ್ಲಿ ನೋಡಿ, ಸೊ ದಿಸ್ ಇಸ್ ಸೇಮ್ ಫಾರ್ಮುಲಾ. ಇಲ್ಲಿ ಲಿಮಿಟ್ಸ್ ಒಂದಿದೆ, ಲಿಮಿಟ್ಸ್ ಆಮೇಲೆ ಅಪ್ಲೈ ಮಾಡ್ತೀವಿ. ಸೊ ದಿಸ್ ಇಸ್ ಆರ್ ಡ್ಯಾಶ್ ಇದೆ, ಇಲ್ಲಿ ಏನಿದೆ ಎಕ್ಸ್ ಟು ದ ಪವರ್ ಎನ್ ಇದೆ, ಎಕ್ಸ್ ಟು ದ ಪವರ್ ಇಲ್ಲಿ ಎನ್ ಜಾಗದಲ್ಲಿ ಏನಿದೆ -2 ಇದೆ. ಸೊ ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂಸ್, ಏನಾಗುತ್ತೆ, ದಟ್ ಈಸ್ ಅನ್ ಆರ್ ಡ್ಯಾಶ್ ಹೋಲ್ ಟು ದ ಪವರ್ ಎನ್ ಪ್ಲಸ್ ಒನ್. ಎನ್ ಅಂತ ಹೇಳಿದ್ರೆ ಇಲ್ಲಿ -2 ಇದೆ, ಪ್ಲಸ್ ಒನ್ ಡಿವೈಡ್ ಬೈ -2 ಪ್ಲಸ್ ಒನ್ ಅಲ್ವಾ. ಸೊ ಆರ್ ಟು ದ ಪವರ್ ಏನಾಗುತ್ತೆ, ಆರ್ ಡ್ಯಾಶ್ ಪವರ್ -1 ಡಿವೈಡೆಡ್ ಬೈ -1. ಸೊ ಮೈನಸ್ ಅನ್ನ ಈ ಕಡೆ ತಗೊಂತೀವಿ, ಇದು -1 ಆಗಿರೋದ್ರಿಂದ ಏನ್ ಬರಿತೀವಿ ನಾವು, -1/r ಡ್ಯಾಶ್ ಅಂತ ಬರಿತೀವಿ. ಸೊ ದಿಸ್ ಇಸ್ ಸೇಮ್ ಹಿಯರ್ ವಿ ಹ್ಯಾವ್ ರಿಟನ್ ಹಿಯರ್, ಇಲ್ಲಿ ಇದೇ ತರನೇ ಬರ್ದಿರೋದು. ಓಕೆ, ಏನಾಗುತ್ತೆ, ಸೊ ದಿಸ್ ಇಸ್ -1/r ಡ್ಯಾಶ್. ಲಿಮಿಟ್ಸ್ ಏನಿದೆ, ಲಿಮಿಟ್ಸ್ ಇಲ್ಲಿಂದ ತಗೊಂಡು ಹೋಗ್ತಾ ಇದೀವಿ ನಾವು ಇನ್ಫಿನಿಟಿ, ಇಲ್ಲಿಂದ ಇನ್ಫಿನಿಟಿಯಿಂದ ಆಮೇಲೆ ಬೇಕಾದ್ರೆ ಲಿಮಿಟ್ಸ್ ಅನ್ನ ಓಕೆ. ದಿಸ್ ಇಸ್ ಆಮೇಲೆ ನಾನು ಈಗ ನಾವು ಲಿಮಿಟ್ಸ್ ಅನ್ನ ಹಾಕುವ. ಲಿಮಿಟ್ಸ್ ಏನಿದೆ, ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. q ಡಿವೈಡ್ ಬೈ 4π0 1 ಡಿವೈಡ್ ಬೈ r1 ಡ್ಯಾಶ್. ಸೊ ಲಿಮಿಟ್ಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ 1/r ಇದೆ, ಲಿಮಿಟ್ಸ್ ಏನಾಗಿರುತ್ತೆ, ದಿಸ್ ಇಸ್ ಫ್ರಮ್ ಇನ್ಫಿನಿಟಿ ಟು r ಇದೆ. ಫಸ್ಟ್ ಏನ್ ಮಾಡ್ಬೇಕು, ಅಪ್ಪರ್ ಲಿಮಿಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆರ್ ಡ್ಯಾಶ್ ಇದೆಯಲ್ಲ, ಇದು ಆರ್ ಡ್ಯಾಶ್. ಆರ್ ಡ್ಯಾಶ್ ಇದ್ದ ಜಾಗದಲ್ಲಿ ಅಪ್ಪರ್ ಲಿಮಿಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ದಟ್ ಈಸ್ ವಾಟ್ ಇಯರ್ 1 ಡಿವೈಡ್ ಬೈ ಆರ್ ಡ್ಯಾಶ್ ಅಂತ ಹೇಳಿದ್ರೆ ಎಷ್ಟಿದೆ, ಆರ್ ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆರ್ ಮೈನಸ್ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಏನಿದೆ, ಇನ್ಫಿನಿಟಿ ಇದೆ. ಸೊ 1 ಡಿವೈಡೆಡ್ ಬೈ ಇನ್ಫಿನಿಟಿ. ಆರ್ ಡ್ಯಾಶ್ ಇದ್ದ ಜಾಗದಲ್ಲಿ ಏನ್ ಮಾಡ್ಬೇಕು, ಇನ್ಫಿನಿಟಿನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ 1/infinity ಅಂತ ಹೇಳಿದ್ರೆ ಏನು, which is equals to 0, 1 upon r minus 1/infinity which is equals to 0. So this is equals to what, 1/r dash. ಲಿಮಿಟ್ಸ್ ಏನು ಬರುತ್ತೆ, ಇನ್ಫಿನಿಟಿ ಇಂದ r ಇರುತ್ತೆ ಇದು ಅಲ್ವಾ. ದಿಸ್ ಇಸ್ ಈಕ್ವಲ್ಸ್ ಟು ವಾಟ್, 1/r. ಸೊ ಸೇಮ್ ಬರ್ದಿದೀವಿ ನಾವು, ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. 1/4π0 q ಡಿವೈಡೆಡ್ ಬೈ r. ಓಕೆ, ಸೊ ದಿಸ್ ಇಸ್ ದಿ ಪೊಟೆನ್ಷಿಯಲ್ ಫಾರ್ಮುಲಾ. ಇದೇನಾಗಿರುತ್ತೆ, ಪೊಟೆನ್ಷಿಯಲ್ ಫಾರ್ಮುಲಾ ಆಗಿರುತ್ತೆ ಅಟ್ ಅ ಪಾಯಿಂಟ್ ಪಿ. ಯಾವ ಪಾಯಿಂಟ್ ಅಲ್ಲಿ, ಈ ಪಿ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಫಾರ್ಮುಲಾ ಏನು, ಸೊ ವಿ ಇಸ್ ಈಕ್ವಲ್ಸ್ ಟು 1/4πε0 q ಡಿವೈಡೆಡ್ ಬೈ ಆರ್. ಇದರ ಮೀನಿಂಗ್ ಏನು ಅಂತ ಹೇಳಿದ್ರೆ, ದಿಸ್ ಮೀನಿಂಗ್ ವಿಚ್ ಇಸ್ ಈಕ್ವಲ್ಸ್ ಟು, ಇಲ್ಲಿ ಪಿ ಪಾಯಿಂಟ್ ಅಲ್ಲಿ ಇಲ್ಲೊಂದು ಸೋರ್ಸ್ ಚಾರ್ಜ್ ಇದೆ. ಸೋರ್ಸ್ ಚಾರ್ಜ್ ವ್ಯಾಲ್ಯೂ ಎಷ್ಟಿದೆ, ಮ್ಯಾಗ್ನಿಟ್ಯೂಡ್ q ಇದೆ. ಈ ಪಿ ಪಾಯಿಂಟ್ ಅಲ್ಲಿ ನಾವು ಪೊಟೆನ್ಷಿಯಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ಈ ಸೋರ್ಸ್ ಚಾರ್ಜ್ ಇಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಆರ್ ಇದ್ರೆ, ಸೊ ದಿಸ್ ವಿಲ್ ಬಿ ದಿ ಫಾರ್ಮುಲಾ. ಈ ಪಿ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಎಷ್ಟಿರುತ್ತೆ, ದಟ್ ಪೊಟೆನ್ಷಿಯಲ್ ವಿಚ್ ಇಸ್ ಈಕ್ವಲ್ಸ್ ಟು 1/4πε0 q ಡಿವೈಡೆಡ್ ಬೈ ಆರ್. ಆರ್ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಫ್ರಮ್ ದಿ ಚಾರ್ಜ್, to that we have to find out the potential, and q is the magnitude of the charge. So hence we will calculate the potential ಅನ್ನು ಏನ್ ಮಾಡಬಹುದು, ನಾವು ಕ್ಯಾಲ್ಕುಲೇಟ್ ಮಾಡಬಹುದು ಈಸಿಯಾಗಿ. ಓಕೆ, now we will calculate the potential difference between the 2 points. ಈಗ ಏನ್ ಕ್ಯಾಲ್ಕುಲೇಟ್ ಮಾಡೋಣ ನಾವು, potential difference between the 2 points ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. So now potential difference between the 2 points is the work done in moving a unit positive charge from one point to another point. ಈಗ ಏನ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ಇಲ್ಲಿ ಒಂದು ಇಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಕನ್ಸಿಡರ್ ಮಾಡಿ. ಇಲ್ಲಿ ಏನಿದೆ, ಇಲ್ಲಿ ಏನ್ ಮಾಡ್ತಿದೀವಿ, ಒಂದು ಇಲೆಕ್ಟ್ರಿಕ್ ಫೀಲ್ಡ್ ಇದೆ. ಸೊ ಈ ಪಾಯಿಂಟ್ ಅಲ್ಲಿ ನಾನು ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ಅನ್ ಎಕ್ಸ್ಟರ್ನಲ್ ಇಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಕನ್ಸಿಡರ್. ಓಕೆ, ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಸೊ ಈಗ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್, ಈಗ ಈ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತೀನಿ ನಾನು. ಪಿ ಪಾಯಿಂಟ್ ಅಲ್ಲಿ ಇದೆ, ಪಿ ಪಾಯಿಂಟ್ ಅಲ್ಲಿ ಇದೆ, ಇದೊಂದು ಪಿ ಪಾಯಿಂಟ್ ಅಲ್ಲಿ ಇದೆ. ಇಲ್ಲಿ ಏನಿದೆ, ಇಲ್ಲಿ ಓಕೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ಈ ಪಿ ಪಾಯಿಂಟ್ ಅಲ್ಲಿ ಇದೆ. ಈ ಪಿ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಎಷ್ಟಿದೆ,
ವಿ ಪಿ ಇದೆ. ಓಕೆ, ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ದಟ್ ಇಸ್ ಅನ್ ಒಂದು ಚಾರ್ಜ್ ಅಂತ ಕನ್ಸಿಡರ್ ಮಾಡ್ತೀನಿ. ಸಿಂಪಲ್ ಆಗಿ ತಗೊಳ್ತೀನಿ. ಒಂದು ಚಾರ್ಜ್ ಇದೆ ಇದು. ಇಲ್ಲೊಂದು ಪಾಸಿಟಿವ್ ಚಾರ್ಜ್ ಕ್ಯೂ ಚಾರ್ಜ್ ಇದೆ. ಓಕೆನಾ, ಇಲ್ಲಿ ಕ್ಯೂ ಚಾರ್ಜ್ ಇದೆ. ಓಕೆ, ದಿಸ್ ಇಸ್ ಅ ಪಾಯಿಂಟ್ ಏನು ಎ ಎ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ದಿಸ್ ಇಸ್ ಅ ಪಾಯಿಂಟ್ ಎ. ನಾವು ಈಗ ಪಾಯಿಂಟ್ ಬಿ, ಇನ್ನೊಂದು ಪಾಯಿಂಟ್ ತಗೊಳ್ತೀನಿ, ಪಾಯಿಂಟ್ ಬಿ. ದಿಸ್ ಇಸ್ ಪಾಯಿಂಟ್ ಎ ಅಂಡ್ ದಿಸ್ ಇಸ್ ಪಾಯಿಂಟ್ ಬಿ. ಈಗ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ದಿಸ್ ಇಸ್ ಪಾಯಿಂಟ್ ಬಿ. ಈಗ ನಾವೇನ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ಈ ಚಾರ್ಜ್ ಅನ್ನ, ಯಾವ ಚಾರ್ಜ್ ಅನ್ನ, ಈ ಪಾಯಿಂಟ್ ಚಾರ್ಜ್ ಇದೆಯಲ್ವಾ, ಈ ಚಾರ್ಜ್ ಎಲ್ಲಿದೆ ಅಂತ ಹೇಳಿದ್ರೆ ಈ ಬಿ ಪಾಯಿಂಟ್ ಅಲ್ಲಿ ಇದೆ ಅಂತ ಕನ್ಸಿಡರ್ ಮಾಡಿ. ಎಲ್ಲಿದೆ ಅದು? ಬಿ ಪಾಯಿಂಟ್ ಅಲ್ಲಿ ಇದೆ. ಈ ಬಿ ಪಾಯಿಂಟ್ ಅಲ್ಲಿ ಇರುವಂತ ಚಾರ್ಜ್ ನಾನು ಎಲ್ಲಿ ತಗೊಂಡ್ ಬರ್ತಾ ಇದ್ದೀನಿ? ಎ ಪಾಯಿಂಟ್ ತಗೊಂಡ್ ಬರ್ತಾ ಇದ್ದೀನಿ. ಸೊ ಈ ಪಾಯಿಂಟ್ ಅಲ್ಲಿ ಇರುವಂತ ಚಾರ್ಜ್ ಅನ್ನ ಈ ಪಾಯಿಂಟ್ ತಗೊಂಡ್ ಬರ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ನಾನು? ಹಾವ್ ಟು ಡೂ ದಿ ವರ್ಕ್. ಇಲ್ಲೇನಿದೆ, ಇಲ್ಲೆಲ್ಲ ಕಡೆಗೂ ಏನಾಗಿರುತ್ತೆ? ಇಲೆಕ್ಟ್ರಿಕ್ ಫೀಲ್ಡ್ ಇರುತ್ತಲ್ವಾ? ಎಲ್ಲ ಕಡೆಗೂ ಇಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಇನ್ ಆಲ್ ದ ಡೈರೆಕ್ಷನ್, ಎಲ್ಲ ಡೈರೆಕ್ಷನ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಸೊ ಐ ವಾಂಟ್ ಟು ಬ್ರಿಂಗ್ ದಿ ಚಾರ್ಜ್ ಫ್ರಮ್ ಅ ಪಾಯಿಂಟ್ ಎ ಟು ಬಿ. ಲೆಟ್ ಅಸ್ ಅಸ್ಯೂಮ್ ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಆರ್ ಟು ಇದೆ. ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಆರ್ ಟು ಇದೆ. ಅದೇ ತರನೇ ಕ್ಯೂ ಚಾರ್ಜ್ ಇಂದ ಎ ಪಾಯಿಂಟ್ ಇರುವಂತ ಡಿಸ್ಟೆನ್ಸ್ ಆರ್ ಒನ್ ಇದೆ ಅಂತ ಕನ್ಸಿಡರ್ ಮಾಡಿ. ಎ ಪಾಯಿಂಟ್ ಇರುವಂತ ಡಿಸ್ಟೆನ್ಸ್ ಆರ್ ಒನ್ ಇದೆ, ಬಿ ಪಾಯಿಂಟ್ ಇರುವಂತ ಡಿಸ್ಟೆನ್ಸ್ ಆರ್ ಟು ಇದೆ. ಸೊ ಅವಾಗ ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕು? ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ಹೇಗ್ ಮಾಡ್ಬೇಕು? ಸೇಮ್ ಥಿಂಗ್, ದಟ್ ಇಸ್ ಅ ವರ್ಕ್ ಡನ್ ವಿಚ್ ಇಸ್ ಈಕ್ವಲ್ಸ್ ಟು ವಿ ಆರ್ ಬ್ರಿಂಗಿಂಗ್ ಫ್ರಮ್, ಎಲ್ಲಿಂದ ತಗೊಂಡ್ ಬರ್ತಾ ಇದೀವಿ ನಾವು? ಆರ್ ಟೂ ದಿಂದ ತಗೊಂಡ್ ಬರ್ತಾ ಇದೀವಿ. ಎಲ್ಲಿ ತಗೊಂಡ್ ಬರ್ತಾ ಇದೀವಿ? ಆರ್ ಒನ್ ತಗೊಂಡ್ ಬರ್ತಾ ಇದೀವಿ. ಸೊ ವಿ ನೋ ದಟ್ ದಟ್ ಇಸ್ ಅ ವರ್ಕ್ ಡನ್ ಫಾರ್ಮುಲಾ. ವರ್ಕ್ ಡನ್ ಫಾರ್ಮುಲಾ ಏನಾಗಿತ್ತು? ಮೈನಸ್ ಕ್ಯೂ ಡಿವೈಡೆಡ್ ಬೈ ಇಲ್ಲಿ ಅಲ್ವಾ? ಯಾವ ಚಾರ್ಜ್ ಅನ್ನ ತಗೊಂಡ್ ಬರ್ತಾ ಇದೀವಿ ನಾವು? ಈ ಕ್ಯೂ ಚಾರ್ಜ್ ಅನ್ನ ತಗೊಂಡ್ ದಿಸ್ ಇಸ್ ಸೋರ್ಸ್ ಚಾರ್ಜ್. ಸೋರ್ಸ್ ಚಾರ್ಜ್ ಅನ್ನು ತಗೊಂಡ್ ಬರ್ತಿದ್ದೀವಿ. ಸೋರ್ಸ್ ಚಾರ್ಜ್ ಇದೆಯಲ್ವಾ, ದಿಸ್ ಇಸ್ ಕ್ಯೂ. ಸೋರ್ಸ್ ಚಾರ್ಜಸ್ ಇದು ಕ್ಯೂ ಇದೆ. ಓಕೆ, ಕ್ಯೂ ಚಾರ್ಜ್ ಇದನ್ನೇ ಕ್ಯೂ. ಓಕೆ, ಸ್ಮಾಲ್ ತಗೊಳ್ತೀನಿ. ಓಕೆ, ದಿಸ್ ಇಸ್ ಯೂನಿಟ್ ಪಾಸಿಟಿವ್ ಚಾರ್ಜ್. ದಿಸ್ ಇಸ್ ಸ್ಮಾಲ್ ಚಾರ್ಜ್ ಏನಿದೆ, ದಿಸ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ದಿಸ್ ಪಾಸಿಟಿವ್ ಚಾರ್ಜ್. This is q. Okay, this is q charge, and this it will be the very small charge, that is a unit positive charge, plus 1. This is 1 coulomb charge. Okay, ಈಗ ಏನ್ ಮಾಡ್ತೀವಿ ನಾವು? 1 coulomb charge ಅನ್ನ ಎಲ್ಲಿ ತಗೊಂಡ್ ಬರ್ತಾ ಇದೀವಿ? ಬಿ ಪಾಯಿಂಟ್ ಇಂದ ಎ ಪಾಯಿಂಟ್ ತಗೊಂಡ್ ಬರ್ತಾ ಇದೀವಿ. This is we can write as dw, which is equals to minus q into q divided by 4 pi epsilon naught r dash divided by r dash square. ಎಲ್ಲಿದೆ? ಆರ್ ಡ್ಯಾಶ್ ಸ್ಕ್ವೇರ್ ಫಾರ್ಮುಲಾ ಇದೆಯಲ್ವಾ, ಪ್ರೀವಿಯಸ್ ಕೇಸಸ್ ಅಲ್ಲಿ ನಾವು ಸಾಲ್ವ್ ಮಾಡಿದ್ವಿ, ಸೇಮ್ ಅದೇ ತರನೇ. ಸೊ ಲಿಮಿಟ್ಸ್ ಅನ್ನ ಹಾಕ್ಬೇಕು ಅಷ್ಟೇ. ಲಿಮಿಟ್ಸ್ ಅಲ್ಲಿ ಏನ್ ಮಾಡ್ಬೇಕು? ಸೊ ವಿ ಹ್ಯಾವ್ ಆಲ್ರೆಡಿ ಸಿಂಪ್ಲಿಫೈ ಮಾಡಿದವಾಗ ಎಷ್ಟು ಬಂದಿತ್ತು? ದಟ್ ಈಸ್ ಅನ್ ವರ್ಕ್ ಡನ್ ವಿಚ್ ಇಸ್ ಈಕ್ವಲ್ಸ್ ಟು, ಫಾರ್ಮುಲಾದಲ್ಲಿ ಏನ್ ಬಂದಿತ್ತು? ಮೈನಸ್ 1/4 pi epsilon naught ಸಿಯರ್. ದಿಸ್ ಇಸ್ ಪ್ರೀವಿಯಸ್ ಸ್ಲೈಡ್ ಹೋಗ್ತೀವಲ್ವಾ, ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನೋಡಿದವಾಗ ಇದನ್ನ ನೋಡಿ, ದಿಸ್ ಪಾರ್ಟ್, ಈ ಪಾರ್ಟ್ ಅನ್ನು ನೋಡಿ. ಈ ಪಾರ್ಟ್ ಅಲ್ಲಿ ಏನಿತ್ತು? ಇನ್ಫಿನಿಟಿ ಟು ಆರ್ ಅಂತ ಕನ್ಸಿಡರ್ ಮಾಡಿದ್ವಿ ಅಲ್ವಾ ನಾವು? ಇಲ್ಲೇನ್ ಕನ್ಸಿಡರ್ ಮಾಡಿದ್ವಿ ನಾವು? ಇನ್ಫಿನಿಟಿ ಇಂದ ಆರ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿದ್ವಿ. ಬಟ್ ಈಗ ನಾವೇನ್ ಕನ್ಸಿಡರ್ ಮಾಡ್ತಾ ಇದೀವಿ? ಎಲ್ಲಿಂದ ಎಲ್ಲಿ ತಗೊಂಡ್ ಬರ್ತಾ ಇದೀವಿ ನಾವು? ಆರ್ ಟೂ ದಿಂದ ಆರ್ ಒನ್ ತಗೊಂಡ್ ಬರ್ತಾ ಇದೀವಿ ಅಷ್ಟೇ. ಓಕೆ, ತಗೊಂಡ್ ಬರ್ತಾ ಇದೀವಿ. ಈ ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ ನಾವು. ವಿ ಆರ್ ಸಬ್ಸ್ಟಿಟ್ಯೂಟಿಂಗ್ ದಿಸ್ ಫಾರ್ಮುಲಾ, ದಟ್ ಈಸ್ ಮೈನಸ್ ಇಂಟು ಮೈನಸ್ ಏನಾಯ್ತು? ಪ್ಲಸ್ ಆಗುತ್ತೆ. ಡೈರೆಕ್ಟ್ ಆಗಿ ಬರಿತಾ ಇದೀವಿ. ಸೊ ಕ್ಯೂ ಡಿವೈಡೆಡ್ ಬೈ 4 pi epsilon naught 1 divided by r dash. ಓಕೆ, ಇಲ್ಲಿ ಈಗ ನೋಡಿ. ಸೊ ದಿಸ್ ಇಸ್ ಮೈನಸ್ ಪ್ಲಸ್ ಆಗುತ್ತೆ. ಸೊ ಸಿಯರ್ ದಿಸ್ ಇಸ್ 1 divided by r. ಎಲ್ಲಿಂದ ಎಲ್ಲಿ ತಗೊಂಡ್ ಬರ್ತಾ ಇದೀವಿ ನಾವು? ಆರ್ ಟೂ ದಿಂದ ಎಲ್ಲಿ ತಗೊಂಡ್ ಬರ್ತಾ ಇದೀವಿ? ಆರ್ ಒನ್ ತಗೊಂಡ್ ಬರ್ತಾ ಇದೀವಿ. ಸೊ ದಿಸ್ ಇಸ್ ಅ ಲಿಮಿಟ್. ಸೊ ಕ್ಯೂ ಇಸ್ ಕಾಮನ್, ಮೈನಸ್ ಇಂಟು ಮೈನಸ್ ಪ್ಲಸ್ 4 pi epsilon naught. ಸೊ ಆರ್ ಡ್ಯಾಶ್ ಜಾಗದಲ್ಲಿ ಏನ್ ಬರೀಬೇಕು? ಆರ್ ಒನ್ ಅಂತ ಹಾಕ್ಬೇಕು. ಮೈನಸ್ ಆಫ್ 1 divided by r2, that is an upper limit minus lower limit. upper limit ಎಷ್ಟು ಬರುತ್ತೆ? r1 ಇದೆ. lower limit ಏನಿದೆ? r2 ಇದೆ. substitute here. So simplify ಮಾಡಿದವಾಗ ನಮ್ಗೆ ಏನ್ ಸಿಕ್ತು? So we will get this. If you substitute the value of r1 and r2, we will get the potential. ನಮ್ಗೆ ಮ್ಯಾಗ್ನಿಟ್ಯೂಡ್ ಸಿಗುತ್ತೆ, ಚಾರ್ಜ್ ನ ಮ್ಯಾಗ್ನಿಟ್ಯೂಡ್ ಮತ್ತೆ ಅದರ ಡಿಸ್ಟೆನ್ಸ್ r1 ಮತ್ತೆ r2 ದ ಡಿಸ್ಟೆನ್ಸ್ ಗೊತ್ತಾದ್ರೆ, so we can easily find out the potential differences.
Okay, so potential difference formula you know that is V is equals to Q into Q divided by 4 pi epsilon naught 1 divided by R1 minus 1 divided by R2. Conservative, next concept is conservative nature of electric field. Okay, conservative nature of an electric field. See, conservative nature of an electric field. It means that here the potential difference between the 2 points is independent of the path through which it is displaced, but depends only on the initial and final position. ಇದು ಏನು electrostatic force. ಈ electric field ಅಥವಾ electrostatic force ಇರುತ್ತಲ್ವಾ, this is a conservative in nature. ಇದೇನಾಗಿರುತ್ತೆ, it's a conservative force. ಸೊ ಕನ್ಸರ್ವೇಟಿವ್ ಫೋರ್ಸಸ್ ಯಾವ್ಯಾವುದು ಅಂತ ಹೇಳಿದ್ರೆ, ಸೊ ಫಸ್ಟ್ ಒನ್ ಇಸ್ ಗ್ರಾವಿಟೇಷನಲ್ ಫೋರ್ಸ್ ಅಲ್ವಾ. ಗ್ರಾವಿಟೇಷನಲ್ ಫೋರ್ಸ್ ಇಸ್ ಅ ಕನ್ಸರ್ವೇಟಿವ್ ಫೋರ್ಸ್. ಸ್ಪ್ರಿಂಗ್ ಫೋರ್ಸ್ ಇಸ್ ಅ ಕನ್ಸರ್ವೇಟಿವ್ ಫೋರ್ಸ್. ಸ್ಪ್ರಿಂಗ್ ಫೋರ್ಸ್ ಏನಾಗಿರುತ್ತೆ, ಕನ್ಸರ್ವೇಟಿವ್ ಫೋರ್ಸ್. ಅದೇ ತರನೇ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಈಸ್ ಆಲ್ಸೋ ಅ ಕನ್ಸರ್ವೇಟಿವ್ ಫೋರ್ಸಸ್. ಓಕೆ, ಗ್ರಾವಿಟೇಷನ್ ಫೋರ್ಸ್ ಸಹ ಕನ್ಸರ್ವೇಟಿವ್ ಫೋರ್ಸ್, ಸ್ಪ್ರಿಂಗ್ ಫೋರ್ಸ್ ಸಹ ಕನ್ಸರ್ವೇಟಿವ್ ಫೋರ್ಸ್. ಅದೇ ತರನೇ electrostatic force ಸಹ ಏನು ಇದು conservative force in nature, because the work done by the electric field is an independent of the path. ಇದರ ಮೀನಿಂಗ್ ಏನು ಅಂತ ಹೇಳಿದ್ರೆ, ಈಗ ಒಂದು ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಕನ್ಸಿಡರ್ ಮಾಡಿ, ಇಲ್ಲಿ ಚಾರ್ಜ್ ಇದೆ. ಸೊ ಹಿಯರ್ ದರ್ ಇಸ್ ಅ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ವಾ, ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಇದೊಂದು ರೀಜನ್. ಈಗ ನಾವು ಒಂದು ಪಾಯಿಂಟ್ ಇದೆ, ಯಾವ ಪಾಯಿಂಟು, ಈ ಪಿ ಪಾಯಿಂಟ್ ಅಲ್ಲಿ ಒಂದು ಚಾರ್ಜ್ ಇದೆ. ಎಲ್ಲಿ ತಗೊಂಡು ಹೋಗ್ತಾ ಇದೀವಿ ನಾವು, ಕ್ಯೂ ಪಾಯಿಂಟ್ ತಗೊಂಡು ಹೋಗ್ತಾ ಇದೀವಿ. ಸೊ ಪಿ ಪಾಯಿಂಟ್ ಅಲ್ಲಿ ಇರುವಂತ ಚಾರ್ಜ್, ಕ್ಯೂ ಚಾರ್ಜ್ ಅನ್ನ ಕ್ಯೂ ಪಾಯಿಂಟ್ ತಗೊಂಡ್ ಹೋಗ್ಬೇಕು ಅಂತ ಹೇಳಿದ್ರೆ, ಇಫ್ ಯು ಟೇಕ್ ದಿ ಚಾರ್ಜ್ ಲೈಕ್ ದಿಸ್, ಈ ಡೈರೆಕ್ಷನ್ ಅಲ್ಲಿ ತಗೊಂಡು ಹೋದ್ರೆ ಎಷ್ಟು ವರ್ಕ್ ಡನ್ ಮಾಡ್ಬೇಕಲ್ವಾ. ಟು ಡೂ ದಿ ವರ್ಕ್ ಡನ್ to bring the charge from a point P to Q, P ಪಾಯಿಂಟ್ ಇಂದ Q ಪಾಯಿಂಟಿಗೆ ಚಾರ್ಜ್ ಅನ್ನ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಎಷ್ಟು ವರ್ಕ್ ಡನ್ ಮಾಡ್ಬೇಕಲ್ವಾ, ಅಷ್ಟು ವರ್ಕ್ ಡನ್ ಸೇಮ್ ಆಗಿ ಈ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ತಗೊಂಡೋದ್ರು ಏನಾಗಿರುತ್ತೆ, ಸೇಮ್ ಇರುತ್ತೆ. ಅದೇ ತರನೇ ಈ ಪಾತಲ್ಲಿ ತಗೊಂಡೋದ್ರು ಏನಾಗಿರುತ್ತೆ, ಸೇಮ್ ಇರುತ್ತೆ. ಹೀಗ್ ತಗೊಂಡು ನಾವು ಎಲ್ಲ ಈ ಕಡೆಯಿಂದೆಲ್ಲ ಸುತ್ತಾಡ್ಕೊಂಡು ಆಮೇಲೆ ಲಾಸ್ಟ್ ಈ ಪಾಯಿಂಟ್ ತಗೊಂಡು ಹೋದ್ರೆ ಏನಾಗಿರುತ್ತೆ, ಸೇಮ್ ಇರುತ್ತೆ. ಸೊ ಇಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ದಿ ಪಾತ್. ಇದು ಪಾತಿನ ಮೇಲೆ ಯಾವುದೇ ರೀತಿಯಾದಂತಹ ಡಿಪೆಂಡ್ ಇರಲ್ಲ. ಸೊ ದಿಸ್ ಇಸ್ P1 ಅಂತ ಕನ್ಸಿಡರ್ ಮಾಡ್ತೀನಿ, ಇದು P2 ಅಂತ ಕನ್ಸಿಡರ್ ಮಾಡ್ತೀನಿ, ಇದು P3 ಅಂತ ಕನ್ಸಿಡರ್ ಮಾಡ್ತೀನಿ. ದ ಪೊಟೆನ್ಶಿಯಲ್ ದಟ್ ಇಸ್ ವಾಟ್ ಇಯರ್ ಟು ಬ್ರಿಂಗ್ ದಿ ಚಾರ್ಜ್ ಫ್ರಮ್ ಅ ಪಾಯಿಂಟ್ Q ಟು ಫ್ರಮ್ ಅ ಪಾಯಿಂಟ್ P ಟು Q. ಈ ಪಾತ್ P1 ಪಾತ್ ಅಲ್ಲಿ ತಗೊಂಡೋದ್ರು ವರ್ಕ್ ಡನ್ ಸೇಮ್ ಇರುತ್ತೆ. P2 ಪಾತಲ್ ತಗೊಂಡೋದ್ರು ಪೊಟೆನ್ಶಿಯಲ್ ಏನಾಗಿರುತ್ತೆ, ವರ್ಕ್ ಡನ್ ಸೇಮ್ ಇರುತ್ತೆ. P3 ಪಾತಲ್ ತಗೊಂಡೋದ್ರು ಪೊಟೆನ್ಶಿಯಲ್ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಸೊ ಹಾಗಾಗಿ ಸೊ ಇಂತಹ ಫೋರ್ಸ್ ಗೆ ಏನಾಡ್ತೀವಿ ನಾವು, ವಿ ವಿಲ್ ಕಾಲ್ ಇಟ್ ಅಸ್ ವಾಟ್, ಕನ್ಸರ್ವೇಟಿವ್ ಫೋರ್ಸ್ ಅಂತ ಹೇಳ್ತೇವೆ. ಸೊ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇಸ್ ಅ ಕನ್ಸರ್ವೇಟಿವ್ ಫೋರ್ಸ್. ಇದೇನಾಗಿದು ಕನ್ಸರ್ವೇಟಿವ್ ಫೋರ್ಸ್. ಇಟ್ಸ್ ಆನ್ ಇಂಡಿಪೆಂಡೆಂಟ್ ಆಫ್ ದಿ ಪಾತ್ ಮೇಲೆ ಡಿಪೆಂಡ್ ಆಗಿರಲ್ಲ. ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಇಟ್ಸ್ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ದಿ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್. ಇನಿಷಿಯಲ್ ಪೊಸಿಷನ್ ಮತ್ತೆ ಫೈನಲ್ ಪೊಸಿಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಈಗ ಯಾವುದೇ ಎಲ್ಲಿಂದ ಈ ಪಿ ಪಾಯಿಂಟ್ ಅಲ್ಲಿ ಇದೆ, ಇದು ಪಾಯಿಂಟ್ ಪಿ ಅಲ್ಲಿ ಇದೆ, ಇದು ಕ್ಯೂ ಅಲ್ಲಿ ಇದೆ. ಸೊ ಈ ಪಾಯಿಂಟ್ ಇಂದ ಹೀಗ್ ತಗೊಂಡೋದ್ರು ವರ್ಕ್ ಡನ್ ಸೇಮ್ ಇರುತ್ತೆ, ಹೀಗ್ ತಗೊಂಡೋದ್ರು ಚಾರ್ಜು ಸೇಮ್ ಇರುತ್ತೆ, ಹೀಗ್ ತಗೊಂಡೋದ್ರು ಚಾರ್ಜ್ ಏನಾಗಿರುತ್ತೆ, ಸೇಮ್ ಇರುತ್ತೆ. ಸೊ ಇಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ದಿ ಪಾತ್. ಓಕೆ, ಅದೇ ತರನೇ ನೆಕ್ಸ್ಟ್ ಇಸ್ ದ ವರ್ಕ್ ಡನ್ ಬೈ ದಿ ಎಲೆಕ್ಟ್ರಿಕ್ ಫೀಲ್ಡ್ ಓವರ್ ಅ ಕ್ಲೋಸ್ಡ್ ಪಾತ್ ಈಚ್ ಇಸ್ ಝೀರೋ ಅಲ್ವಾ. ಇದೇನಾಗಿರುತ್ತೆ, ಇಲ್ಲಿ ಕ್ಲೋಸ್ಡ್ ಪಾತ್ ವಿಚ್ ಇಸ್ ಈಕ್ವಲ್ಸ್ ಟು ಝೀರೋ ಅಂತ ಹೇಳಿದ್ರೆ, ಸೊ ಕ್ಲೋಸ್ ಪಾತ್ ತಗೊಂಡು ಹೋಗ್ತಾ ಇದೀವಲ್ಲ, ಕ್ಲೋಸ್ ಪಾತ್ ಅಂತ ಹೇಳಿದ್ರೆ ಇಲ್ಲಿ ಯಾವುದೋ ಒಂದು ಪಿ ಪಾಯಿಂಟ್ ಕ್ಲೋಸ್ ಪಾತ್ ಅಂತ ಹೇಳಿದ್ರೆ ಏನಾಗಿರುತ್ತೆ, ಇನಿಷಿಯಲ್ ಪಾಯಿಂಟ್ ಮತ್ತೆ ಫೈನಲ್ ಪೊಸಿಷನ್ ಏನಾಗಿರುತ್ತೆ, ಸೇಮ್ ಇರುತ್ತೆ. ಇಫ್ ದ ಇನಿಷಿಯಲ್ ಪೊಸಿಷನ್ ಅಂಡ್ ಫೈನಲ್ ಪೊಸಿಷನ್ ಇಟ್ ವಿಲ್ ಬಿ ದಿ ಸೇಮ್, ದೆನ್ ದ ವರ್ಕ್ ಡನ್ ವಿಲ್ ಬಿ ದಿ ಝೀರೋ ಅಲ್ವಾ. ವರ್ಕ್ ಡನ್ ಏನಾಗಿರುತ್ತೆ, ಝೀರೋ ಆಗಿರುತ್ತೆ. ಈಗ ಎಲ್ಲಿ ಇದು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಲ್ವಾ, ಹೀಗೆ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಇಲ್ಲೆಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಪಿ ಪಾಯಿಂಟ್ ಅಲ್ಲಿ ಇದೆ. ಪಿ ಪಾಯಿಂಟ್ ಅಲ್ಲಿ ತಗೊಂಡೋಗಿ ವಾಪಸ್ ತಗೊಂಡೋಗಿ ಮತ್ತೆ ಅದೇ ಪಿ ಪಾಯಿಂಟ್ ಅಲ್ಲಿ ಇಟ್ರೆ ಏನಾಗಿರುತ್ತೆ, ಸೊ ಇಟ್ಸ್ ಅ ಕ್ಲೋಸ್ಡ್ ಪಾತ್. ಕ್ಲೋಸ್ಡ್ ಪಾತ್ ಅಂತ ಹೇಳಿದ್ರೆ ಏನಾಗಿರುತ್ತೆ, ಇನಿಷಿಯಲ್ ಪಾಯಿಂಟ್ ಮತ್ತೆ ಫೈನಲ್ ಪೊಸಿಷನ್ ಏನಿದೆ, ಸೇಮ್ ಇದೆ. ಇನಿಷಿಯಲ್ ಪೊಸಿಷನ್ ಫೈನಲ್ ಪೊಸಿಷನ್ ಸೇಮ್ ಇರೋದ್ರಿಂದ ಏನಾಗುತ್ತೆ, ಸೊ ದ ದಟ್ ಇಸ್ ಅ ವರ್ಕ್ ಡನ್ ವಿಚ್ ಇಸ್ ಈಕ್ವಲ್ಸ್ ಟು
ಝೀರೋ. ವರ್ಕ್ ಡನ್ ಏನಾಗಿರುತ್ತೆ, ಝೀರೋ ಆಗಿರುತ್ತೆ. ಸಿಕ್ತೆ. Now, now we will study the graph, that is a variation of potential and electric field due to at a point charge with distances. ಹೇಗೆ electric field ಮತ್ತೆ electric potential variation ಆಗುತ್ತೆ. So we know that there is an electric field formula ಏನು, E is equals to 1 upon 4 pi epsilon naught Q divided by R square. ಅದೇ ತರನೇ potential formula ಏನು, V is equals to 1 upon 4 pi epsilon naught Q divided by R ಅಲ್ವಾ. ಸೊ ಈಗ ನಾವು ವೇರಿಯೇಷನ್ ಮಾಡ್ತಾ ಹೋದವಾಗ, ಸೊ ಇದು ಇಲೆಕ್ಟ್ರಿಕ್ ಫೀಲ್ಡ್, ಇದು ಪೊಟೆನ್ಷಿಯಲ್, ಇದರ ಗ್ರಾಫ್ ಏನಾಗ್ತಾ ಹೋಗುತ್ತೆ, ವೇರಿಯೇಷನ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ವಾಟ್ ಇಯರ್, ಇಲ್ಲಿ ವಿ ಅಂತ ಇದೆಯಲ್ವಾ, ಸೊ ದಿಸ್ ಇಸ್ ದಿ ಇಲೆಕ್ಟ್ರಿಕ್ ಪೊಟೆನ್ಷಿಯಲ್ ಗ್ರಾಫ್. ಇ ಅಂತ ಇದೆಯಲ್ವಾ, ಸೊ ದಿಸ್ ಇಸ್ ದಿ ಇಲೆಕ್ಟ್ರಿಕ್ ಫೀಲ್ಡ್ ಗ್ರಾಫ್. ಈ ತರ ನಮ್ಗೆ ವೇರಿಯೇಷನ್ ಸಿಗ್ತಾ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿ ಗ್ರಾಫ್. Now we will study the potential at a point due to two charges. Two charges in the potential ಎಷ್ಟಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿ. So here the potential at a point due to two point charges. Now see here, ಈಗ ಇಲ್ಲೊಂದು ಸಿಸ್ಟಮ್ ಇದೆ ಅಂತ ಕನ್ಸಿಡರ್ ಮಾಡಿ. ಇಲ್ಲೊಂದೇನಿದೆ, ಇಲ್ಲೊಂದು ಸಿಸ್ಟಮ್ ಇದೆ. ಈಗ ಏನ್ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ, ಈ ಸಿಸ್ಟಮ್ ಅಲ್ಲಿ ಪೊಟೆನ್ಷಿಯಲ್ ಎಷ್ಟಿದೆ, ಯಾವ ಪಾಯಿಂಟ್ ಅಲ್ಲಿ, ಅಟ್ ಅ ಪಾಯಿಂಟ್ ಓ ದಲ್ಲಿ ಪೊಟೆನ್ಷಿಯಲ್ ಎಷ್ಟಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ದ ಪೊಟೆನ್ಷಿಯಲ್ ಅಟ್ ಅ ಪಾಯಿಂಟ್ ಓ ಡ್ಯೂ ಟು ಚಾರ್ಜ್ ಪಿ. ಓಕೆ, ಡ್ಯೂ ಟು ಚಾರ್ಜ್ ಪಿ, ದಟ್ ಇಸ್ ವಾಟ್ ಇಯರ್, ಇಲ್ಲಿ Q1 ಚಾರ್ಜ್ ಇದೆ ಅಲ್ವಾ. ಇಲ್ಲಿ ಏನಾಗಿದೆ, Q1 ಪಿ ಪಾಯಿಂಟ್ ಅಲ್ಲಿ ಎಷ್ಟು ಚಾರ್ಜ್ ಇದೆ, Q1 ಚಾರ್ಜ್ ಇದೆ. ಈ Q ಪಾಯಿಂಟ್ ಅಲ್ಲಿ ಏನಿದೆ, Q2 ಚಾರ್ಜ್ ಇದೆ. ಸೊ ನಾವ್ ಎಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು, ಈ ಓ ಪಾಯಿಂಟ್ ಅಲ್ಲಿ ಎಷ್ಟು ಪೊಟೆನ್ಷಿಯಲ್ ಡೆವಲಪ್ ಆಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಇಲ್ಲಿ ನೋಡಿ, ಈ ಪಾಯಿಂಟ್ ಅಲ್ಲಿ ಏನಾಗ್ತಾ ಇದೆ, ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಏನು, R1, ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಏನು, R2. ಸೊ ಹಾಗಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಪಾಯಿಂಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಪೊಟೆನ್ಷಿಯಲ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ Q1 ಚಾರ್ಜ್ ಇದೆಯಲ್ವಾ, ಈ Q1 ಚಾರ್ಜ್ ಸಹ ಏನ್ ಮಾಡ್ತಾ ಇದೆ, ಪೊಟೆನ್ಷಿಯಲ್ ಅನ್ನ ಎಕ್ಸರ್ಟ್ ಮಾಡ್ತಾ ಇದೆ. Q1 ಚಾರ್ಜ್ ಸಹ ಪೊಟೆನ್ಷಿಯಲ್ ಅನ್ನ ಎಕ್ಸರ್ಟ್ ಮಾಡ್ತಾ ಇದೆ. ಯಾವ ಪಾಯಿಂಟ್ ಮೇಲೆ, ಓ ಪಾಯಿಂಟ್ ಮೇಲೆ. ಓ ಪಾಯಿಂಟ್ ಮೇಲೆ ಪೊಟೆನ್ಷಿಯಲ್ ಅನ್ನ ಎಕ್ಸರ್ಟ್ ಮಾಡ್ತಾ ಇದೆ. ಅದೇ ತರನೇ ಈ ಕ್ಯೂ ಚಾರ್ಜ್ ಸಹ, ದಟ್ ಇಸ್ ವಾಟ್ ಕ್ಯೂ ಪಾಯಿಂಟ್ ಅಲ್ಲಿ ಇರುವಂತ ಚಾರ್ಜ್ ಎಷ್ಟು, Q2 ಚಾರ್ಜ್. ಈ Q2 ಚಾರ್ಜ್ ಸಹ ಏನ್ ಮಾಡ್ತಾ ಇದೆ, ಪೊಟೆನ್ಷಿಯಲ್ ಅಲ್ಲಿ, ಯಾವುದು ಓ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಅನ್ನ ಎಕ್ಸರ್ಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಏನಾಗುತ್ತೆ, ಸೊ ದ ಪೊಟೆನ್ಷಿಯಲ್ ಅಟ್ ಅ ಪಾಯಿಂಟ್ ಓ ಡ್ಯೂ ಟು ದಿಸ್ Q1 ಚಾರ್ಜ್, ದಟ್ ಈಸ್ ವಿ ವಿಲ್ ರೈಟ್ as V1 ಅಂತ ತಗೊಳ್ತೀವಿ. ಸೊ ದಿಸ್ ಇಸ್ V1 which is equals to, V ಫಾರ್ಮುಲಾ ಏನು, ಸೊ V which is equals to 1 upon 4 pi epsilon naught Q divided by R ಅಲ್ವಾ. 1 upon 4 pi epsilon ಬರ್ದಿದೀವಿ. Q ಅಂತ ಹೇಳಿದ್ರೇನು, ಎಷ್ಟನೇ ಚಾರ್ಜ್ ಇದು, Q1 ಚಾರ್ಜ್ ಇದೆ, ಡಿವೈಡೆಡ್ ಬೈ ಎಷ್ಟು ಡಿಸ್ಟೆನ್ಸ್ ಇದೆ, ಈ ಪಾಯಿಂಟ್ ಓ ಪಾಯಿಂಟ್ ಮತ್ತೆ ಪಿ ಪಾಯಿಂಟ್ ಇರುವಂತ ಡಿಸ್ಟೆನ್ಸ್ ಏನು, ದಟ್ ಈಸ್ ಅನ್ R1 ಡಿಸ್ಟೆನ್ಸ್ ಅಂತ ತಗೊಂಡಿದೀವಿ. ಸೊ ವಿ ವಿಲ್ ರೈಟ್ ಅನ್ R1. ಅದೇ ತರನೇ ದ ಪೊಟೆನ್ಷಿಯಲ್ ಅಟ್ ಅ ಪಾಯಿಂಟ್ ಓ ಡ್ಯೂ ಟು ಚಾರ್ಜ್ ಅಟ್ Q. ಈ Q ಪಾಯಿಂಟ್ ಅಲ್ಲಿ ಯಾವ ಚಾರ್ಜ್ ಇದೆ, Q2 ಚಾರ್ಜ್ ಇದೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಪೊಟೆನ್ಷಿಯಲ್ ಕ್ರಿಯೇಟ್ ಆಗುತ್ತೆ. ಯಾವ್ದ್ರಿಂದ ಪೊಟೆನ್ಷಿಯಲ್ ಕ್ರಿಯೇಟ್ ಆಗುತ್ತೆ, Q2 ಚಾರ್ಜ್ ಇಂದ ಪೊಟೆನ್ಷಿಯಲ್ ಕ್ರಿಯೇಟ್ ಆಗುತ್ತೆ. ಅದನ್ನ ಏನಂತ ಬರಿತೀವಿ ನಾವು, V2 ಅಂತ ಬರಿತೀವಿ. ದಟ್ ಈಸ್ ಈಕ್ವಲ್ಸ್ ಟು 1 upon 4 pi epsilon naught Q2 divided by R square. ಓಕೆ, ಸೊ Q2 ಯಾವ ಚಾರ್ಜು, ದಿಸ್ ಇಸ್ ಅಟ್ ಅ ಪಾಯಿಂಟ್ Q ಪಾಯಿಂಟ್ ಅಲ್ಲಿ ಇರುವಂತಹ ಚಾರ್ಜು. R2 ಅಂತ ಹೇಳಿದ್ರೇನು, ಈ O ಪಾಯಿಂಟ್ ಮತ್ತೆ Q ಪಾಯಿಂಟ್ ಗೆ ಇರುವಂತ ಡಿಸ್ಟೆನ್ಸ್, ದಟ್ ಇಸ್ ವಾಟ್ ಇಯರ್ R2. ಯಾಕೆ, ಈ ನಾವು O ಪಾಯಿಂಟ್ ಅಲ್ಲಿ ನಾವು ಪೊಟೆನ್ಷಿಯಲ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಏನ್ ಮಾಡ್ತೀವಿ ನಾವು, ವಿ ವಿಲ್ ಕ್ಯಾಲ್ಕುಲೇಟ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪಾಯಿಂಟ್ Q ಟು ಪಾಯಿಂಟ್ O. ಈ ಎರಡು ಪಾಯಿಂಟ್ ಗಳ ನಡುವೆ ಇರುವಂತ ಡಿಸ್ಟೆನ್ಸ್ ನಾನು ಏನ್ ತಗೊಳ್ತೀವಿ, ದಟ್ ಇಸ್ ವಿ ವಿಲ್ ಕನ್ಸಿಡರ್ as R2. ನನಗೇನ್ ಬೇಕು, ಈಗ ಟೋಟಲ್ ಪೊಟೆನ್ಷಿಯಲ್ ಬೇಕು. ಆ ಓ ಪಾಯಿಂಟ್ ಅಲ್ಲಿ, ಈ ಓ ಪಾಯಿಂಟ್ ಅಲ್ಲಿ ಏನಾಗ್ತಾ ಇದೆ, Q1 ಚಾರ್ಜ್ ಸಹ ಪೊಟೆನ್ಷಿಯಲ್ ಎಕ್ಸರ್ಟ್ ಮಾಡ್ತಾ ಇದೆ, Q2 ಚಾರ್ಜ್ ಸಹ ಪೊಟೆನ್ಷಿಯಲ್ ಅನ್ನ ಎಕ್ಸರ್ಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಏನಾಗಿರ್ಬೇಕು, ಪೊಟೆನ್ಷಿಯಲ್ ಇಸ್ ಅ ಸ್ಕಾಲರ್ ಕ್ವಾಂಟಿಟಿ. ವಿ ವಿಲ್ ಆಡ್ ಇಟ್. ಏನ್ ಮಾಡ್ತೀವಿ ನಾವು, ಜಸ್ಟ್ ಅನ್ನ ಆಡ್ ಮಾಡ್ತೀವಿ. ಸೊ ಹೇಗೆ ಆಡ್ ಮಾಡ್ತೀವಿ, ಜಸ್ಟ್ ಲೈಕ್ ಅನ್ algebraic sum. So V total potential at a point O which is equals to V is equals to V1 plus V2. So V1 ಏನಾಗಿರುತ್ತೆ, V1 value. So V1 is 1 upon 4 pi epsilon naught Q1 divided by R1 plus V2 ಎಷ್ಟಿದೆ, V2 which is equals to 1 upon 4 pi epsilon naught Q2 divided by R2. So ಇದೆರಡನ್ನು ಆಡ್ ಮಾಡಿದ್ರೆ, so we will get
ಒನ್ ಅಪಾನ್ ಫೋರ್ ಪೈ ಎಪ್ಸಿಲಾನ್ ನಾಟ್ ಇಸ್ ಕಾಮನ್ ಅಲ್ವಾ. ಸೊ ವಿ ಒನ್ ಅಂತ ಹೇಳಿದ್ರೆ ಎಷ್ಟು, ವಿ ಒನ್ ಅಂತ ಹೇಳಿದ್ರೆ ಒನ್ ಅಪಾನ್ ಫೋರ್ ಪೈ ಎಪ್ಸಿಲಾನ್ ನಾಟ್ ಕ್ಯೂ ಒನ್ ಡಿವೈಡ್ ಬೈ ಆರ್ ಒನ್ ಪ್ಲಸ್ ವಿ ಟು ಅಂತ ಹೇಳಿದ್ರೆ ಎಷ್ಟು, ವಿ ಟು ಅಂತ ಹೇಳಿದ್ರೆ ಒನ್ ಅಪಾನ್ ಫೋರ್ ಪೈ ಎಪ್ಸಿಲಾನ್ ನಾಟ್ ಕ್ಯೂ ಟು ಡಿವೈಡ್ ಬೈ ಆರ್ ಟು. ಸೊ ಒನ್ ಅಪಾನ್ ಫೋರ್ ಪೈ ಎಪ್ಸಿಲಾನ್ ನಾಟ್ ಒನ್ ಅಪಾನ್ ಫೋರ್ ಪೈ ಎಪ್ಸಿಲಾನ್ ನಾಟ್ ಇಸ್ ಕಾಮನ್. ಕಾಮನ್ ಹೊರಗಡೆ ತೆಗೆದ್ರೆ ಇಲ್ಲಿ ಬರಿತೀವಿ, ಉಳಿದಿರೋದೇನು ಇದರಲ್ಲಿ ಕ್ಯೂ ಒನ್ ಡಿವೈಡ್ ಬೈ ಆರ್ ಒನ್ ಪ್ಲಸ್ ಕ್ಯೂ ಟು ಡಿವೈಡ್ ಬೈ ಆರ್ ಟು. So this is the total potential at a point O, okay, due to two charges, that is Q1 and Q2. Okay, now we will study the potential. The next concept is the potential at a point due to an electric dipole. ನಾವು ಲಾಸ್ಟ್ ಚಾಪ್ಟರ್ ಅಲ್ಲಿ ನಾವು ಸ್ಟಡಿ ಮಾಡಿದ್ವಿ ಅಲ್ವಾ, ವಾಟ್ಸ್ ಮೀನ್ ಬೈ ಎಲೆಕ್ಟ್ರಿಕ್ ಡೈಪೋಲ್. ಡೈಪೋಲ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಸೊ ಡೈಪೋಲ್ ಅಂತ ಹೇಳಿದ್ರೇನು, ದಟ್ ಇಸ್ ಅ ಚಾರ್ಜಸ್ ಅಲ್ವಾ. ಇಲ್ಲೊಂದು ಪಾಸಿಟಿವ್ ಡೈಪೋಲ್ ಅಂತ ಹೇಳಿದ್ರೇನು, ದಿಸ್ ಇಸ್ ಅ ಒನ್ ಚಾರ್ಜ್, ಪಾಸಿಟಿವ್ ಚಾರ್ಜ್, and this is negative charge. It will be separated by distances, s to distance 2a s to distance ಅಲ್ವಾ. 2a s to distance ಅಲ್ಲಿ ನಾವೇನ್ ಇಟ್ಟಿದೀವಿ, ಚಾರ್ಜಸ್ ಅನ್ನ ಇಟ್ಟಿದೀವಿ. ಓಕೆ, ದಿಸ್ ಇಸ್ ಪಾಸಿಟಿವ್ ಚಾರ್ಜ್ ಅಂಡ್ ದಿಸ್ ಇಸ್ ನೆಗೆಟಿವ್ ಚಾರ್ಜ್. ಇದಕ್ಕೆ ಈ ಸಿಸ್ಟಮ್ಗೆ ಏನ್ ಹೇಳ್ತೀವಿ ನಾವು, ಡೈಪೋಲ್ ಅಂತ ಹೇಳ್ತೀವಿ. ಓಕೆ, ನಾವು ನಾವು ಈ ಡೈಪೋಲ್ ಇಂದ ಇಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಷ್ಟು ಆಗತ್ತೆ ಅನ್ನೋದನ್ನ ನಾವೇನ್ ಮಾಡ್ಬೇಕು, ಕ್ಯಾಲ್ಕುಲೇಟ್ ಮಾಡ್ಬೇಕು. ಇಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಅ ಪಾಯಿಂಟ್ ಡ್ಯೂ ಟು ಅನ್ ಎಲೆಕ್ಟ್ರಿಕ್ ಡೈಪೋಲ್, ಆ ಡೈಪೋಲ್ ಇಂದ ಇಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಷ್ಟು ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ಅ ಪಾಸಿಟಿವ್ ಚಾರ್ಜ್. ಇಲ್ಲಿ ನೋಡಿ, ಇದು ಪಾಸಿಟಿವ್ ಚಾರ್ಜ್ ಇದೆ, ಎ ಪಾಯಿಂಟ್ ಅಲ್ಲಿ ಇದೆ. ಈ ಬಿ ಪಾಯಿಂಟ್ ಅಲ್ಲಿ ಏನಿದೆ, ದಿಸ್ ಇಸ್ ಅ ನೆಗೆಟಿವ್ ಚಾರ್ಜ್. ಓಕೆ, ಈ ಪಿ ಪಾಯಿಂಟ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಪಿ ಪಾಯಿಂಟ್ ಹೇಗಿದೆ ಅಂತ ಹೇಳಿದ್ರೆ, ಸೊ ಇಟ್ ವಿಲ್ ಬಿ ದಿ ಅಟ್ ಅನ್ ಆಂಗಲ್ ಟೀಟಾ. ಟೀಟಾ ಅಷ್ಟು ಆಂಗಲ್ ಫಾರ್ಮೇಶನ್ ಆಗ್ತಾ ಇದೆ. ಸೊ ಅದೇ ತರನೇ ಈ ಓದಿಂದ ಪಿ ಗಿರುವಂತ ಡಿಸ್ಟೆನ್ಸ್ ಅನ್ನು ನಾವು ಆರ್ ಅಂತ ಕನ್ಸಿಡರ್ ಮಾಡಿದೀವಿ. ಓಕೆ, ಸೊ ಹಾಗಾಗಿ ನಮ್ಗೆ ಇದು ಯಾವ ಪಾಯಿಂಟ್ ಅಲ್ಲಿ ಇದೆ ಅನ್ನೋದನ್ನ ಎಕ್ಸಾಕ್ಟ್ ಆಗಿ ಎಷ್ಟು ಪಾಯಿಂಟ್ ಅಲ್ಲಿ ಇದೆ, ಆರ್ ಡಿಸ್ಟೆನ್ಸ್ ದೂರದಲ್ಲಿದೆ. ಸೊ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಐ ವಿಲ್ ಡ್ರಾ ಒನ್ ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡ್ತೀನಿ. ಯಾವ್ದ್ರಿಂದ, ಎ ಪಾಯಿಂಟ್ ಇಂದ ಎನ್ ಪಾಯಿಂಟ್ ಗೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಅನ್ನು ಡ್ರಾ ಮಾಡ್ತೀನಿ. ಅದೇ ತರನೇ ಈ ಮೈನಸ್ ಕ್ಯೂ ಚಾರ್ಜ್ ಇಂದ ಇಲ್ಲಿ ಪಿ ಪಾಯಿಂಟ್ ಅಲ್ಲಿ ನಾವು ಪೊಟೆನ್ಶಿಯಲ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ವಾ. ನೋಡಿ, ಪಾಸಿಟಿವ್ ಚಾರ್ಜ್ ಇದೆ, ಇದು ನೆಗೆಟಿವ್ ಚಾರ್ಜ್ ಇದೆ, ಪಾಸಿಟಿವ್ ಚಾರ್ಜ್ ಮತ್ತೆ ನೆಗೆಟಿವ್ ಚಾರ್ಜ್ ಇದೆ ಇಲ್ಲಿ. ಓಕೆ, ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್. ಈ ಪಿ ಪಾಯಿಂಟ್ ಅಲ್ಲಿ ನಾವು ಇಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಹೇಗ್ ಮಾಡ್ಬೇಕು, ಸೊ ವಿ ವಿಲ್ ನೋ ದಿ ಫಾರ್ಮುಲಾ, ದಟ್ ಈಸ್ ವಿ ಇಸ್ ಈಕ್ವಲ್ಸ್ ಟು 1/4 q ಡಿವೈಡ್ ಬೈ ಆರ್ ಸ್ಕ್ವೇರ್. ಆ ಫಾರ್ಮುಲಾನ ಯೂಸ್ ಮಾಡಬಹುದು. ಅದೇ ತರನೇ ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಇಟ್ ವಿಲ್ ಮೇಕ್ಸ್ ಅನ್ ಆಂಗಲ್ ಟೀಟಾ ಫಾರ್ಮೇಶನ್ ಆಗ್ತಾ ಇದೆ. ಸ್ಟ್ರೇಟ್ ಲೈನ್ ಅಲ್ಲಿ ಇಲ್ಲ, ಇದು ತರ ಫಾರ್ಮೇಶನ್ ಅಲ್ಲಿ ಇದೆ ಅಲ್ವಾ. ಸೊ ದಿಸ್ ಇಸ್ ವಿ ವಿಲ್ ಟೇಕ್ ಇಟ್ ಆಸ್ ಟೀಟಾ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ತೀನಿ, ಪರ್ಪೆಂಡಿಕ್ಯುಲರ್ ಲೈನ್ ಹಾಕ್ತೀನಿ, ದಟ್ ಇಸ್ ಅನ್ ಎನ್. ಅದೇ ತರನೇ ಈ ಓದಿಂದ ಈ ಲೈನ್ಗೆ, ಎಲ್ಲಿಂದ, ಈ ಕ್ಯೂ ದಿಂದ ನೋಡಿ, ಈ ಪೊಟೆನ್ಶಿಯಲ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಿ ಪೊಟೆನ್ಶಿಯಲ್. ಸೊ ದ ಟೋಟಲ್ ಪೊಟೆನ್ಶಿಯಲ್ ವಿಚ್ ಇಸ್ ರೈಟ್ ಅಟ್ ಅ ಪಾಯಿಂಟ್ ಪಿ ದಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ವಿ ಇಸ್ ಈಕ್ವಲ್ಸ್ ಟು ದ ಪೊಟೆನ್ಶಿಯಲ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಪ್ಲಸ್ ದ ಪೊಟೆನ್ಶಿಯಲ್ ಡ್ಯೂ ಟು ನೆಗೆಟಿವ್ ಚಾರ್ಜ್. ಈ ಪಿ ಪಾಯಿಂಟ್ ಅಲ್ಲಿ ಯಾವ್ಯಾವ ಚಾರ್ಜಸ್ ಫೋರ್ಸ್ ಅನ್ನ, ಯಾವ್ಯಾವ ಚಾರ್ಜಸ್ ಪೊಟೆನ್ಶಿಯಲ್ ಅನ್ನ ಎಕ್ಸರ್ಟ್ ಮಾಡ್ತಾ ಇದೆ, ಈ ಕ್ಯೂ ಪ್ಲಸ್ ಕ್ಯೂ ಚಾರ್ಜ್ ಇಂದನೂ ಏನಾಗ್ತದೆ, ಪೊಟೆನ್ಶಿಯಲ್ ಎಕ್ಸರ್ಟ್ ಆಗ್ತಾ ಇದೆ. ಮೈನಸ್ ಕ್ಯೂ ಚಾರ್ಜ್ ಇಂದನೂ ಏನಾಗ್ತಾ ಇದೆ, ಪೊಟೆನ್ಶಿಯಲ್ ಎಕ್ಸರ್ಟ್ ಆಗ್ತಾ ಇದೆ ಅಲ್ವಾ. ಮೈನಸ್ ಕ್ಯೂ ಚಾರ್ಜ್ ಇಂದ ಏನಾಗ್ತದೆ, ಪೊಟೆನ್ಶಿಯಲ್ ಎಕ್ಸರ್ಟ್ ಆಗ್ತಾ ಇದೆ. ಸೊ ದ ಟೋಟಲ್ ಪೊಟೆನ್ಶಿಯಲ್ ವಿಚ್ ಇಸ್ ಈಕ್ವಲ್ಸ್ ಟು ವಿ ಕ್ಯೂ ಪ್ಲಸ್ ಕ್ಯೂ ಪ್ಲಸ್ ಬಿ ಕ್ಯೂ. ಸೊ ಇದನ್ನ ಹೇಗೆ ಬರೀಬಹುದು, ಸೊ ವಿ ವಿಚ್ ಇಸ್ ಈಕ್ವಲ್ಸ್ ಟು ವಾಟ್, 1/4 ಕ್ಯೂ ಡಿವೈಡ್ ಬೈ ಆರ್ ಒನ್. ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಎಷ್ಟಿದೆ, ಆರ್ ಒನ್ ಡಿಸ್ಟೆನ್ಸ್ ಇದೆ. ಸೊ ಅದೇ ತರನೇ ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಎಷ್ಟಿದೆ, ಆರ್ ಟು ಡಿಸ್ಟೆನ್ಸ್ ಇದೆ. ಅದನ್ನ ಬರಿತಿದ್ದೀನಿ ನಾನು. ಸೊ ನೆಕ್ಸ್ಟ್ ಸ್ಟೆಪ್ ಏನ್ ಬರಿತೀವಿ, ಸೊ ಕ್ಯೂ ವಿ ವಿಲ್ ಟೇಕ್ ಇಟ್ ಆಸ್ ನ ಔಟ್ಸೈಡ್. q divided by 4 pi epsilon naught, we will take it as an outside, common ಇದೆ. ಸೊ ಹಾಗಾಗಿ ಏನ್ ಬರಿಬಹುದು, 1 divided by r1 minus 1 divided by r2 ಅಂತ ಬರಿತೀವಲ್ವಾ, ಸಿಂಪ್ಲಿಫೈ ಮಾಡಿದವಾಗ. ಸೊ ನೆಕ್ಸ್ಟ್ ಸ್ಟೆಪ್ ಇಸ್, ಈಗ ನಮ್ಗೆ ಆರ್ ಒನ್ ಮತ್ತೆ ಆರ್ ಟು ವ್ಯಾಲ್ಯೂ ಗೊತ್ತಿಲ್ಲ.
ಅಲ್ವಾ? ನಮ್ಗೇನ್ ಬೇಕು? R1 ಮತ್ತೆ R2 ವ್ಯಾಲ್ಯೂ ಗೊತ್ತಿಲ್ಲ. ಸೊ ಹಾಗಾಗಿ R1 R2 ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಹೇಗ್ ಕ್ಯಾಲ್ಕುಲೇಟ್ ಮಾಡ್ಬೋದು? ಸೊ ಹೌ ವಿ ವಿಲ್ ಕ್ಯಾಲ್ಕುಲೇಟ್? ಸೊ ಇದು ಆಂಗಲ್ ಥೀಟಾ ಆಗಿರೋದ್ರಿಂದ ಸೊ ಇಫ್ ಯು ವಾಂಟ್ ಟು ಅಪ್ಲೈ ದಿ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ಬೇಕು ಅಂತ ಹೇಳಿದ್ರೆ ವಿ ಶುಡ್ ಹ್ಯಾವ್ ಟೇಕ್ ದಿ ಪರ್ಪೆಂಡಿಕ್ಯುಲರ್ ಟ್ರಯಾಂಗಲ್ ಅಲ್ವಾ? ದಟ್ಸ್ ಅ ರೈಟ್ ಆಂಗಲ್ ಟ್ರಯಾಂಗಲ್ ಕನ್ಸಿಡರ್ ಮಾಡ್ಬೇಕು. ಸೊ ಹಾಗಾಗಿ ನಾನು ಏನ್ ಕನ್ಸಿಡರ್ ಮಾಡ್ತೀನಿ? ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಅನ್ನ ಡ್ರಾ ಮಾಡ್ತೀನಿ. ಈ ಕಡೆ ಎಲ್ಲಿಂದ ಎ ಪಾಯಿಂಟ್ ಇಂದ ಎನ್ ಪಾಯಿಂಟ್ ಗೆ ಡ್ರಾ ಮಾಡ್ತೀನಿ. ಅದೇ ತರನೇ ಓ ಪಾಯಿಂಟ್ ಇಂದ ಎಂ ಪಾಯಿಂಟ್ ಗೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಅನ್ನು ಡ್ರಾ ಮಾಡ್ತೀನಿ. ಸೊ ದಿಸ್ ಇಸ್ ವಾಟ್ ಇಯರ್ R2 distances and this will be the R1 distances ಇರುತ್ತಲ್ವಾ? ಸೊ ಇದನ್ನ ಈಗ ನಾವು R1 ಮತ್ತೆ R2 ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಗ ಸೊ R1 ಮತ್ತೆ R2 ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ಅನ್ ಆಂಗಲ್ ಥೀಟಾ ಇದೆ ಅಲ್ವಾ? ಸೊ ಥೀಟಾ ವಿಚ್ ಇಸ್ ಈಕ್ವಲ್ಸ್ ಟು ಏನಿದೆ ಸೈನ್ ಥೀಟಾ ಇನ್ ದಿಸ್ ಟ್ರಯಾಂಗಲ್ ಯಾವುದು ಎ ಎ ಎನ್ ಓ ಟ್ರಯಾಂಗಲ್. ಈ ಟ್ರಯಾಂಗಲ್ ಅಲ್ಲಿ ನೋಡಿ ದಟ್ ಇಸ್ ಸೈನ್ ಥೀಟಾ ವಿಚ್ ಇಸ್ ಈಕ್ವಲ್ಸ್ ಟು ಸೈನ್ ಥೀಟಾ ಅಂತ ಹೇಳಿದ್ರೆ ಏನು ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಅಪೋಸಿಟ್ ಏನಿದೆ ಅಪೋಸಿಟ್ ಏನಿದೆ ಇದರಲ್ಲಿ ಎ ಎನ್ ಅಲ್ವಾ? ಓಕೆ ಇಲ್ಲಿ ನೋಡಿ. ಸೊ ದಿಸ್ ಇಸ್ ನಮ್ಗೆ ಏನ್ ಬೇಕು ಅಪೋಸಿಟ್ ಡಿವೈಡ್ ಬೈ ಹೈಪೋಟೆನ್ಯೂಸ್. ಅಪೋಸಿಟ್ ಏನಿದೆ ಅಪೋಸಿಟ್ ದಟ್ ಈಸ್ ಅನ್ ಓ ಎನ್ ಇಲ್ಲಿದೆ ಅಲ್ವಾ? ಇದರ ಬೇಕು ಇದರ ಆಂಗಲ್ ಟೀಟಾ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿದೆ ಆಂಗಲ್ ಟೀಟಾ ಅಲ್ವಾ? ಇದರ ಅಪೋಸಿಟ್ ಯಾವ್ದಿದೆ? ಅಪೋಸಿಟ್ ಇಸ್ ದಿಸ್ ಇಸ್ ಎ ಎನ್. ಎ ಎನ್ ಇಸ್ ದಿ ಅಪೋಸಿಟ್ ಇದೆ ಅಲ್ವಾ? ಅಪೋಸಿಟ್ ಏನಿದೆ ಎ ಎನ್ ಇದೆ ಡಿವೈಡ್ ಬೈ ಹೈಪೋಟೆನ್ಯೂಸ್ ಏನಿದೆ ಈ ಆಂಗಲ್ ಗೆ ಹೈಪೋಟೆನ್ಯೂಸ್ ಏನಿದೆ ಎ ಇದೆ ಅಲ್ವಾ? ದಿಸ್ ಅನ್ ಎ. ಸೊ ನನಗೇನ್ ಬೇಕು ಎ ಎನ್ ವ್ಯಾಲ್ಯೂ ಬೇಕು. ಸೊ ಎ ಎನ್ ವ್ಯಾಲ್ಯೂನ ಏನಂತ ಬರಿತೀನಿ ನಾನು ಎ ಎನ್ ವಿಚ್ ಇಸ್ ಈಕ್ವಲ್ಸ್ ಟು ಎ ಇಂಟು ಸೈನ್ ಥೀಟಾ ಅಂತ ಬರಿತೀನಿ ಅಲ್ವಾ? ಅದೇ ತರನೇ ಇಲ್ಲಿ ಓಕೆ ಫಾರ್ ದಿಸ್ ಆಂಗಲ್ ಇದೇ ಆಂಗಲ್ ಇದೇ ಇದಕ್ಕೆ ಕಾಸ್ ಥೀಟಾನ ಅಪ್ಲೈ ಮಾಡ್ತೀನಿ. ಕಾಸ್ ಥೀಟಾ ಅಂತ ಹೇಳಿದ್ರೆ ಏನು ಕಾಸ್ ಥೀಟಾ ವಿಚ್ ಇಸ್ ಈಕ್ವಲ್ಸ್ ಟು ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಅಡ್ಜಸೆಂಟ್ ಡಿವೈಡ್ ಬೈ ಹೈಪೋಟೆನ್ಯೂಸ್ ಅಲ್ಲ ಅಡ್ಜಸೆಂಟ್ ಏನಾಗಿರುತ್ತೆ ಅಡ್ಜಸೆಂಟ್ ಈಸ್ ಓ ಎನ್. ಅಡ್ಜಸೆಂಟ್ ಅಂತ ಹೇಳಿದ್ರೆ ಏನಾಗಿರುತ್ತೆ ಇಲ್ಲಿ ಓ ಎನ್ ಇದೆ ಅಲ್ವಾ? ಓ ಎನ್ ಡಿವೈಡ್ ಬೈ ಹೈಪೋಟೆನ್ಯೂಸ್ ಏನಿದೆ ದಟ್ ಈಸ್ ಅನ್ ಎ. ಸೊ ಓ ಎನ್ ವಿಚ್ ಇಸ್ ಈಕ್ವಲ್ಸ್ ಟು ಏನಾಗಿರುತ್ತೆ ಓ ಎನ್ ವಿಚ್ ಇಸ್ ಈಕ್ವಲ್ಸ್ ಟು ಎ ಇಂಟು ಕಾಸ್ ಥೀಟಾ ಅಲ್ವಾ? now we will write as is ಮಾಡ್ತೀನಿ ಇದನ್ನ ಓಕೆ. ಸೊ ದಿಸ್ ಇಸ್ we will get the values. ಈಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಸೊ ದಿಸ್ ಇಸ್ R1 ಸ್ಕ್ವೇರ್. ಈಗ ನನಗೇನ್ ಬೇಕು ಅಂತ ಹೇಳಿದ್ರೆ ಈ ಟ್ರಯಾಂಗಲ್ ಅಲ್ಲಿ ಅಲ್ವಾ ಇದು ರೈಟ್ ಆಂಗಲ್ ಟ್ರಯಾಂಗಲ್ ಇದೆ ಆಗಿರೋದ್ರಿಂದ ಸೊ R1 ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ವಾಟ್? R1 ಸ್ಕ್ವೇರ್ ಅಂತ ಹೇಳಿದ್ರೆ ಏನು ದಟ್ ಈಸ್ ಅನ್ ಎ ಎನ್ ಸ್ಕ್ವೇರ್ ಪ್ಲಸ್ ಎನ್ ಪಿ ಸ್ಕ್ವೇರ್ ಅಲ್ವಾ? ಈ ಟ್ರಯಾಂಗಲ್ ನೋಡಿ ಯಾವ ಟ್ರಯಾಂಗಲ್ ಈ ಟ್ರಯಾಂಗಲ್ ನೋಡಿ. ಸೊ ಈ ಟ್ರಯಾಂಗಲ್ ಅಲ್ವಾ? ಸೊ ಈ ಟ್ರಯಾಂಗಲ್ ಇನ್ ದಿಸ್ ಟ್ರಯಾಂಗಲ್ ಈ ಟ್ರಯಾಂಗಲ್ ಅಲ್ಲಿ ನೋಡಿ. ಸೊ ದಿಸ್ ಇಸ್ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ವಾ? ಇದು ರೈಟ್ ಆಂಗಲ್ ಟ್ರಯಾಂಗಲ್. ಇಟ್ಸ್ ರೈಟ್ ಆಂಗಲ್ ಟ್ರಯಾಂಗಲ್. ಇಲ್ಲಿ R1 ಸ್ಕ್ವೇರ್ ಬೇಕು ದಟ್ ಈಸ್ ಅನ್ ಹೈಪೋಟೆನ್ಯೂಸ್ ಸ್ಕ್ವೇರ್. R1 ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ವಾಟ್? ಎ ಎನ್ ಸ್ಕ್ವೇರ್ ಪ್ಲಸ್ ಎನ್ ಪಿ ಸ್ಕ್ವೇರ್ ಬರಿಬಹುದಲ್ವಾ? ಸೊ ದಿಸ್ ಇಸ್ ಅದೇ ತರನೇ ಎ ಎನ್ ಸ್ಕ್ವೇರ್ ಅಂತ ಹೇಳಿದ್ರೆ ಏನು ಎ ಎನ್ ವಿಚ್ ಇಸ್ ಈಕ್ವಲ್ಸ್ ಟು ವಾಟ್? ಎ ಇಂಟು ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಪ್ಲಸ್ ಎನ್ ಪಿ ವಿಚ್ ಇಸ್ ಈಕ್ವಲ್ಸ್ ಟು ಓ ಪಿ. ಎನ್ ಪಿ ಅಂತ ಹೇಳಿದ್ರೆ ಏನು ಎನ್ ಇಂದ ಪಿ ಇರುವಂತ ಡಿಸ್ಟೆನ್ಸ್. ಎನ್ ಪಿ ಅಂತ ಹೇಳಿದ್ರೆ ಏನಂತ ಬರೀಬಹುದು ಟೋಟಲ್ ಡಿಸ್ಟೆನ್ಸ್. ಓ ಪಿ ಡಿಸ್ಟೆನ್ಸ್ ಗೊತ್ತಿದೆ ಅಲ್ವಾ? ಓ ಪಿ ಮೈನಸ್ ಓ ಎನ್ ಅಂತ ಬರೀತೀವಲ್ವಾ? ಓ ಪಿ ಅಂತ ಹೇಳಿದ್ರೆ ಏನು ಓ ಪಿ ವಿಚ್ ಇಸ್ ಈಕ್ವಲ್ಸ್ ಟು ಅಲ್ವಾ? ನೋಡಿ ಓ ಪಿ ನಮಗ್ ಬೇಕಾಗಿರೋದೇನು ಎನ್ ಪಿ. ಎನ್ ಪಿ ಅನ್ನೋದು ಏನಂತ ತಗೊಳ್ತೀನಿ ನಾನು ಓ ಪಿ ಮೈನಸ್ ಓ ಎನ್ ಅಂತ ತಗೊಳ್ತೀನಿ. ಓ ಪಿ ಅಂತ ಹೇಳಿದ್ರೆ ಏನು ಓ ಪಿ ವಿಚ್ ಇಸ್ ಈಕ್ವಲ್ಸ್ ಟು ಆರ್ ಅಲ್ವಾ? ಓ ಪಿ ಅಂತ ಹೇಳಿದ್ರೆ ಏನು ಆರ್. ಓಕೆ ಆರ್ ಅಂಡ್ ಓ ಎನ್ ಡಿಸ್ಟೆನ್ಸ್ ಏನು ಓ ಎನ್ ವ್ಯಾಲ್ಯೂ ಗೊತ್ತಿದೆ ನಮಗೆ. ಸೊ ಇಲ್ಲಿ ಅದಕ್ಕಿಂತ ಮುಂಚೆ ಇನ್ನ ಹೇಗ್ ಬರಿತೀನಿ ನಾನು ಓ ಎನ್ ಇದರದ್ದು ಏನಿದೆ ಸ್ಕ್ವೇರ್ ಮಾಡಿದ್ದಾರೆ. ಓ ಪಿ ಮತ್ತೆ ಓ ಎನ್ ಏನಿದೆ ದಿಸ್ ಇಸ್ ಅ ಸ್ಕ್ವೇರ್ ಇಲ್ಲಿದೆ. ಓ ಎನ್ ಪಿ ಅಂತ ಹೇಳಿದ್ರೆ ಏನು ಬರಿತೀನಿ ನಾನು ಎನ್ ಪಿ ಅಂತ ಹೇಳಿದ್ರೆ ಓ ಪಿ ಮೈನಸ್ ಓ ಎನ್ ಸ್ಕ್ವೇರ್. ಸೊ ದಿಸ್ ಇಸ್ ಸಿಂಪ್ಲಿಫೈಡ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಏನಾಗಿರುತ್ತೆ ದಟ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಲ್ವಾ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಬರಿತಾ ಹೋಗ್ತೀವಿ. ಸೊ ಎ ಪಿ ಓ ಪಿ ಅಂತ ಹೇಳಿದ್ರೆ ಏನು ಓದಿಂದ ಪಿ ಇರುವಂತ ಡಿಸ್ಟೆನ್ಸ್ ಏನು ಓ ಪಿ ವಿಚ್ ಇಸ್ ಈಕ್ವಲ್ಸ್ ಟು ಆರ್. ಅದೇ ತರನೇ ಓ ಎನ್ ಏನಾಗಿರುತ್ತೆ ಓ ಎನ್ ವಿಚ್ ಇಸ್ ಈಕ್ವಲ್ಸ್ ಟು ಆಲ್ರೆಡಿ ಫೈಂಡ್ ಔಟ್ ಮಾಡಿದೀವಿ ದಟ್ ಈಸ್ ಅನ್ ಎ ಕಾಸ್ ಥೀಟಾ. ಸಬ್ಸ್ಟಿಟ್ಯೂಟ್ ಹಿಯರ್ ಮೈನಸ್ ಓ ಪಿ ಅಂತ ಹೇಳಿದ್ರೆ ಆರ್ ಇದೆ. ಓ ಎನ್ ಅಂತ ಹೇಳಿದ್ರೆ ಏನಿದೆ ಎ ಕಾಸ್ ಥೀಟಾ ಇದೆ. ಸೊ ವಿ ಹ್ಯಾವ್ ಸಬ್ಸ್ಟಿಟ್ಯೂಟೆಡ್ ಹಿಯರ್ ದಟ್ ಈಸ್
a sin theta whole square a cos theta whole square plus ಈಗ ಬರಿತಾ ಇದೀವಿ ಆರ್ ಅನ್ನ ಈ ಕಡೆ ಇಡ್ತೀನಿ ನಾನು ಆರ್ ಸ್ಕ್ವೇರ್ ಮೈನಸ್ ಟು ಎ ಆರ್ ಕಾಸ್ಟಿಟ್ ಅಂತ ಬರಿತೀನಿ ಈಗ ಸೈನ್ ಸ್ಕ್ವೇರ್ ಟೀಟಾ ಎ ನ ಕಾಮನ್ ತೆಗೆದಿದ್ದೀನಿ ಎ ಸ್ಕ್ವೇರ್ ಅನ್ನ ಕಾಮನ್ ತೆಗೆದಿದ್ದೀನಿ ಇದೇನಾಗುತ್ತೆ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಸೊ ವಾಟ್ಸ್ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇದನ್ನ ಸಿಂಪ್ಲಿಫೈ ಮಾಡಿದವಾಗ ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಟೀಟಾ ಇರುತ್ತೆ ವಿಚ್ ಇಸ್ ಈಗ ಎ ಸ್ಕ್ವೇರ್ ಅನ್ನ ಕಾಮನ್ ತೆಗೆದ್ರೆ ಏನಾಗುತ್ತೆ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ cos square theta ಉಳಿಯುತ್ತಲ್ವಾ so what's mean by sin square theta plus cos square theta which is equals to 1 ಅಲ್ವಾ that is we will get here a square ಸಿಗುತ್ತೆ so a square ಇದೆರಡು ಟರ್ಮ್ ಇಂದ ನಮಗೆ ಏನು ಸಿಕ್ತು a square ಸಿಕ್ತು ಉಳಿದಿರೋದು r square minus 2ar cos theta ಈಗ ಈಗೇನ್ ಮಾಡ್ತೀನಿ ಅಂತ ಹೇಳಿದ್ರೆ ಐ ವಿಲ್ ಟೇಕ್ ಇಟ್ ಆಸ್ ನ ಆರ್ ಸ್ಕ್ವೇರ್ ಅನ್ನ ನಾನೇನ್ ಮಾಡ್ತೀನಿ ಕಾಮನ್ ಆಗಿ ತಗೊಳ್ತೀನಿ ಆರ್ ಸ್ಕ್ವೇರ್ ಅನ್ನ ಕಾಮನ್ ಆಗಿ ತಗೊಳ್ತೀನಿ ಆರ್ ಸ್ಕ್ವೇರ್ ಕಾಮನ್ ತೆಗೆದವಾಗ ಏನಾಗುತ್ತೆ ಇಲ್ಲಿ ಆರ್ ಸ್ಕ್ವೇರ್ ಏಸ್ ಕಾಮನ್ ತೆಗಿತೀನಿ ಕಾಮನ್ ತೆಗೆದವಾಗ ಇಲ್ಲಿ ಏನಾಗುತ್ತೆ ಎ ಸ್ಕ್ವೇರ್ ಡಿವೈಡ್ ಬೈ ಆರ್ ಸ್ಕ್ವೇರ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಅದೇ ತರನೇ ಇಲ್ಲಿ ಆರ್ ಸ್ಕ್ವೇರ್ ಕಾಮನ್ ತೆಗೆದಿರೋದ್ರಿಂದ ಡಿವೈಡ್ ಬೈ ಆರ್ ಸ್ಕ್ವೇರ್ ಮಾಡ್ತೀವಿ ಅವಾಗ ಏನಾಗುತ್ತೆ ಸೊ ದಿಸ್ ಇಸ್ ಆರ್ ಸ್ಕ್ವೇರ್ ಕಾಮನ್ ಇದೆಯಲ್ವಾ ಕಾಮನ್ ತೆಗೆದ್ರೆ ಇಲ್ಲಿ ಏನ್ ಬರುತ್ತೆ 1 ಬರುತ್ತೆ ಮೈನಸ್ 2 ಇಂಟು ಎ ಇಂಟು ಆರ್ ಇದೆ ಇದರ ಆರ್ ಸ್ಕ್ವೇರ್ ಕಾಮನ್ ತೆಗೆದ್ರೆ ಇಲ್ಲಿ ಏನು ಬರುತ್ತೆ ಆರ್ ಬರುತ್ತೆ ಸೊ ವೆನ್ ಯು ಮಲ್ಟಿಪ್ಲೈ ಟು ದಿಸ್ ಆರ್ ಸ್ಕ್ವೇರ್ ಆನ್ ದಿ ಇನ್ ದಿಸ್ ಈಕ್ವೇಶನ್ ಈ ಈಕ್ವೇಶನ್ ಮಾಡಿದ್ರೆ ಏನ್ ಸಿಗುತ್ತೆ ನಮಗೆ ಸೇಮ್ ಆರ್ ಸ್ಕ್ವೇರ್ ವ್ಯಾಲ್ಯೂ ಸಿಗುತ್ತೆ ಸೇಮ್ ವ್ಯಾಲ್ಯೂ ಸಿಗುತ್ತೆ ಸೊ ಇದನ್ನ ಈಗ ಇದು ಹೇಗಿದೆ ಅಂತ ಹೇಳಿದ್ರೆ ಸೊ ದಿಸ್ ಇಸ್ ವಿಚ್ ಇಸ್ ಈಕ್ವಲ್ಸ್ ಟು ಇದು ಏನು ಅಂತ ಹೇಳಿದ್ರೆ ಈಗ ವಿ ಹ್ಯಾವ್ ಕನ್ಸಿಡರ್ here this is an r square that is an r square is much more greater than a square r value ಇಲ್ಲಿಂದ ಇಲ್ಲಿ ಇರುವಂತ ಡಿಸ್ಟೆನ್ಸ್ ಇದೆಯಲ್ವಾ ದಿಸ್ ಇಸ್ ಆರ್ ಸ್ಕ್ವೇರ್ ಇಸ್ ಮಚ್ ಮೋರ್ ಗ್ರೇಟರ್ ದನ್ ಎ ಸ್ಕ್ವೇರ್ ಅವಾಗ ಏನಾಗಿರುತ್ತೆ ಸೊ ಇಟ್ಸ್ ಅ ಎ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಇಟ್ಸ್ ಅ ವೆರಿ 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 ಲೆಸ್ ಇಟ್ಸ್ ಅನ್ ಅಪ್ರಾಕ್ಸಿಮೇಟ್ಲಿ ಏನಾಗಿರುತ್ತೆ ತುಂಬಾನೇ ಚಿಕ್ಕ ವ್ಯಾಲ್ಯೂ ಆಗಿರುತ್ತೆ ವಿ ವಿಲ್ ನೆಗ್ಲೆಕ್ಟ್ ಇಟ್ ಅಂತ ಹೇಳಿದ್ರೆ ಅದು ಹೇಗಿರುತ್ತೆ ಅಂತ ಹೇಳಿದ್ರೆ ಒಂದು ಲಕ್ಷ ಕೋಟಿ ರೂಪಾಯಿಯಲ್ಲಿ 1 ಕೋಟಿ ರೂಪಾಯಿಯಲ್ಲಿ ಒಂದು 10 ಪೈಸೆ ಆಡ್ ಮಾಡಿದಾಗೆ ಸೊ ವಿ ವಿಲ್ ನೆಗ್ಲೆಕ್ಟ್ ಇಟ್ ಸೊ ಇದನ್ನ ಈ ಟರ್ಮ್ ಅನ್ನ ಏನ್ ಮಾಡ್ತೀವಿ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಅಂಡ್ ಐ ವಿಲ್ ರೈಟ್ ಆಸ್ ನ 1 ಮೈನಸ್ ಆಫ್ 2a cos theta ಡಿವೈಡ್ ಬೈ ಆರ್ ಅಂತ ಬರಿತೀವಿ ಈಗ ಇದೇನಾಗುತ್ತೆ ದಟ್ ಇಸ್ ವಿಚ್ ಇಸ್ ಈಕ್ವಲ್ಸ್ ಟು ಆರ್ ಸ್ಕ್ವೇರ್ ಇಲ್ಲದ ಆರ್ ಸ್ಕ್ವೇರ್ ಇಲ್ಲ ಆರ್ ಒನ್ ಸ್ಕ್ವೇರ್ ಇದು ದಿಸ್ ಇಸ್ ಈಕ್ವಲ್ಸ್ ಟು ಆರ್ ಒನ್ ಸ್ಕ್ವೇರ್ ಸೊ ಹೇಗೆ ಬರಿತೀವಿ ಈಗ ಆರ್ ಒನ್ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ಸ್ ಟು ಆರ್ ಸ್ಕ್ವೇರ್ ಇಂಟು 1 ಮೈನಸ್ ಆಫ್ ಎ ಕಾಸ್ ಥೀಟಾ ಡಿವೈಡ್ ಬೈ ಈಗ ಈಗ ಏನ್ ಬರಿತೀವಿ ಅಂತ ಹೇಳಿದ್ರೆ ಸೊ ಐ ವಿಲ್ ಆರ್ ನನಗೇನ್ ಬೇಕು ಆರ್ ಒನ್ ವ್ಯಾಲ್ಯೂ ಬೇಕಲ್ವಾ ಸೊ ಆರ್ ಒನ್ ವ್ಯಾಲ್ಯೂ ವಿಚ್ ಇಸ್ ಈಕ್ವಲ್ಸ್ ಟು ಏನಂತ ಬರಿಬಹುದು ದಟ್ ಇಸ್ ಅ ಸ್ಕ್ವೇರ್ ರೂಟ್ ಆರ್ ಸ್ಕ್ವೇರ್ ಏನಾಗುತ್ತೆ ಆರ್ ಸ್ಕ್ವೇರ್ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ ಇಲ್ಲೇನು ಬರುತ್ತೆ ಸ್ಕ್ವೇರ್ ರೂಟ್ ಬರುತ್ತೆ ಸ್ಕ್ವೇರ್ ರೂಟ್ ಅನ್ನ ಏನು ಬರಿತೀನಿ ನಾನು 1/2 ಅಂತ ಬರಿತೀವಿ ಸೊ ಇದನ್ನ ಈಗ ನಾವು ಬೈನಮಿಯಲ್ ಥಿಯರಮ್ ಅಲ್ಲಿ ಎಕ್ಸ್ಪಾಂಡ್ ಮಾಡಿದಾಗ ಸೊ ವಿ ವಿಲ್ ಗೆಟ್ ಅಟ್ ಆಸ್ ಥಿಯರಮ್ ಅಲ್ಲಿ ಎಕ್ಸ್ಪಾಂಡ್ ಮಾಡಿದವಾಗ ಸೊ ವಿ ನೋ ದಟ್ ದ ಬೈನಮಿಯಲ್ ಥಿಯರಮ್ 1 ಪ್ಲಸ್ ಎಕ್ಸ್ ಹೋಲ್ ಟು ದ ಪವರ್ ಎನ್ ಇದ್ರೆ ಸೊ ಇದನ್ನ ಎಕ್ಸ್ಪಾಂಡ್ ಮಾಡಿದವಾಗ ಬರಿತೀವಿ ನಾವು 1 ಪ್ಲಸ್ ಎಕ್ಸ್ ಟು ದ ಪವರ್ ಅಲ್ವಾ 1 ಪ್ಲಸ್ ಈಗ ಬರಿತೀವಿ ಬೈನಮಿಯಲ್ ಥಿಯರಮ್ ಅಲ್ಲಿ 1 ಪ್ಲಸ್ ಎನ್ ಇಂಟು ಇಲ್ಲಿ ಎಕ್ಸ್ ಟು ದ ಪವರ್ ಎನ್ ಇದ್ರೆ ಎನ್ ಇಂಟು ಎಕ್ಸ್ ಟು ದ ಪವರ್ 1 ಪ್ಲಸ್ ಎನ್ ಇಂಟು ಎನ್ ಮೈನಸ್ 1 2 factorial into x square plus n into n minus 1 into n minus 2 into 3 factorial into x to the power 3 like that ಸೊ ಇಲ್ಲಿ ಏನ್ ಮಾಡ್ತೀವಿ ನಾವು ಹೈಯರ್ ಆರ್ಡರ್ ಟರ್ಮ್ ಅನ್ನ ಏನ್ ಮಾಡ್ತೀವಿ ನಾವು ನೆಗ್ಲೆಕ್ಟ್ ಮಾಡ್ಕೊಂಡು ನಾವು ಐ ವಿಲ್ ಕನ್ಸಿಡರ್ ಓನ್ಲಿ ದಿ ಲೋವರ್ ಆರ್ಡರ್ ಟರ್ಮ್ ಹೈಯರ್ ಆರ್ಡರ್ ಟರ್ಮ್ ಅನ್ನ ಏನ್ ಮಾಡ್ತೀನಿ ನಾನು ನೆಗ್ಲೆಕ್ಟ್ ಮಾಡ್ತೀನಿ ಅಂಡ್ ಇದನ್ನ ಹೇಗೆ ಬರಿತೀನಿ ನಾನು 1 ಪ್ಲಸ್ ಎಕ್ಸ್ ಅನ್ನ ಐ ವಿಲ್ ಕನ್ಸಿಡರ್ ಆಸ್ ನ 1 ಪ್ಲಸ್ ಎಕ್ಸ್ ಹೋಲ್ ಟು ದ ಪವರ್ ಎನ್ ಅನ್ನ ಹೇಗೆ ಬರಿತೀವಿ ನಾವು 1 ಪ್ಲಸ್ ಎನ್ ಇಂಟು ಎಕ್ಸ್ ಅಂತ ಬರಿತೀವಿ ಹೈಯರ್ ಆರ್ಡರ್ ಟರ್ಮ್ ಅನ್ನ ಈ ಕ್ವಾಂಟಿಟಿಯಲ್ಲಿ ನಾನು ಏನ್ ಮಾಡ್ತೀನಿ ನೆಗ್ಲೆಕ್ಟ್ ಮಾಡ್ತೀನಿ ಸೊ ಇದನ್ನ ಹೇಗೆ ಬರಿತೀನಿ ನಾನು ಇದನ್ನ 1 ಮೈನಸ್ ಆಫ್ 2a cos theta ಡಿವೈಡೆಡ್ ಬೈ ಆರ್ ಇದೆ ಹೋಲ್ ಟು ದ ಪವರ್ 1/2 ಇದೆ ಸೊ ಸಬ್ಸ್ಟಿಟ್ಯೂಟ್ ಮಾಡಿದವಾಗ ಏನಾಗುತ್ತೆ ಇಲ್ಲಿ ಇದೇನಾಗುತ್ತೆ 1 ಪ್ಲಸ್ ಎನ್ ಅಂತ ಹೇಳಿದ್ರೆ ಏನಿದೆ ಎನ್ ಅಂತ ಹೇಳಿದ್ರೆ 1/2 ಇದೆ ಅಲ್ವಾ 1/2 ಇಲ್ಲಿ ಏನಿದೆ 2x ಅಂತ ಹೇಳಿದ್ರೆ ಏನು ದಿಸ್ ಇಸ್ ನಥಿಂಗ್ ಬಟ್ ಎಕ್ಸ್ ಅಲ್ವಾ ಇದೇನಿದು ಎಕ್ಸ್ so 2a cos theta divided by r so 2 get cancels ಅಲ್ವಾ ಉಳಿದಿರೋದೇನು that is an a cos theta divided by r we will get here that is an a cos theta divided by r so ಇಲ್ಲಿ ಅದೇ ವ್ಯಾಲ್ಯೂನ ಇಲ್ಲಿ ಬರಿತೀವಿ this is a second term that is 1 divided by
This is 1 divided by minus of here 1 minus of 2a cos theta divided by r ಅನ್ನ ಸಿಂಪ್ಲಿಫೈ ಮಾಡಿದವಾಗ ಸೊ ವಿ ವಿಲ್ ಗೆಟ್ ದಿಸ್ ಇಸ್ ಹೇಗೆ ಬರಿತೀವಿ ಈ ತರ ಬರಿತೀವಿ ಓಕೆ ಇಲ್ಲಿ ಮೈನಸ್ ಇದೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಸೊ 1 ಬೈ ಆರ್ ಒನ್ ವಿಚ್ ಇಸ್ ಈಕ್ವಲ್ಸ್ ಟು ಸೊ ದಿಸ್ ಇಸ್ 1 ಬೈ ಆರ್ ಒನ್ ಅನ್ನು ಹೇಗೆ ಬರಿತೀವಿ ನಾವು 1 ಬೈ ಆರ್ ಒನ್ ವಿ ಕ್ಯಾನ್ ರೈಟ್ ಆಸ್ okay so this is we can write as 1 by r in 1 by r into plus into 1 plus a cos theta divided by r okay so next one okay similarly for the r2 same thing for the r2 r2 ಅಂತ ಹೇಳಿದ್ರೇನು ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ r2 ಅಂತ ಹೇಳಿದ್ರೆ ಈ ಟ್ರಯಾಂಗಲ್ ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಏನಾಗಿರುತ್ತೆ r2 so we will apply the same pythagoras theorem ಅಲ್ವಾ ಸೊ ಪೈಥಾಗೋರಸ್ ಥಿಯರಮ್ ಏನಾಗುತ್ತೆ ಆರ್ ಪ್ಲಸ್ ಇಲ್ಲಿಂದ ಇಲ್ಲಿಗೆ ದಿಸ್ ಇಸ್ ಇಲ್ಲಿಂದ ಓ ಎನ್ ಪ್ಲಸ್ ಆರ್ ಇಲ್ಲಿ ಏನಾಗಿರುತ್ತೆ ಸೊ ದಿಸ್ ಇಸ್ ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಏನಾಗಿರುತ್ತೆ ದಿಸ್ ಇಸ್ ವಿ ಹಾವ್ ಕನ್ಸಿಡರ್ ಹಿಯರ್ ಆರ್ ಓಕೆ ಇಲ್ಲಿ ಆರ್ ಟು ಬೇಕು ಆರ್ ಟು ಅಂತ ಹೇಳಿದ್ರೆ ಏನಾಗಿರುತ್ತೆ ಆರ್ ಟು ವಿಚ್ ಇಸ್ ಈಕ್ವಲ್ಸ್ ಟು ದಟ್ ಈಸ್ ಎ ಸ್ಕ್ವೇರ್ ಅಲ್ವಾ ಇಲ್ಲಿಂದ ಫುಲ್ಲು ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಆರ್ ಟು ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಅಲ್ವಾ A. So this is R2 square which is equals to A square alva A square plus R square and this is 2AR ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಏನಾಗಿರುತ್ತೆ ದಟ್ ಇಸ್ 2AR cos theta. So 2AR cos theta ಆಗಿರುತ್ತೆ ಸೊ ವೆನ್ ಯು ಸಿಂಪ್ಲಿಫೈಡ್ ಸಿಮಿಲರ್ಲಿ ಹೀಗೆ ತರನ ಏನ್ ಮಾಡ್ತಾ ಹೋಗ್ತೀವಿ ನಾವು ಸಿಮಿಲರ್ಲಿ ಡ್ರಾ ಮಾಡ್ತಾ ಹೋಗ್ತೀವಿ ಸಿಂಪ್ಲಿಫೈ ಮಾಡ್ತಾ ಹೋಗ್ತೀವಿ ದಟ್ ಇಸ್ ಅನ್ r2 square which is equals to r square ಅನ್ನ ಕಾಮನ್ ತೆಗಿತೀವಿ ನಾವು a square minus r square plus 1 plus 2a cos theta divided by r same similarly r square 1 r square ಇದೆ r square and this is r square ಬರುತ್ತೆ so this is same ಹೇಳಿದ್ನಲ್ವಾ ಅದೇ ತರನೇ a is much more greater than r ಅವಾಗ ಏನಾಗುತ್ತೆ r square so it will be the 1 by 2 so ಇದನ್ನ ರಿವರ್ಸ್ ಅಲ್ಲಿ ಬರೆದವಾಗ ಸೇಮ್ ದಿಸ್ ಇಸ್ 1 by r2 square 1 by r2 square ಮಾಡಿದವಾಗ ಏನಾಗುತ್ತೆ 1 by r1 ಹೀಗೆ ಬರಿತೀವಿ ನಾವೇನಾಗುತ್ತೆ 1 minus of 1 plus 2a cos theta and this is where minus 1 by 2 ಸೇಮ್ binomial theorem ಅಲ್ಲಿ ಅಪ್ಲೈ ಮಾಡಿದವಾಗ ಏನಾಗುತ್ತೆ 1 by r1 square which is equals to 1 by r into same thing this is that's what here 1 plus x whole square ಇದು ಏನ್ ಬರ್ತೀವಿ ಹೈಯರ್ ಆರ್ಡರ್ ಟರ್ಮ್ ಅನ್ನು ಏನ್ ಮಾಡ್ತೀವಿ ನಾವು ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ ದಟ್ ಇಸ್ 1 ಪ್ಲಸ್ n into x ಅಲ್ವಾ n into x plus n into n minus 1 2 factorial into x to the power 2 plus n into n minus 1 into n minus 2 divided by 3 factorial into x cube ಸೊ ಬೈನಮಲ್ ಥಿಯರಮ್ ಹಾಕ್ತಿವಿ ಸೊ ಈ ಟರ್ಮ್ ಅನ್ನ ಏನ್ ಮಾಡ್ತೀವಿ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಅಂಡ್ ವಿ ವಿಲ್ ಟೇಕ್ ಓನ್ಲಿ ದೀಸ್ ಟು ಟರ್ಮ್ಸ್ ಇದು ಮಾಡಿದವಾಗ 1 ಮೈನಸ್ ಇಲ್ಲಿ ಪ್ಲಸ್ ಇದೆ ಸೊ ಎನ್ ವ್ಯಾಲ್ಯೂ ಎಷ್ಟಿದೆ ಪ್ಲಸ್ ಇಂಟು ಎನ್ ವ್ಯಾಲ್ಯೂ ಎಷ್ಟು ಬರುತ್ತದೆ ಮೈನಸ್ 1 by 2 ಇದೆ ಇಂಟು ಎಕ್ಸ್ ವ್ಯಾಲ್ಯೂ ಎಷ್ಟಿದೆ ದಟ್ ಈಸ್ 2a cos theta divided by r ಇದೆ ಸೊ 2 get cancels and remaining term is 1 minus minus ಬರುತ್ತೆ a cos theta divided by r so 1 divided by a cos theta divided by r ಸಿಗುತ್ತೆ okay now we will substitute the value of r1 now we got the value of 1 by r1 and 1 by r2 1 by r1 value ಸಿಕ್ತಲ್ವಾ ನಮಗೆ 1 by r1 value ಮತ್ತೆ 1 by r2 value ಸಿಕ್ತು so substitute these two value in this equation first equation ಅಲ್ಲಿ ನಮಗೆ ಸಿಕ್ಕಿತ್ತಲ್ವಾ so ಆ equation ಅಲ್ಲಿ substitute ಮಾಡಿದ್ರೆ ಏನು ಸಿಗುತ್ತೆ so we will get this 1 by r1 which is equals to 1 plus a cos theta divided by r minus 1 by r into 1 plus a minus of a cos theta divided by r ಸೊ ಸಿಂಪ್ಲಿಫೈ ಮಾಡಿದವಾಗ ಏನಾಗಿದೆ ದಿಸ್ ಮೈನಸ್ ಆಯ್ತು ಇದೇನಾಯ್ತು ಮೈನಸ್ ಇಂಟು ಮೈನಸ್ ಏನಾಯ್ತು ಪ್ಲಸ್ ಆಯ್ತು ಸೊ ದಿಸ್ ಇಸ್ 1 ಪ್ಲಸ್ ದಿಸ್ ಇಸ್ ಪ್ಲಸ್ 1 and this will be the minus 1 okay ಏನಾಗುತ್ತೆ ಇಟ್ ವಿಲ್ ಬಿ ಕ್ಯಾನ್ಸಲ್ ಔಟ್ ಈಚ್ ಅದರ್ ಬಟ್ ಇದೇನಾಗಿದೆ 2a cos theta a cos theta divided by r a cos theta divided by r we can write it as 2a cos theta divided by r so the electric dipole so the final expression we will get so v is equals to 1 upon 4 pi epsilon naught p cos theta divided by r square so this is the final expression we got
Okay, so V is equals to 1 upon 4 pi epsilon naught P divided by P ಅಂತ ಹೇಳಿದ್ರೆ ಹೇಗೆ ಸಿಗುತ್ತೆ? So P is nothing but 2aq 2aq, it's nothing but P, that is na dipole moment ಅಲ್ವಾ? ಫಸ್ಟ್ ಚಾಪ್ಟರ್ ಅಲ್ಲಿ ಕಲ್ತಿದ್ವಿ, that is na dipole moment. So that is cos theta. ಇದನ್ನ ಬರೆಯುವ ಬದಲು ಏನ್ ಬರಿತೀವಿ ನಾವು? P ಅಂತ ಬರಿತೀವಿ. 1 upon 4 pi epsilon naught r into r ಏನಾಗಿರುತ್ತೆ? This is r square. Okay, so this is the final expression. So this is the formula for the to find the electric potential due to dipole. Okay, ಸೊ ಇವತ್ತಿಗೆ ಇಷ್ಟು ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು ನಾವು ಸ್ಟಡಿ. ಓಕೆ, ಥ್ಯಾಂಕ್ ಯು.